ಇವತ್ತಿನ ಪ್ರಸ್ತುತವಾಗಿರ್ತಕ್ಕಂಥ ರಾಜಕಾರಣದ ವ್ಯವಸ್ಥೆ ಹೇಗಿದೆ ಅಂತಂದರೆ, ಯಾರೋ ಹಣವಂತರಿದ್ದಾರೆ, ಯಾರೋ ದರೋಡೆಕೋರರಿದ್ದಾರೆ, ಯಾರೋ ಮೋಸ ಅನ್ಯಾಯ ವಂಚನೆ ಮಾಡಿ ದೊಡ್ಡ ಹೆಸರನ್ನು ಪಡ್ಕೊಂಡಿರ್ತಾರೆ, ಅಂಥವರಿಗೆ ರಾಜಕೀಯದ ಬಾಗಿಲು ತೆರೆದಿಟ್ಟ ವ್ಯವಸ್ಥೆ. ಒಂದು ಧಾರ್ಮಿಕ ನಾಯಕತ್ವ, ಇನ್ನೊಂದು ರಾಜಕೀಯ ನಾಯಕತ್ವ. ಎರಡೂ ನಾಯಕತ್ವಗಳು ಇವತ್ತು ಜನರನ್ನ ನೀವು ಸಮಸ್ಯೆಯಲ್ಲಿ ಇದೀರಿ ಅನ್ನೋದನ್ನೇ ಪುನಃ ನೆನಪು ಮಾಡ್ತಾರೆ. ಎರಡೂ ನಾಯಕತ್ವಗಳು ನೀವು ಚೆನ್ನಾಗಿದ್ದೀರಿ ಅಂದ್ರೆ ನಾಯಕತ್ವ ಹೋಗ್ಬಿಡುತ್ತೆ. ಭರವಸೆ ಬೇಕು ನಮ್ಮ ಬಾಳಿನಲ್ಲಿ. ಭಾಳ ಸರಿ ಒಂದು 10-20 ಸಾರಿ ಸೋತ ತಕ್ಷಣ ಆಗೋದಿಲ್ಲ, ನಾವಂತೂ ಸೋತಿಲ್ಲ. ಏನು ಮಾಡ್ದ ಅವನು? ರೋಡ್ ಮಾಡಿದಾನೆ, ಎಲ್ಲರೂ ಓಡಾಡ್ತಿದ್ವಿ, ನನಗೆಂತ ಏನು ಮಾಡ್ದ ಅಂತ ಶುರು ಮಾಡಿದ್ರು. ಇದು ಎಲ್ಲಿಗೆ ನನಗೆ ನಾನು ಅಂತ ಬಂತು, ಆವಾಗ ನಮ್ಮ ಆ ಜನಗಳ ಚಿಂತನೆಯೇ ಬೇರೆ ಆಗ್ತಾ ಬಂತು. ಈಗೆಲ್ಲ ಹಳ್ಳಿ ಒಳಗಡೆ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಕೆಲ ಹಳ್ಳಿ ಒಳಗಡೆಯ ನೀವು ಮದ್ಯ ಯಾರಾದ ಮಾಡ್ಕೊಳ್ಳಿ, ನಮ್ಮ ಊರಿಗೆ ದುಡ್ಡು ಕೊಟ್ಟಿದ್ದ ದೇವಸ್ಥಾನಕ್ಕೆ ಅನ್ನೋದು ಸತ್ಯ ನಡೀತಾ ಇದೆ. हम सफाई, घर सफाई, गांव सफाई, देश सफाई, जगत सफाई. ಬರೀ ಹೇಳಲಿಕ್ಕಷ್ಟೇ ಇವೆಲ್ಲ ತತ್ವಗಳು, ಬಸವಣ್ಣವರು ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳ್ತೀವಿ ಸರಿ, ಆದರೆ ಎಲ್ಲೂ ವಾಸ್ತವವಾಗಿ ಅವು ಅನುಸರಣೆ ಬರ್ತಾ ಇಲ್ಲ. ಎಲ್ಲಿವರೆಗೆ ನಾವು ಹಣಕ್ಕೆ ಸಂಪತ್ತಿಗೆ ಬೆಲೆ ಕೊಡ್ತೀವೋ ಅಲ್ಲಿವರೆಗೆ ಸಮಾಜ ಸರ್ವತೋಮುಖ ಅಭಿವೃದ್ಧಿ ಚಿಂತನೆನೇ ಬರೋದಿಲ್ಲ. ಇಡೀ ಸಮಾಜನೇ ಭಾಳಷ್ಟು ಕಲುಷಿತಗೊಂಡಿದೆ. ಅದರಲ್ಲಿ ಎಲ್ಲೋ ಒಂದು ಆಶಾಕಿರಣ, ಈ ರೀತಿಯ ಪ್ರಯತ್ನಗಳು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಒಂದು ಪಂಚಾಯತ್ ಒಂದೊಂದು ಗೋಶಾಲೆಗಳನ್ನ ಕಂಪಲ್ಸರಿ ದೇಶೀಯ ಹಸುಗಳನ್ನ ಸಾಕುವಂತ ಒಂದು ವ್ಯವಸ್ಥೆ ಆಗಬೇಕು ಸರ್. ಎಬ್ಬೆಗಳು ನಾವು ನೋಡಿದ್ವಿ, ಆಮೇಲೆ ನಿಂತು ಗೆದ್ದ ಮೇಲೆ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ಆಗಬಾರ್ದು. ಜನಗಳ ಜೊತೆ ಬೇರೆ ಬದಲಾವಣೆ ನಿಯಮ ಇದೆ ಜಗತ್ತಿನಲ್ಲಿ, ಅದು ಕಾಲ ಪಕ್ಕ ಇದೆ, ಈಗ ಮತ್ತೆ ಬಂದಿದೆ. ನಾವೆಲ್ಲರೂ ಒಬ್ರನ್ನೊಬ್ರು ಯಾರ್ಯಾರು ಇಲ್ಲಿ ಹೇಳಿದಾರೆ ಅದನ್ನ ಬೆನ್ನತ್ತಿ ಈಗ ಅನುಷ್ಠಾನಕ್ಕೆ ತರೋದನ್ನ ನಾವು ನೋಡ್ಕೋಬೇಕು. ಭರವಸೆ ಬೇಕು ನಮ್ಮ ಬಾಳಿನಲ್ಲಿ. ಭಾಳ ಸರಿ ಒಂದು 10-20 ಸಾರಿ ಸೋತ ತಕ್ಷಣ ಆಗೋದಿಲ್ಲ, ನಾವಂತೂ ಸೋತಿಲ್ಲ. ಅಟ್ಲೀಸ್ಟ್ ನಾವು ಪಾಂಚ್ ಅಂತೀವಿ. ನಾವು ಮಹಿಮಾ ಅವರು, ಪಾಂಡವಮಠ ಸ್ವಾಮಿಗಳು, ಪಂಡಿತಾರ ಸ್ವಾಮಿಗಳು, ನಾನು, ಇನ್ನೊಬ್ಬರು ಬೈರೇಗೌಡರು ಅಂತ ಒಬ್ರು ಇದ್ದಾರೆ. ಅವ್ರಿಗೆ ಲೈವಲ್ಲಿ ಬರ್ತಾರೆ, ಬರ್ತಾ ಇದಾರೆ, ಬೈರೇಗೌಡರು ಬರ್ತಾರೆ. ನಮ್ಮಲ್ಲೇ 100 ಜನ ಇದ್ರು ಸಹಿತ ಹಂಗ ಮಾಡ್ತೀರಾ ನೀವು, ಸರ್ವೋದಯ ಸರ್ಕಾರ ಬರುತ್ತಾ, ಎಲ್ಲ ನೆಗೆಟಿವ್ಸು, ಆಗೋದಿಲ್ಲ ಅಂತಾನೆ ಮಾತಾಡ್ತಾರೆ. ಆದರೆ ವೈಯಕ್ತಿಕ ಬದುಕಿನಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿರಿ. ನಮ್ಮ ಗುರುಮೂರ್ತಿ ಅಂತವರು ಸಾಕಷ್ಟು ಸಾಧನೆ ಮಾಡಿದ್ರು. ಹೆಂಗೆ ಮಾಡಿದರು? ಸಾಕಷ್ಟು ಕೆಲಸ ಮಾಡಿದ್ರು. ಅದಕ್ಕೆ ಈಗ ಇದಕ್ಕೂ ಸಾಕಷ್ಟು ಕೆಲಸ ಮಾಡಿದರೆ ಜನರಲ್ಲಿ ಜಾಗೃತಿ ಆಗ್ಬೇಕು ಅಷ್ಟೇ. ಅದೇನು ದೊಡ್ಡ ವಿಚಾರ ಇಲ್ಲ ಅದು. ಈಗ ಏನಂದರೆ ತಾವಿಲ್ಲಿ ಬಂದಿದ್ದೀರಲ್ಲ, 1% ನೀವು ಏನಿದ್ರಿ, ನೀವು 30% ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಇವೆಲ್ಲ ಇನ್ಫ್ಲೂಯೆನ್ಸರ್ಸ್. ಬಸವರಾಜ್ ಸರ್ ಡೆಕ್ಕನಾರಾಯಣಲ್ಲಿ ಬರೀತಾರೆ ಬೇಕಾದಷ್ಟು, ಇದ್ರ ಬಗ್ಗೆ ಬರೀಲಿ ಅವರು. ಅವಾಗೇನಾಗುತ್ತೆ, 1% ಜನ, ಇನ್ನು 29% ಜನಕ್ಕೆ ನಾವು ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಪ್ರಭಾವ ಬೀರಿದ್ರೆ, ಇನ್ನು 70% ಜನ ಆಟೋಮೆಟಿಕ್ಕಾಗಿ ಬಾಯ್ಲಾಗ್ತಾರೆ. ನೀರು ನೋಡ್ರಿ, ಬೇಕಾದ್ರೆ ನೀರು ಕಾಯಿಸುವಾಗ ಮೊದಲು ಸ್ಟಾರ್ಟಿಂಗ್ ಎಷ್ಟೊತ್ತು ಕಾಯ್ದಲ್ಲಿ ನೀರೋದು, ಆಮೇಲೆ ನೋಡ್ರಿ ದಡದಡಕಾಗ್ಬಿಡ್ತು. ಏರೋಪ್ಲೇನ್ದು ಅಷ್ಟೇ, ಅದೆಲ್ಲ ಕತ್ಗಳು ನಿಮಗೆ ಗೊತ್ತಿದೆ. ಸೊ ನಾವು ಫೀನಿಕ್ಸ್ ಥರ ಎದ್ದು ಬರಬೇಕಾಗಿದೆ. ಈ ರಾಜಕೀಯ ಅನ್ನೋದು ಎಲ್ಲಿಗೆ ಮುಟ್ಬಿಟ್ಟಿದೆ ಅಂದರೆ ನಿಮ್ಗೆ ಗೊತ್ತಿದೆ. 5,000 ನಾಳೆ 10,000 ಕೊಟ್ರು ಅಂತ, ಅದನ್ನೇನೋ ಒಂದು ಹೆಮ್ಮೆ ಥರ ಹೇಳ್ತೀವಿ ನಾವು. ಒಂದು ಓಟಿಗೆ 10,000 ಕೊಟ್ರು ಅಂತ, ಅವ್ರ ಕೈಲಿ ಲೆಕ್ಕ. ಎಂಥ ಇದು ಪರಿಸ್ಥಿತಿ ಸರಿಯಲ್ಲ. 3-4 ಕೋಟಿ ಪ್ರತಿ ವರ್ಷ ಒಂದು ಗ್ರಾಮ ಪಂಚಾಯತಿಗೆ ಬರುತ್ತಂತ ನೋಡಿ. ಅಲ್ಲಿ ಜನ ಇಷ್ಟು ಬಂತಲ್ಲ, ಏನಾಯ್ತು ಅಂತ 3 ತಿಂಗಳಿಗೆ ಕೇಳಿದರೆ ಅದರ ವಾತಾವರಣನೇ ಬೇರೆ ಆಗ್ಬಿಡ್ತು ನೋಡಿ. ಇದಕ್ಕೆ ಎಚ್ಚೆತ್ತ ನಾಗರಿಕ ಮಾತ್ರ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಾಧ್ಯ. ನಾವೆಲ್ಲ ಮಲಗಿಬಿಟ್ಟಿದ್ದೀವಿ. ಇದನ್ನು ದಾವಣಗೆರೆ ಸೆಂಟ್ರಲ್ ಪ್ಲೇಸ್ ಬೇರೆ ಕರ್ನಾಟಕಕ್ಕೆ, ಇಲ್ಲಿಂದ ಪ್ರಾರಂಭ ಮಾಡಿ 6,000 ಹಳ್ಳಿಗಳಿಗೆ ಮುಟ್ಸೋಂಥ ಎಲ್ಲ ಪ್ರಯತ್ನ ಮಾಡೋಣ. ಇಲ್ಲಿ ನನ್ನ ಜೊತೆಗೆ ಸುಮಾರು ಒಂದು 50 ಜನ ಭಾಳ ಅದ್ಭುತವಾದ ನಾಯಕರೆಲ್ಲ ಸೇರ್ಕೊಂಡಿದ್ದಾರೆ, ಬದಲಾವಣೆ ಆಗಬೇಕು ಅನ್ನೋಂಥವ್ರು. ಕತ್ತಲೆ ಯಾವಾಗಲೂ ಪರ್ಮನೆಂಟ್ ಅಲ್ಲ, ಅದು ಮತ್ತೆ ಒಂಗಿರಣ ಬಂದೇ ಬರುತ್ತೆ, ಬೆಳಕು ಕಂಡೇ ಕಾಣುತ್ತೆ. ಈಗೇನಾಗಿದೆ, ಬರೀ ರಾಜ್ಯದ ಪರಿಸ್ಥಿತಿ ಎಲ್ಲ ಇದು ಸರ್ವೋದಯದ್ದು, ದೇಶ ಜಗತ್ತು. ಇವನ್ ನಾನು ಈಗ ಅಮೇರಿಕಾದಿಂದ ಜಸ್ಟ್ ಬಂದೆ, ಅಲ್ಲೂ ಸಹಿತ ಸರ್ವೋದಯ ನೆಸೆಸಿಟಿ ಇದೆ. ಅಲ್ಲೂ ಪೊಲ್ಯೂಷನ್ ಇದೆ, ಅಲ್ಲೂ ರಾಜಕೀಯ ತದ್ವ ಕೆಟ್ಟೋಗಿದೆ, ಟ್ರಂಪ್ದು ಇವ್ರದೆಲ್ಲ. ಹೀಗಾಗಿ ಈ ಸರ್ವೋದಯ ಅನ್ನೋದು ಎಂಥ ಕ್ರೈಸಿಸಲ್ಲಿದೆ ಅಂದರೆ, ಅದನ್ನು ನಾವು ಕಂಟಿನ್ಯೂಸ್ ವಿಶ್ವದಾದ್ಯಂತ ಅದನ್ನು ವಿಸ್ತರಿಸ್ಬೇಕು. ಸದ್ಯ ನಾವು ರಾಜ್ಯ ಒಂದು ಫೋಕಸ್ ಮಾಡಿ ಇಲ್ಲಿ ಒಂದು ಸರ್ವೋದಯ ಸರ್ಕಾರ ಬರಬೇಕು. ಅದಕ್ಕೆ ತಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ನಾವು ಸ್ವಾಗತಿಸ್ತೀವಿ. ಸಾಮಾನ್ಯವಾಗಿ ನಾವು ಕೈಕಟ್ಟು ಕೂತ್ಕೊಂಡು ಬರೀ ನೆಗೆಟಿವ್ಸ್ ಮಾತಾಡ್ತೀವಿ. ಅದೆಲ್ಲಾಗುತ್ತೆ, ಇದೆಲ್ಲಾಗುತ್ತೆ, ಅವರಿಂದ ಎಲ್ಲಾಗುತ್ತೆ, ಇವರಿಂದ ಎಲ್ಲಾಗುತ್ತೆ, ಈ ಥರದ ಬರೀ ನೆಗೆಟಿವ್ಸ್ ಮಾತುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಭಾಳಷ್ಟು ಜನ ನಾವು
ನೆಗೆಟಿವ್ಸ್ನಲ್ಲಿ ಪೂರ್ತಿ ಸಿಕ್ಕಾಕೊಂಡಿದ್ವಿ. ಅದರಿಂದ ನಾವು ಮೊದಲು ಮತ್ತೆ ಜಡ್ಜ್ಮೆಂಟ್ ಅಂತಾರ, ಮಾತು ಎತ್ತಿದ್ರೆ ಜಡ್ಜ್ ಮಾಡ್ತೀವಿ. ಮೊದಲು ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊಳ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂತ. ಯಾರು ಹೊಸಬ್ರು ಟ್ರೈ ಮಾಡ್ತಾರೆ ಅವ್ರ ಕೈಲಿ ಇಲ್ಲಾಗುತ್ತೆ ಅಂತ. ಇದನ್ನು ಬಿಟ್ಟಾಕ್ಬೇಕು. ಮತ್ತೆ ಭಯನೂ ಬಿಟ್ಟಾಕ್ಬೇಕು. ಆಗ ಮಾತ್ರ ಸಾಧ್ಯ ಆಗುತ್ತೆ. ಮತ್ತೆ ನಮ್ಮಲ್ಲಿ ಸಿನಿಕತೆ ಇದೆ. ರಾಜಕಾರಣಿಗಳು ಎಲ್ಲರನ್ನ ಏಕದಮ್ ಬೈದ್ಬಿಡೋದು. ಯಾಕಂದ್ರೆ ನಮ್ಮ ಮಹಿಮಾ ಅಂತವ್ರು ಇಲ್ವಾ, ತೇಜಸ್ವಿ ಅಂತವರೆಲ್ಲ ಈಗಲೂ ಇದ್ದಾರೆ, ನಜೀರ್ ಸಾಬ್ ಇದ್ದಿಲ್ವಾ, ಈಗಲೂ ಇದ್ದಾರೆ. ಹುಡುಕಿದ್ರೆ ಈಗಲೂ ಎಲ್ಲ ಪಾರ್ಟಿಲೂ ಒಳ್ಳೆಯವ್ರು ಸಿಗ್ತಾರೆ. ಈ ಸಿನಿಸಿಸಮ್ ಬಿಟ್ಟರೆ ಕುತೂಹಲದಿಂದ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ, ಈಗ ಯಾರ್ಯಾರು ಸಜ್ಜನರಿದ್ದಾರೆ ಎಲ್ಲ ಕಡೆ ಇದ್ದಾರೆ. ನಾವು ಈಗ ತಾನೇ ಅಜ್ಜಿಹಳ್ಳಿ ಇವ್ರದ್ದು ಹೇಳ್ತಾ ಇದ್ವಿ, ನಾವು ರವಿ ಅವ್ರದ್ದು ಹೇಳ್ತಾ ಇದ್ವಿ ಹೆಸರು. ಈ ಥರದವ್ರು ಇದ್ದಾರೆ. ಕುತೂಹಲದಿಂದ ಹುಡುಕ್ಬೇಕಾಗಿದೆ, ನಾವು ಜನರನ್ನ ಹುಡುಕ್ಬೇಕು. ಆಮೇಲೆ ಏನು, ಕರೇಜ್ ಬೇಕು, ಧೈರ್ಯ ಬೇಕು. ಅಲ್ಲ ಅನ್ಬೇಕು. ಹೌದಾದ ಏನಾಗಿದೆ, ಪ್ರಭುತ್ವದಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಯಾರು ಧೈರ್ಯವಾಗಿ ಮಾತಾಡೋದು. ನಮ್ಮ ಮಲ್ಲಣ್ಣವ್ರು ಮಾತ್ರ ಬಹಳ ಇಂಡೈರೆಕ್ಟ್ ಆಗಿ ಸರಿಯಾಗಿ ಬತ್ತಿ ಇಡ್ತಾರೆ ಅವ್ರದ್ದೊಂದು ಕಾಲನಲ್ಲಿ. ಆದರೆ ಇನ್ನು ಧೈರ್ಯವಾಗಿ ಮಾತಾಡ್ಬೇಕು. ಪಡಿತಾರ ಸ್ವಾಮಿಗಳು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ. ಇದು ಬೇಕದು. ನ್ಯಾಯ ನಿಷ್ಠುರಿ ದಾಕ್ಷಣ್ಯ ಪರ ನಾನಲ್ಲ ಅನ್ನೋದು ಬೇಕು. ಆಮೇಲೆ ಕರುಣೆ ಬೇಕು. ಕರುಣೆ ಯಾರನ್ನ ಮೊದಲು ನಮ್ಮೇಲೆ ಬೇಕು. ಆಮೇಲೆ ಇದೇನು ಅನಾಹುತ ಎಷ್ಟು ನಡೀತಿದೆ ನೋಡ್ರಿ. ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಅದ್ರ ಬಗ್ಗೆ ಕರುಣೆ ಬೇಕು. ನಮ್ಮ ಜೀವದ ಬಗ್ಗೆ ನಮಗೆ ಕರುಣೆ ಬೇಕು. 30-40 ವರ್ಷಕ್ಕೆ ನಮ್ಮ ಹುಡುಗರು ಸಾಯ್ತಿದ್ದಾರೆ, ಅದ್ರ ಬಗ್ಗೆ ಕರುಣೆ ಬೇಡವಾ ನಮಗೆ? ಹಾಗಾಗಿ ಕಂಪ್ಲೀಷನ್ ಬೇಕು. ಒಂದು ಹಿಡಿದ ಮೇಲೆ ಈಗ ನಾವು ರಾಜಕೀಯ ಎಷ್ಟೇ ಜನ ಯಾರೇ ಎಲ್ಲರೂ ಹೇಳ್ತಾರೆ ಇದು ನೆಗೆಟಿವ್, ನಾವು ಮಾತ್ರ ಬಿಟ್ಟಿಲ್ಲ. ಕಂಪ್ಲೀಷನ್. ಆಮೇಲೆ ಕಾಂಟ್ರಿಬ್ಯೂಷನ್, ಒಂದು ಕೊಡುಗೆ ಕೊಡಬೇಕು ಅಂತ. ಈಗ ನೋಡ್ರಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಕೊಡುಗೆ ಕೊಟ್ಟರು ಅಲ್ವಾ, ಬ್ರಿಟಿಷರನ್ನು ಸೋಲ್ಸಕ್ಕೆ ಸಾಧ್ಯ ಅಂತ. ಆಮೇಲೆ JP ಟೈಮಲ್ಲಿ ಎಮರ್ಜೆನ್ಸಿ ಆದ್ಮೇಲೆ ಅವಾಗಲೂ ಒಂದು ಹೊಸ ಸರ್ಕಾರ ಬಂತು. ಈ ಥರ ನಾವು ಕಾಂಟ್ರಿಬ್ಯೂಷನ್ ಕಡೆಗೆ ಗಮನ ಕೊಟ್ಟರೆ ಖಂಡಿತ ಇದೆಲ್ಲ ಸಾಧ್ಯ ಆಗುತ್ತೆ. ನಾನು ಆಗಲೇ ಹೇಳಿದೆ ಹಂಪಾಂಚ್ ಅಂತ. ನಾವೊಂದು 5 ಜನ ಈಗ ಭಾಳ ಜೋರತ್ತಿಗೆ ತಯಾರಾಗಿದ್ವಿ. ಅದಕ್ಕೆ ತಾವೆಲ್ಲರೂ ಕೈಗೂಡಿಸಿದ್ರೆ ನಾವಂತೂ ಯಾವಾಗಲೂ ಒಬ್ಬೊಬ್ರು 1 ಕೋಟಿ ಅಂತ ಭಾವಿಸ್ತೀವಿ, ಒಬ್ಬೊಬ್ರು 1 ಕೋಟಿ ಅಂತ. ಆ ಥರ ಭಾವನೆಯಿಂದ ಮುಂದೋಗ್ಬೇಕಾಗಿದೆ. ಆಮೇಲೆ ಈ ಗ್ರಾಮ ಸಭೆಗಳು ನಡೀತಾನೆ ಇಲ್ವಂತ. ಕೇಳಿ ಭಾಳ ಶಾಕ್ ಆಯಿತು. ವರ್ಷಕ್ಕೆ 4 ಗ್ರಾಮ ಸಭೆ ನಡಿಬೇಕಂತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೈರೇಗೌಡರು ಆನ್ಲೈನಲ್ಲಿ ಮಾತಾಡ್ತಾರೆ. ಅದು ಅದ್ಭುತವಾದ ಕಲ್ಪನೆ ಇದೆ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಬಗ್ಗೆ. ಅದು ಎಷ್ಟು ಪವರ್ಫುಲ್ ಅಂದರೆ, ಅವರು ಒಂದ್ಸರಿ ಇಲ್ಲಿ ನಮ್ಮೂರ ಕೊಡ್ತಾ ಬೇಡ ಅಂತ ತೀರ್ಮಾನ ಮಾಡಿದರೆ ಪ್ರೈಮ್ ಮಿನಿಸ್ಟರ್ ಸಹಿತ ಚೇಂಜ್ ಮಾಡಕ್ಕೆ ಬರಲ್ಲ ಅಂತ. ಅಷ್ಟು ಪವರ್ಫುಲ್ ಇದೆ. ಅಲ್ಲಿ 3-4 ಕೋಟಿ ಪ್ರತಿ ವರ್ಷ ಬರುತ್ತಂತೆ ಒಂದು ಗ್ರಾಮ ಪಂಚಾಯತಿ. ನೋಡಿ ಅಲ್ಲೇನಾಯ್ತು, ಅಲ್ಲಿಗೆ 5 ವರ್ಷಕ್ಕೆ ಎಷ್ಟು ಬಂತು, ಅದೇನಾಯ್ತು, ಎಲ್ಲರಿಗೂ ಅದೊಂಥರ ಆಡಂಬರ ಆಗ್ಬಿಡ್ತದೆ. ಒಂದು ಗ್ರೀನ್ ಗ್ರಾಸ್ ಅದನ್ನು ಮೆಲ್ಲಕ್ಕೆ ಅದೆಲ್ಲ ಹೋಗಿ ಸರಳರು ಸಜ್ಜನರು ಬರೋಂಥದ್ದಾಗಬೇಕು. ಇನ್ನು ಒಂದೊಂದೇ ನಮ್ಮ ವಿಚಾರಗಳಿಗೆ ಬಂದರೆ, ಈ ಪರಿಸರ ಎಷ್ಟು ಕೆಟ್ಟೋಗಿದೆ ಗೊತ್ತಿದೆ ನಿಮಗೆ. ಅದರಲ್ಲಿ ನಾವೀಗ ಪ್ಲಾಸ್ಟಿಕ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. DC ಆಫೀಸ್ನಲ್ಲಿ ಟೀಚರ್ಸ್ ಟ್ರೈನಿಂಗ್ ಶುರುವಾಗಿದೆ. ಪ್ಲಾಸ್ಟಿಕ್ ಅನ್ನೋದೊಂದು ಇಷ್ಟು ಅನಾಹುತ ಮಾಡ್ತಿದೆ. ಇನ್ನು ಬೇರೆ ಎಲ್ಲ ಅನಾಹುತಗಳು ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. 70% ಕಾಡು ನೀರಿನಲ್ಲಿದೆ ಅಂತ. 70% ಕಾಡು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಮೇಲೆ 70% ಆಕ್ಸಿಜನ್ ಅಲ್ಲಿಂದ ಬರುತ್ತಂತ ನಮ್ಮ ಇಡೀ ಜೀವಜಾಲಕ್ಕೆ. ಆದರೆ ಅದನ್ನು ನಾವು ಪ್ಲಾಸ್ಟಿಕ್ ಅಂತ ಹೋಗಿ ಇಷ್ಟ ಹತ್ರ ಅದನ್ನು ನಿಲ್ಲಿಸ್ಬಿಟ್ಟು, ಸೂರ್ಯನ ಬೆಳಕು ಬೀಳಲ್ಲ, ಅಲ್ಲಿ ಗಾಳಿ ಹೋಗಲ್ಲ, ಎಲ್ಲ ಜೀವಗಳನ್ನೆಲ್ಲ ನಿರ್ನಾಮ ಮಾಡ್ತಿದ್ವಿ. ಈ ಥರ ಇನ್ನು ಪರಿಸರದ ಹಲವಾರು ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಒಂದ್ಸರಿ ಈಗ ದಾವಣಗೆರೆ ಡಿಸ್ಟ್ರಿಕ್ಟ್ ನಾವು ರೋಲ್ ಮಾಡಲ್ ಮಾಡಿ ಅದನ್ನು ಸ್ಕೆಲಿಟಪ್ ಅಂತಾರೆ. ಅದನ್ನು ಇನ್ನು 30 ಡಿಸ್ಟ್ರಿಕ್ಟಿಗೆ ಅದನ್ನು ಅಬ್ಸರ್ವ್. ಇದು ನೆಕ್ಸ್ಟ್ ಕೃಷಿಗೆ ಬಂದುಬಿಟ್ರೆ ಅಲ್ಲಿ ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಪಾಪ ರೈತರು ಒಂದೊಂದ್ಸರಿ ಟೊಮೆಟೋಕ್ಕೆ 5 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ ಅಲ್ವಾ. ಈ ಥರ ಅವ್ರಿಗೊಂದು ಬೆಂಬಲ ಬೆಲೆ ಬೇಕು. ಈಗೆಲ್ಲದಕ್ಕೂ ಒಂದು ಬೆಲೆ ಇದೆ, ಒಂದು ಚಪ್ಪಲಿಗಿದೆ, ಮತ್ತೊಂದಕ್ಕಿದೆ, ಆದರೆ ಕೃಷಿಗೆ ಬೆಲೆ ಇಲ್ಲ. ಆಮೇಲೆ ವಿಷಮುಕ್ತ, ಇವತ್ತು DC ಸಾಹೇಬ್ರದ್ದು ಹೇಳಿದ್ದಾರೆ, ಸಹಜ ಕೃಷಿಯನ್ನು ನಾವು ಪ್ರಮೋಟ್ ಮಾಡ್ಬೇಕಂತ. ಈಗ ಕೃಷಿ ಅಂದರೆ ನಮ್ಮ ಯುವಕರೆಲ್ಲ ಓಡೋಗಿದೆ ಅಂತದ್ದು ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ನಿಂತ್ಕೊಂತಾರೆ, ಗುಟ್ಕ ಹಾಕಂತ ಕುತ್ಕೊಂತಾರೆ. ಅದು ತಪ್ಪು ಬೇಕದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಈ DH ರಾಘವನ್ ಹೇಳ್ತಾ ಇದ್ರು, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಹಾಸನದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗಿ ಸಾವಾದ್ವಲ್ಲ, ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. 27% 40 ವರ್ಷದ ಒಳಗಿನವ್ರಿಗೆ ಹೈಪರ್ ಟೆನ್ಷನ್ ಇದೆ ನೋಡ್ರಿ. ಈಗ ಅವರು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ರೆ, ಈ ಒತ್ತಡಗಳು ಬಿಟ್ಟರೆ, ಇವೆಲ್ಲ ಆಹಾರ ಬಿಟ್ಟು ಆನಂದವಾಗಿ ಸರಳವಾಗಿ ಬದುಕಕ್ಕೆ ಸಾಧ್ಯ ಆದರೆ ಅವ್ರು 27% ಉಳಿತಾರೆ. ಈಗ ಹೋಗ್ತು ಅಂದ್ರೆ ಇನ್ನು 2-3 ವರ್ಷಕ್ಕೆ ಡಮ ಅಂತಿರ್ತಾರೆ. ಇಲ್ಲಿ ಲೋಕಲ್ ಪೇಪರ್ಗಳಾಗ ಅವ್ರ ಪಾಪ ಏನೋ ಅತ್ಯಂತ ಎಂಥ ಸಾವು, ದುಃಖದಾಯಕ ಸಾವು ಅಂತ ಬರುತ್ತೆ. ಇಲ್ಲಿಗೆ ಮುಗಿದು ಅಯ್ಯೋ ಅವ್ರು ಸತ್ರು ಇವ್ರು ಸತ್ರು, ನಾವು ಅಮೇರಿಕಾದಾಗಿದ್ದಾಗ ಅವ್ರು ಸತ್ರು ಇವ್ರು ಸತ್ರು, ಅದು ಹುಡುಗರು ಸಾಯಿ. ಇದೆಲ್ಲ ಬದಲಾವಣೆ ಆಗಬೇಕಾಗಿದೆ. ಆ ಕಾರಣದಿಂದ
ಹೇಳ್ತಾ ಇದ್ರು ಆಹಾರ ನಮ್ಮಲ್ಲಿ ಸರಿ ಇಲ್ಲ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ನಮ್ಮ ಕ್ಷೇತ್ರದಲ್ಲಿ ಅದು ಡಿಸ್ಕಷನ್ ಆಯ್ತು. ವಿಷಮುಕ್ತ ಆಹಾರ, 9:30 10 ಗಂಟೆಗೆ ಮಲಗಬೇಕು, ಎಲ್ಲರೂ 12 1 ಗಂಟೆಗೆ ಮಲಗ್ತಾರೆ. ಅದು ಲೈಫ್ ಸ್ಟೈಲೇ ಹಂಗಾಗ್ಬಿಟ್ಟಿದೆ. ಇವೆಲ್ಲವೂ ಬದಲಾವಣೆ ಆಗ್ಬೇಕಾಗಿದೆ. ಇದೊಂಥರ ಸಾಮೂಹಿಕ ಆತ್ಮಹತ್ಯೆ ನಡೀತಾ ಇದೆ ಈಗ ಆರೋಗ್ಯ ದೃಷ್ಟಿಯಲ್ಲಿ. ಏನಂದ್ರೆ ಯಾರೋ ಆತ್ಮಹತ್ಯೆ ಕೊಲ್ತಾ ಇಲ್ಲ, ಇದಾಗ್ತಿಲ್ಲ, ಅವರೊಟ್ಟಿಗೆ ಅವರೇ ಲೈಫ್ ಸ್ಟೈಲ್ಗಳು ಈ ಮೋಜ್ ಮಸ್ತಿಗೆ ಬಿದ್ದು ಸಾಮೂಹಿಕ ಆತ್ಮಹತ್ಯೆ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಮತ್ತಿನ್ನು ಶಿಕ್ಷಣದಲ್ಲಿ ಬದಲಾವಣೆ ಆಗ್ಬೇಕಾದ್ದು ಅದು ಬೇಕಾದಷ್ಟಿದೆ. ಮಾಧ್ಯಮ ಶಿಕ್ಷಣ ಆಗ್ಬೇಕು. ಇನ್ನು ರಾಜಕೀಯಕ್ಕೆ ಬಂದ್ಬಿಟ್ರೆ ಇದು ಬುನಾದಿ, ಫೌಂಡೇಶನ್ ಇದು. ಯಾಕೆಂದ್ರೆ ಇಲ್ಲಿ ಏನೇ ಬದಲಾವಣೆಗಳಾಗಬೇಕು, ಕೊನೆಗೆ ಹೋಗಿ ಇಲ್ಲಿ ನಿಂತ್ಕೊಂತದ್ದು. ಬಾಟ್ಲ್ ನೆಕ್ ಅಂತಾರೆ, ಎಲ್ಲ ಮಾಡಿರ್ತಾರೆ, ಅಲ್ಲಿ ಹೋಗಿ ಅದು ಟಕ್ಕಾಗಿ. ಆದ್ರಿಂದ ಅಲ್ಲಿ ಸಾಕಷ್ಟು ಸರಳರು, ಸಜ್ಜನರು, ಸತ್ಕಾರ್ಯ ಮಾಡೋಂಥರು, ಸ್ವಾರ್ಥತೆ ಇಲ್ಲ ಅಂತರು, ಈ ಭ್ರಷ್ಟ ಜಾತೀಯತೆ ಇಲ್ಲ ಅಂತ, ಸ್ವಜನ ಪಕ್ಷಪಾತ ಮಾಡಿದಂಥ ರಾಜಕಾರಣಿಗಳು ನಮ್ಗೆ ಬೇಕಾಗಿತ್ತು. ಈಗ ನಮಗೆಲ್ಲ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಒಂದು 50 ಕುಟುಂಬಗಳು ಮ್ಯಾಕ್ಸಿಮಮ್ ಅಂದರೆ ರಾಜ್ಯ ಮಾಡ್ತಿದ್ರು. ಅವರೆಲ್ಲರೂ ಶ್ರೀಮಂತ. ನಿಮ್ಮಂಥ ಸರಳ ಸಜ್ಜನರು ಅಲ್ಲಿ ಜಾಗಕ್ಕೆ ಬಂದರೆ ಬದಲಾವಣೆ ಖಂಡಿತ ಆಗುತ್ತೆ. ಅದಕ್ಕೆ DVG ಒಂದು ಮಾತು ಹೇಳ್ತಾರೆ, ಬಿದ್ದುದನ್ನು ನಿಲ್ಲಿಸ್ಬೇಕಂತೆ, ನಿಂತದ್ದನ್ನು ಕಟ್ಟಬೇಕಂತೆ, ಕಟ್ಟಿದ್ದನ್ನು ರಕ್ಷಣೆ ಮಾಡ್ಬೇಕಂತೆ. ಈಗ ನೋಡ್ರಿ, ನಮ್ಮ ಸಂವಿಧಾನ ಇರ್ಬೋದು, ಇವೇನಿದೆ ಪ್ರಜಾಪ್ರಭುತ್ವ ಮೌಲ್ಯಗಳದ್ದು, ಆಮೇಲೆ ಕಟ್ಟಿದ್ದನ್ನು ಬೀಳ್ದಂಗೆ ನೋಡ್ಕೋಬೇಕಂತೆ. ಅದು ನಮ್ಮ ಎಲ್ಲರ ಅತ್ಯಂತ ಆದ್ಯ ಕರ್ತವ್ಯ ಅದು. ಹಾಗಾಗಿ ಸರ್ವೋದಯ ಅಂದ್ರೆ ಏನಿಲ್ಲ, ಸರ್ವ ಜೀವಿ ದಯೆ, ಆಲ್ ಇನ್ಕ್ಲೂಸಿವ್ ಇದು. ಯಾರೋ ಒಬ್ರು ಇಬ್ರು ಮಾಡೋದಲ್ಲ, ಇದು ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಿದ್ದು. ಈಗ ನೋಡಿ, ಒಂದು ಆಕಳಕ್ಕೆ ತೊಂದರೆ ಆಗಿ ಪ್ಲಾಸ್ಟಿಕ್ ತಿಂದು ಸತ್ರೆ ನಮ್ಗೆ ಆನೆ ಇಲ್ಲ. ನೋಡಿ ಇದು ಹೆಂಗೆ ಇಂಟರ್ ಕನೆಕ್ಟೆಡ್, ನಾವೆಲ್ಲರೂ ಇಂಟರ್ ಕನೆಕ್ಟೆಡ್, ಇಂಟರ್ ಡಿಪೆಂಡೆಂಟ್. ಹಾಗಾಗಿ ಈಗ ನಿಮ್ಗೆಲ್ಲ ಗೊತ್ತಿದೆ, ಹೆಂಗಾದ್ವಿ ನಾನು ಹೇಳಕ್ ಹೋಗೋದಿಲ್ಲ. 50-60 ವರ್ಷದಿಂದ ಇಲ್ಲೆಲ್ಲ ಹಿರಿಯರಿದ್ದರು. ಅವಾಗಿನ ವಾತಾವರಣ ಹೇಗಿತ್ತು, ಈಗೇನು ಆಗ್ತಾ ಇದೆ ಅದು ಗೊತ್ತಿದೆ. ಆದ್ರಿಂದ ಅಲ್ಲಿ ಸಾಕಷ್ಟು ಬದಲಾವಣೆ ಆಗ್ಬೇಕು. ಈ ಬದಲಾವಣೆ ಆಗ್ಬೇಕಂದ್ರೆ ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆಕ್ಷನ್ಸ್ ಅಂತೀವಿ ನಾವು. ಅಂದ್ರೆ ಅರಿವು ಆಧಾರಿತ ಸಾಮೂಹಿಕ ಚಿಂತನೆ ಮತ್ತು ಕಾರ್ಯಾಚರಣೆ ಅಂತ. ಇದು ಯಾರೋ ಒಬ್ಬರಿಂದ ಖಂಡಿತ ಸಾಧ್ಯ ಇಲ್ಲ. ಈಗ 5 ಜನ ನಾವು ಹೇಳಿದ್ವಿ, ಅದು 5 ಕೋಟಿ ಆಗಬೇಕು, 50 ಕೋಟಿ ಆಗಬೇಕು. ಈ ಥರ ಅದನ್ನ ಬೆಳೆಸ್ತಾ ಇದ್ದೀವಿ ನಾವು. ಬೆಳೆಸೋವಂಥ ಪ್ರಯತ್ನ ಮಾಡಬೇಕು. ಅದು ಲೀಡರ್ಶಿಪ್ ಫ್ರಮ್ ಎಮರ್ಜಿಂಗ್ ಫ್ಯೂಚರ್ ಅಂತ ಒಂದು ಇದರಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೊಂದು ಭಾಗವೆಚ್ಚರವೊಂದು, ಮರುಕಕ್ಕೆ ಪ್ರೇಮಕ್ಕೆ ಚಿರ ತೆರೆದೆಯದು ಎಂದು ಬೇಕು. ಅನ್ಯಾಯಕ್ಕೆ ಭಾಗಬಾರದು. ಬಡವರ ಬಗ್ಗೆ 80% ಬಡವರಿದ್ದಾರೆ, ಅವ್ರ ಬಗ್ಗೆ ನಮಗೊಂದು ಕನಿಕರ ಕರುಣೆ ಇರಬೇಕು. ಇದಕ್ಕೆ ಮುಖ್ಯವಾಗಿ ನಾವು ಕೃತಜ್ಞತೆ ಇಟ್ಕೋಬೇಕು. ನಮ್ಗೆ ಇಷ್ಟೊಂದು ಒಳ್ಳೆ ಲೈಫ್ ಸಿಕ್ಕಿದೆ, ಒಂದು ಪ್ರಿವಿಲೇಜ್ಡ್ ನಾವೆಲ್ಲ. ನಾವು ಅಟ್ಲೀಸ್ಟ್ ಒಂದಿಷ್ಟು ತೊಂದರೆ ಆಗಿರೋರಿಗೆ, ಪಶು ಪಕ್ಷಿ ಪ್ರಾಣಿಗಳು ಏನು ಮಾಡ್ತಾವೆ ಅವಕ್ಕೆಲ್ಲ ನಾವು ಮಾಡಬೇಕಾಗಿದೆ. ಇದಕ್ಕೆ ಕರುಣೆ, ಮೈತ್ರಿ, ಪ್ರೀತಿ, ನೀತಿ ಇಂಥವು ನಮ್ಗೆ ಜೀವನದಲ್ಲಿ ಬಹಳ ಬೇಕು. ಹಾಗಾಗಿ ಗಾಂಧಿ ಏನು ಹೇಳ್ತಾರೆ, ಭೂಮಿಯೇ ನನ್ನ ಮನೆ, ಇಡೀ ಜೀವ ಸಂಕುಲವೇ ನನ್ನ ಕುಟುಂಬ ಅಂತಾರೆ. ಆ ಭಾವನೆ ಇದ್ದಾಗ ಸರ್ವೋದಯ ಆಗುತ್ತೆ. ಇದನ್ನು ಸರ್ವೋದಯ ವರ್ಷದಲ್ಲ, ಹಿಂದೆ ಬಸವಣ್ಣರು ಇದನ್ನು ಹೇಳಿದ್ದಾರೆ, ನಡೆಯಲರಿಯದೆ ನುಡಿಯಲರಿದೆ ಲಿಂಗವ ಪೂಜಿಸಿ ಫಲವೇನು ನೋಡ್ರಿ, ನಾವು ಪೂಜೆ ಮಾಡ್ಬಿಡ್ತೇವಪ್ಪ, ನಾವು ಬಹಳ ಶರಣರು ಅಂತ ಅಲ್ಲ. ಅವರ ಸುಖವೆಲ್ಲ ಸುಖ, ಅವರ ದುಃಖವೆಲ್ಲ ದುಃಖ, ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬಂದನಯ್ಯ. ಎಲ್ಲೋ ಏನೋ ತೊಂದರೆ ನಾವು ನೋಯ್ಬೇಕು, ಅದಕ್ಕೆ ಕಾರ್ಯಾಚರಣೆ ಮಾಡಬೇಕು. ಇದು ಈ 2000-3000 ವರ್ಷದಿಂದಲೂ ಇದು ಸರ್ವೋದಯ ಇದೆ. ಅದನ್ನು ಮತ್ತೆ ನಾವು ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಇದು ಸದ್ಯ ಕರ್ನಾಟಕದಲ್ಲಿ, ಆಮೇಲೆ ಬರ್ತಾ ಇಂಡಿಯಾದಲ್ಲಿ, ಆಮೇಲೆ ಪ್ರಪಂಚದಲ್ಲೂ ಬೇರೆ ಬೇರೆ ಲೀಡರ್ಸ್ ಇದನ್ನ ನಿಜವಾಗೂ ಪಿಕಪ್ ಮಾಡಬೇಕಾಗಿದೆ. ಇದಕ್ಕೆ ಕೊನೆಗೆ ಒಂದೇ ಒಂದು ಲೈನಲ್ಲಿ ಮುಗಿಸ್ತೀನಿ. ಬುದ್ಧನ ಈ ಮಾತುಗಳು ನಮಗೆ ಬಹಳ ಬೇಕು. ಏನೋ ದೃಢ ಸಂಕಲ್ಪ ಬೇಕು, ದಾನ ಬೇಕು. ದಾನ ಅಂದೇನು ಆಸ್ತಿ ಬರ್ಕೊಡ್ಬೇಕು ಅಂತಿಲ್ಲ, ಒಂದು ಸ್ಮೈಲು, ಒಂದು ಕಷ್ಟ ಸುಖ ಕೇಳೋದು, ಮತ್ತೇನಿಂಥ ಸಣ್ಣವನ್ನೇ ಮಾಡೋದು, ಏನೋ ಒಂದು ಇಂಥದ್ದೊಂದು ಸಭೆ ನಡೆಯುತ್ತೆ, ಸಹಕಾರ ಮಾಡೋದು, ಸಮಯದಾನ. ಈಗ ಯಾರು ಸಮಯದಾನನೇ ಮಾಡ್ತಿಲ್ಲ. ಇಷ್ಟು ಜನ ಬಂದಿರೋದು ನೋಡಿ ಭಾಳ ಆಶ್ಚರ್ಯ, ಸಂತೋಷ ಆಯ್ತು. ನಾವು 10 ಜನ ಅಂತ ನಮ್ಗೆ ಲೆಕ್ಕ ಅಂತ, ಇಷ್ಟೊಂದು ಜನ ಬಂದರೆ ತಮಗೆಲ್ಲರಿಗೂ ನಿಜವಾಗ್ಲೂ ಕೃತಜ್ಞತೆಗಳು. ಇನ್ನು ಪ್ರಜ್ಞೆಯಿಂದ ನಮಗೆ ನೋಡ್ರಿ, ಪ್ರಜ್ಞೆಯ ಪ್ರಯಾಣ ಆಗಬೇಕು. ಆಮೇಲೆ ಪ್ರಯತ್ನಶೀಲತೆ. ಎಸ್, ಮಹಿಮಾ ಪಟೇಲ್ ಅಂತೂ ಸಿಕ್ಕಾಬಟ್ಟೆ ಆಶಾವಾದಿ. ಅವರು ಪ್ರಪಂಚನೇ ಸರ್ವೋದಯ ಆಗ್ಬೇಕು ಅಂತಾರೆ. ನಾನು ಸದ್ಯ ಕರ್ನಾಟಕ ಮಾಡಂತ ಹೇಳಿರಿ, ನಾನು ಹೆಂಗೆ ನಾವು ಪ್ರಯತ್ನಗಳನ್ನು ಮಾಡ್ತಿದ್ವಿ, ಬಿಟ್ಟಿಲ್ಲ. ಆಮೇಲೆ ತ್ಯಾಗ ಬೇಕು. ಒಂದು ಸಮಯದಾನ ಸಹಿತ ಒಂದು ತ್ಯಾಗನೇ, ತಾಳ್ಮೆ ಬೇಕು. ಯಾವ ದೊಡ್ಡ ಕೆಲಸ ಆಗಿರೋದ್ರಿಂದ ಓವರ್ ನೈಟ್ ಏನೂ ಆಗೋದಿಲ್ಲ. ಕೆಟ್ಟದ್ದು ಬೇಕಾದ್ರೆ ಓವರ್ ನೈಟ್ ಮಾಡಿಬಿಡ್ತಾರೆ ಅಲ್ಲ, ಕೊನೆ ದರೋಡೆ ಏನಾದ್ರು ಓವರ್ ನೈಟ್ ಮಾಡಂತೀವಿ, ಹಿಂಗೆ ಆಗಲ್ಲ. ಇವಕ್ಕೆ ಸಾಕಷ್ಟು ಸಮಯ ಬೇಕು.
ಸತ್ಯ ಬೇಕು, ಚಾರಿತ್ರ್ಯ ಬೇಕು. ನಾವು ಪ್ರೋಸೆಸ್ಸಲ್ಲಿ ಇದನ್ನು ಮಾಡೋದ್ರಿಂದ ಒಂದು ಚಾರಿತ್ರ್ಯ ನಮ್ಮಲ್ಲಿ ಬರುತ್ತೆ. ಆಮೇಲೆ ಮೈತ್ರಿ, ಎಲ್ಲರ ಬಗ್ಗೆ ಒಂದು ಪ್ರೀತಿಯ ಭಾವನೆ ಬೇಕು. ಮತ್ತೆ ಉಪೇಕ್ಷೆ ಅಂತ ಒಂದು ಭಾಳ ಮಾತಿದೆ, ಲೆಟ್ ಗೋ ಅಂತ. ಅಯ್ಯೋ ಏನೋ ಈಗ ನಮ್ಮ ಸರ್ವೋದಯ ಭಾಳ ಚೆನ್ನಾಗಿ ನಡೆದೈತೆ ಅಂದ್ಕೋಬೇಡ. ನಾನಾ ಮುನಿ ಚಾಲೆಂಜಸ್ಸು ಪಜಿತಿಗಳೆಲ್ಲ ಇರ್ತಾವೆ. ನಾವು ಅಲ್ಲದಲ್ಲಿಗೆ ಬಿಟ್ಟು ಮತ್ತೆ 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 ಪ್ರಯತ್ನ ಮಾಡಿ. ಈ ದಿಶೆಯಲ್ಲಿ ನಾವೆಲ್ಲರೂ ನಮ್ಮ ಜೊತೆಗೆ ಹೆಜ್ಜೆಗೂಡಬೇಕು, ಸಹಪಯಣಿಗರಾಗಬೇಕು. ಕರುಣಾಮೈತ್ರಿಯಿಂದ ಸದಾ ನಾವೆಲ್ಲರೂ ಒಟ್ಟಿಗೆ ನಡೆದು ಒಂದು ಸರ್ವೋದಯ ಸಮಾಜನ ನಿರ್ಮಾಣ ಮಾಡೋಣ. 100 ಕಾಲ ಬದುಕಬೇಕು. ನಾವೇನು ಬರೀಕ್ಕೆ ಸಾಮಾನ್ಯ ಇಲ್ಲ ನಮ್ಮ ಟೈಮ್. ಅಷ್ಟರಲ್ಲಿ ಇಂಥದ್ದು ಒಳ್ಳೆ ಕೆಲಸಕ್ಕೆ ಮಹಿಮಾ ಅವ್ರು ಯಾವಾಗಲೂ ಹೇಳ್ತಾರೆ, ಇಂಥ ಒಳ್ಳೆ ಕೆಲಸ ನಾವಲ್ದೆ ಇನ್ಯಾರು ಮಾಡಬೇಕು ಅಂತವ್ರು, ಈಗಲ್ದಲ್ಲಿ ಇನ್ಯಾವಾಗ ಮಾಡಬೇಕು ಅಂತಾರೆ. ನೋಡ್ರಿ, ಈ ಮಾತುಗಳು ಇವು ಸ್ಫೂರ್ತಿದಾಯಕ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ, ಸಾಕಷ್ಟು ದೀರ್ಘ ಆಯಿತು ಅನಿಸುತ್ತೆ. ಭಾಗವಹಿಸಿರುವಂಥ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಚಿಂತನೆ ತುಂಬ ಅದ್ಭುತವಾಗಿರುವಂಥದ್ದು, ಅಷ್ಟೇ ಪ್ರಜ್ಞಾಪೂರ್ವಕವಾಗಿರುವಂತಹದ್ದು. ರಾಜಕೀಯ ಚಿಂತನ ವಿಶೇಷವಾಗಿ ಇವತ್ತು. ಈಗಾಗಲೇ ಕಾಮತ್ ಮತ್ತು ಬೈರೇಗೌಡರು ಇಬ್ಬರೂ ಸಹ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ನಾವೆಲ್ಲ ಜನ ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ರಾಜಕಾರಣದ ವ್ಯವಸ್ಥೆ ಇವತ್ತು ತುಂಬ ಅಗತ್ಯವಿದೆ. ಈ ಮೂಲಕ ರಾಜಕೀಯ ಶುದ್ಧೀಕರಣ ಆಗಬೇಕು. ರಾಜಕೀಯ ಅಂದ ತಕ್ಷಣವೇ ಇವತ್ತು ಎಷ್ಟು ಮಟ್ಟಿಗೆ ತಾತ್ಸರ, ಬೇಸರ ಎಲ್ಲವೂ ಇದ್ದಾವೆ. ಬೇಸರನೂ ಇದೆ, ತಾತ್ಸರನೂ ಇದೆ. ಇವನ್ನು ಹೊರತುಪಡಿಸಿ ರಾಜಕೀಯ ಅನ್ನೋದು ಒಂದು ಸೇವಾ ಕ್ಷೇತ್ರ ಅಂತಕ್ಕಂಥ ಭಾವನೆ ಬರಬೇಕು. ಆ ಸೇವಾ ಕ್ಷೇತ್ರ ಏನಾಗಿದೆ ಇವತ್ತು ಅಂತಂದರೆ ಸೇವನೆಯ ಕ್ಷೇತ್ರ ಆಗಿದೆ. ಬಹುತೇಕ ಇವತ್ತಿನ ಪ್ರಸ್ತುತವಾಗಿರ್ತಕ್ಕಂಥ ರಾಜಕಾರಣದ ವ್ಯವಸ್ಥೆ ಹೇಗಿದೆ ಅಂತಂದರೆ, ಯಾರೋ ಹಣವಂತರಿದ್ದಾರೆ, ಯಾರೋ ದರೋಡೆಕೋರರಿದ್ದಾರೆ, ಯಾರೋ ಮೋಸ ಅನ್ಯಾಯ ವಂಚನೆ ಮಾಡಿ ದೊಡ್ಡ ಹೆಸರನ್ನು ಪಡ್ಕೊಂಡಿರ್ತಾರೆ, ಅಂಥವರಿಗೆ ರಾಜಕೀಯದ ಬಾಗಿಲು ತೆರೆದಿಟ್ಟ ವ್ಯವಸ್ಥೆ. ಒಂದು ಕಡೆ ಆಸ್ತಿ ಭೂಮಾಫಿಯ, ಇನ್ನೊಂದು ಕಡೆ ಗಣಿ ಮಾಫಿಯಾ, ಇನ್ನೊಂದು ಕಡೆ ಈ ರಾಜಕೀಯದ ವ್ಯವಸ್ಥೆಯ ಮಧ್ಯದಲ್ಲಿ ಪಕ್ಷಾಂತರ. ಇಷ್ಟು ವ್ಯವಸ್ಥೆಗಳ ಮಧ್ಯದಲ್ಲಿ ಮತದಾರ ಏನಾಗಿದ್ದಾನೆ ಇವತ್ತು ಅಂತಂದರೆ, ಯಾವುದು ನಿಜ ಯಾವುದು ಸುಳ್ಳು, ಯಾವುದನ್ನು ನಂಬಬೇಕು ಅಂತೇಳಿ ಒಂದು ರೀತಿಯಾಗಿರ್ತಕ್ಕಂಥ ವ್ಯಾಕುಲತೆಗೆ ಒಳಗಾಗಿದ್ದಾನೆ. ಇವತ್ತು ರಾಜಕಾರಣ ಶುದ್ಧೀಕರಣ ಆಗಬೇಕು ಅನ್ನೋದಾದರೆ, ನಾವು ಏನು ಹಳ್ಳಿಗಳಲ್ಲಿದ್ದೀವಿ, ಮತದಾರರಿದ್ದೀವಿ, ನಾವು ಮತದಾರರು ಪರಿಶುದ್ಧವಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕು. ಮತದಾರ ಯಾವಾಗ ಶುದ್ಧವಾಗಿರ್ತಕ್ಕಂಥ ಬದುಕನ್ನು ಬದುಕ್ತಾನೆ, ಕೈ ಚಾಚಲ್ದಂಗೆ, ಮತದಾರ ಕೈ ಚಾಚಲ್ದಂಗೆ. ಹೆಂಗೆ ಹೇಳ್ತಾರೆ ಮತದಾರರು ಅಂತಂದರೆ, ಇವರು ಇಷ್ಟು ಕೊಟ್ಟೋಗಿದ್ದಾರೆ, ನೀವು ಇಷ್ಟೇ ಕೊಡ್ತಾ ಇದ್ದೀರಾ ಅಂತ ಹೇಳುವಂಥ ಪರಿಸ್ಥಿತಿಗೆ ಇವತ್ತು ಮತದಾರ ಬಂದಿದ್ದಾನೆ ಅಂತಂದರೆ ದೊಡ್ಡ ನಾಚಿಗೇಡಿನ ವಿಚಾರ ಇದು. ಅವ್ರು ಕೊಡುವಂಥ 1,000ನೋ 2,000ನೋ 5,000ನೋ ಕೊಡುವಂಥ ರೂಪಾಯಿ, ಅಥವಾ ಒಂದು ಚುನಾವಣೆ ಬಂತು ಅಂತಂದರೆ ಒಂದೂರಲ್ಲಿ ಕನಿಷ್ಠ 200ರಿಂದ 300 ಯುವಕರು ಕುಡುಕರಾಗ್ತಾರೆ. ಒಂದು ಚುನಾವಣೆ ಬಂತು ಅಂದರೆ 200ರಿಂದ 300 ಯುವಕರು ಕುಡುಕರಾಗ್ತಾರೆ. ಇವತ್ತು ಎಲ್ಲ ಕಡೆನೂ ದುಶ್ಚಟಗಳಿಂದ ದೂರ ಇರಬೇಕು ಅಂತೇಳಿ ಜೋಳಿ ಹಾಕಿಂದೋ ಮತ್ತೊಂದೋ ಅದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಶಿಬಿರಗಳನ್ನು ಮಾಡಿ ಆ ದುಶ್ಚಟದಿಂದ ದೂರ ಇರಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದರೆ, ಅವರು ಒಂದು ಹಂತದಲ್ಲಿ ಹೊರಗಡೆ ಬಂದರೂ ಸಹ ಮತ್ತೆ ಚುನಾವಣೆ ಬಂತು ಅಂದ ತಕ್ಷಣವೇ ಮತ್ತೆ ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕುಡಿಯುವ ವ್ಯವಸ್ಥೆಯನ್ನು ಮೊದಲು ನಿಲ್ಲಿಸಬೇಕು.
ರಾಜಕಾರಣದ ಶುದ್ಧೀಕರಣ ಆಗಬೇಕು ಅನ್ನೋದಾದರೆ ಕುಡಿತದಿಂದ ದೂರ ಇರಬೇಕು. ಈ ಕುಡಿತದಲ್ಲಿ ಇಷ್ಟೆಲ್ಲ ಹಾಳಾಗಲಿಕ್ಕೆ ಕಾರಣ. ಆನಂತರದಲ್ಲಿ ಗ್ರಾಮ ಪಂಚಾಯಿತಿಗೆ ಇರುವಂಥ ಪರಮಾಧಿಕಾರ ಏನಿದೆ, ಆ ಪರಮಾಧಿಕಾರವನ್ನು ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕು. ರಾಮಕೃಷ್ಣ ಹೆಗ್ಡೆ ಮತ್ತು ನಜೀರ್ ಸಾಬ್, ರಾಮಕೃಷ್ಣ ಹೆಗ್ಡೆ ಮತ್ತು ನಜೀರ್ ಸಾಬ್ ಅಂತವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಜ್ಞಾಪಕ ಮಾಡ್ಕೋಬೇಕು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ತಂದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅದು ವಿಕೇಂದ್ರೀಕರಣ ಆಯಿತು ನಿಜ. ವಿಕೇಂದ್ರೀಕರಣ ಆದ ಮೇಲೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬಂದ್ಬಿಟ್ಟವು. ಅವರ ಆಶೋತ್ತರವಾಗಿರ್ತಕ್ಕಂಥ ಚಟುವಟಿಕೆಗಳು ನಿರಂತರವಾಗಿ ಅದೇ ರೀತಿಯಾಗಿದ್ದರೆ ಏನು ಪರಮಾಧಿಕಾರ ಅನ್ನೋದೇನಿತ್ತು, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಬದಲಾವಣೆ ಮಾಡಬೇಕು ಅಥವಾ ಪ್ರೈಮ್ ಮಿನಿಸ್ಟರ್ ಹತ್ರ ಹೋದ್ರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ಏನಿತ್ತು, ಆ ವ್ಯವಸ್ಥೆ ಖಂಡಿತ ಇರ್ತಿತ್ತು. ಇವತ್ತು ಬೈರೇಗೌಡರು ಹೇಳ್ದಂಗೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಸೇತುವೆ, ಯಾರು ಶಾಸಕರು, ಆ ಸೇತುವೆ ಅವರಿಗೆ ಪತ್ರ ಇಲ್ಲಿಂದ ಆ ಕಡೆ ಕಳಿಸೋದಷ್ಟೇ ಅಂತ ಹೇಳಿದರು. ಆದರೆ ಅವರ ಹಸ್ತ ಇಲ್ದಲೆಯ, ಅವರ ಹಸ್ತಕ್ಷೇಪ ಇಲ್ದಲೆಯ ಯಾವ ಕೆಲಸನೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಹೀಗಾಗಿ ಈ ಗ್ರಾಮ ಪಂಚಾಯಿತಿಗೆ ಇರುವಂಥ ಪರಮಾಧಿಕಾರವನ್ನು ಸದೃಢಗೊಳಿಸಬೇಕು. ಮೊದಲು ಸದೃಢಗೊಳಿಸಿದಾಗ ಅವೆಲ್ಲವೂ ಕೂಡ ಜಾರಿಯಾಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ನೋಡಿ, ರಾಜಕಾರಣ ಎಷ್ಟು ಮಟ್ಟಿಗೆ ಹಾಳಾಗೋಗಿದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಇವತ್ತು ಸಾತ್ವಿಕವಾಗಿರ್ತಕ್ಕಂಥ ರಾಜಕಾರಣಿಗಳು ಅವಶ್ಯಕತೆ ಇದೆ. ಸಾತ್ವಿಕರು ಬರಬೇಕು ರಾಜಕೀಯ ಕ್ಷೇತ್ರಕ್ಕೆ, ಒಳ್ಳೆಯವರು ಬರಬೇಕು, ಸೇವಾ ಮನೋಭಾವ ಇರ್ತಕ್ಕಂಥವ್ರು ಬರಬೇಕು. ಅವರನ್ನು ಗುರುತಿಸುವಂಥ ವಾತಾವರಣ ನಮ್ಮ ಮತದಾರ ಪ್ರಭುಗಳಲ್ಲಿ ಇರಬೇಕು. ಅವ್ರು ಸೋಲ್ತಾರೋ ಗೆಲ್ತಾರೋ ಬೇರೆ ವಿಚಾರ. ನಮ್ಮ ಓಟನ್ನು, ನಮ್ಮ ಮತವನ್ನು, ನಮ್ಮ ಹಕ್ಕನ್ನು ಅವರಿಗೆ ಹಾಕುವುದರ ಮೂಲಕ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಭಾವನೆಯೂ ಕೂಡ ನಮ್ದಿರುತ್ತೆ. ಅವ್ರು ಸೋಲೋದು ಗೆಲ್ಲೋದು ಎರಡನೇ ವಿಚಾರ. ಆದರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆದಾಗ, ಈಗ ನೋಡಿ ವಿಧಾನಸೌಧಕ್ಕೆ ಎಂತೆಂಥವ್ರು ಹೋಗ್ತಾ ಇದ್ದಾರೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಅಂಗಿ ಹರ್ಕೊಂಡು, ಪಂಚೆ ಹರ್ಕೊಂಡು, ಅಲ್ಲಿರ್ತಕ್ಕಂಥ ಟೇಬಲ್ಲು ಕುರ್ಚಿ ಎಲ್ಲ ಬಿಸಾಕಿ ಹಾಳು ಮಾಡಿ, ಅದು ಯಾರ್ದು? ನಮ್ಮವೇ ಅವು. ಮತ್ತೆ ಅದಾಕದೆ ಅದೆಲ್ಲ ಹಾಕದ ಮತ್ತೆ ನಾವೇ ಕಟ್ಟಬೇಕು. ಇಂಥ ಸ್ಥಿತಿಯ ವಾತಾವರಣ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಇರೋದ್ರಿಂದ ಅಲ್ಲಿ ಸಾತ್ವಿಕ ರಾಜಕಾರಣಿಗಳಿರಬೇಕು, ಸಾತ್ವಿಕವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇರಬೇಕು. ಅಲ್ಲಿ ಬೇಕಾಗಿರೋದೇನು ಅಂತಂದರೆ ಸಿದ್ಧಾಂತದ ಆಧಾರದ ಮೇಲೆ ಚರ್ಚೆಗಳು ನಡೀಬೇಕು. ಈಗೇನಾಗಿದೆ, ಬರೀ ದ್ವೇಷದ ಆಧಾರದ ಮೇಲೆ ಚರ್ಚೆಗಳು ನಡೀತಾ ಇದ್ದಾವೆ. ನೀನು ಅಷ್ಟು ಮಾಡಿದ್ದಿಲ್ಲ, ನೀನು ಮಾಡಿರಲಿಲ್ವ ಅವಾಗ, ನೀನು ಇಷ್ಟು ಮಾಡಿದ್ದಲ್ಲ, ನೀನು ಮಾಡಿರಲಿಲ್ವ ಅವಾಗ. ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು, ವೈಯಕ್ತಿಕ ಚರ್ಚೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅಲ್ಲಿ ಬೇಕಾಗಿರೋದೇನು, ನಾಡಿನ ಬಗ್ಗೆ ಹಿತಚಿಂತನೆ ಇರಬೇಕು, ಜನತೆಯ ಬಗ್ಗೆ ಒಳ್ಳೆಯ ಸೇವಾ ಭಾವನೆ ಇಟ್ಕೋಬೇಕು, ರಾಜ್ಯ ಅಭಿವೃದ್ಧಿ ಕಡೆಗೆ ಆಲೋಚನೆಯನ್ನು ಮಾಡಬೇಕು. ಇವತ್ತು ಪರಿಸರ ಏನಾಗ್ತಾ ಇದೆ, ಪರಿಸರವನ್ನು ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಪರಿಸರದ ಬಗ್ಗೆ ಕಾಳಜಿ ಇರಬೇಕು, ಅದರ ಬಗ್ಗೆ ಜ್ಞಾನ ಇರಬೇಕು. ಜೊತೆಗೆ ಕೃಷಿ, ಇಡೀ ದೇಶ ಕೃಷಿಯ ಹೆಸರನ್ನು ಹೇಳ್ಕೊಂಡು, ರೈತರ ಹೆಸರನ್ನು ಹೇಳ್ಕೊಂಡು ಆಡಳಿತವನ್ನು ನಡೆಸ್ತಾರೆ. ರೈತರ ಮೇಲೆ ಪ್ರಮಾಣ ಮಾಡಿ ಆಡಳಿತವನ್ನು ನಡೆಸ್ತಾರೆ. ಏನಾಗಿದೆ ರೈತರ ಬದುಕು ಇವತ್ತೆಲ್ಲ ನೋಡ್ತಾ ಇದ್ದೀರಿ. ಯೂರಿಯಾ ಬಳಸಬೇಕು ಬಳಸಬಾರ್ದು ಅನ್ನೋದು ಆನಂತರದ ಕೆಲಸ. ಆದರೆ ರೈತರಿಗೆ ಹಾಹಾಕಾರ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ರೂ ಸಹ ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ, ಯಾಕೆ ಹಿಂಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ? ಇದನ್ನ ಆಡಳಿತ ಮಾಡ್ತಕ್ಕಂಥವ್ರು ಮೇಲರೇ ಇರಲಿ ಕೆಳಗಡೆ ಇರಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭನೂ ಹೌದು. ರೈತರು ಯಾವ ದೇಶದಲ್ಲಿ ನೆಮ್ಮದಿಯಾಗಿರ್ತಾರೋ ಆ ದೇಶ ಮಾತ್ರ ಕಲ್ಯಾಣ ರಾಜ್ಯ ಆಗಲಿಕ್ಕೆ ಸಾಧ್ಯವಾಗುವಂಥದ್ದು ಅನ್ನೋದನ್ನು ನಾವು ತಿಳ್ಕೊಬೇಕಾದಂಥ ವಿಚಾರ. ಅವ್ರು ನೆಮ್ಮದಿಯಿಂದ ಇರಬೇಕು. ಯಾಕೆ ಅಂದರೆ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅನ್ನವನ್ನು ಕೊಡುವಂಥ ದಾತ ಆತ. ಅಂಥ ದಾತನನ್ನು ನಾವು ಇವತ್ತು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಟ್ಟ ವಿಚಾರಗಳಿಗೆ ಅವ್ರನ್ನ ಉಪಯೋಗಿಸಿದ್ರೆ ನಮ್ಮ
ಓಟಿನ ರಾಜಕಾರಣದ ಓಟನ್ನಾಗಿ ಅವರನ್ನಷ್ಟೇ ಸ್ವೀಕಾರ ಮಾಡೋದಾದ್ರೆ ನಾವೆಲ್ಲರೂ ಕೂಡ ಇವತ್ತು ಚಿಂತನೆಯನ್ನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಹೀಗಾಗಿ ರಾಜಕಾರಣ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ರಾಜಕಾರಣ ಆಗಬೇಕು, ಸೇವಾ ಮನೋಭಾವ ಇರುವಂಥ ರಾಜಕಾರಣ ಆಗಬೇಕು. ಆಗಿದ್ದಾಗ ಮಾತ್ರ ರಾಜಕೀಯ ಚಿಂತನೆ. ನೋಡಿ, ಶಾಂತವೇರಿ ಗೋಪಾಲ್ ಗೌಡ್ರು ಅವರು ರಾಜಕಾರಣದಲ್ಲಿದ್ದರು. ಜಯಪ್ರಕಾಶ್ ನಾರಾಯಣ್ ಅಂತವರು, JP ಚಳವಳಿ ಅಂತಂದ್ರೆ ಇಡೀ ದೇಶ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಅಂಥ ಜಾಗಕ್ಕೆ ಅವಕಾಶ ಇರುವಂಥ ಸಂದರ್ಭದಲ್ಲಿ ನಾವಿವತ್ತು ಯಾವ ವಾತಾವರಣವನ್ನು ನೋಡ್ತಾ ಇದ್ದೀವಿ? JP ನಾರಾಯಣ್ ಅಂತವರನ್ನ, ಮಧು ದಂಡವತೆ ಅಂತವರನ್ನ, ಅಥವಾ ಪಟೇಲ್ರಂತವರನ್ನ ನಾವು ಆಲೋಚನೆ ಮಾಡ್ಬೇಕಲ್ವ? ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿರ್ತಕ್ಕಂಥ ನಮ್ಮ ಯಾರು ಶಾಂತವೇರಿ ಗೋಪಾಲ್ ಗೌಡ್ರು, ಇವರೆಲ್ಲ ನಾವು ತಿಳ್ಕೋಬೇಕು. ಕಾಗೋಡು ತಿಮ್ಮಪ್ಪನಂತವರು, ಬೇರೆ ಬೇರೆ ವಿಚಾರದಲ್ಲಿ ಏನಾರೇ ಇರಲಿ, ಆದರೆ ಸಮಾಜವಾದಿ ದೃಷ್ಟಿಯಿಂದಲೂ ನಾವು ನೋಡ್ಬೇಕಾಗತ್ತಲ್ವ? ಅವರೆಲ್ಲರೂ ಕೂಡ ಎಂಥ ಚಿಂತನೆಯನ್ನು ಮಾಡ್ತಕ್ಕಂಥವ್ರು. ಹೀಗಾಗಿ ನಾವು ರಾಜಕೀಯ ಶುದ್ಧೀಕರಣಕ್ಕೆ ಆದ್ಯತೆಯನ್ನು ಕೊಟ್ಟು ಆ ರಾಜಕೀಯದಿಂದ ಆಗುವಂಥ ಅನಾಹುತವನ್ನು ತಪ್ಪಿಸಬೇಕು. ರಾಜಕೀಯದಿಂದ ತುಂಬ ತುಂಬ ದೊಡ್ಡ ದೊಡ್ಡ ಅನಾಹುತಗಳಾಗ್ತಾ ಇದ್ದಾವೆ. ಅವುಗಳನ್ನು ತಪ್ಪಿಸುವಂಥ ಪ್ರಜ್ಞೆ ಮತದಾರರಲ್ಲಿರಬೇಕು. ಇನ್ನೊಂದು ಏನಾಗಬೇಕು ಅಂತಂದರೆ, ನಾವು ಯಾವ ವ್ಯಕ್ತಿಯನ್ನ ಆರಿಸಿ ಕಳಿಸಿರ್ತೀವೋ ಆ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ, ಜನರಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ, ಆ ವ್ಯಕ್ತಿಯನ್ನು ವಾಪಸ್ ಕರೆಸಿಕೊಳ್ಳುವಂಥ ಅಧಿಕಾರನೂ ಕೂಡ ಮತದಾರರಿಗೆ ಇರಬೇಕು. ಆಗಿದ್ದಾಗ ಮಾತ್ರ ಇವೆಲ್ಲವೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಭಯದಿಂದ ಕೆಲಸ ಮಾಡ್ತಾರೆ, ಭಕ್ತಿಯಿಂದ ಮಾಡಲ್ಲ, ಭಯದಿಂದ ಮಾಡ್ತಾರೆ. ಆ ಭಯಕ್ಕಾದ್ರೂ ಕೂಡ ವಾಪಸ್ ಕರೆಸುವಂಥ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ಈ ರಾಜಕೀಯ ಚಿಂತನೆ ಅಥವಾ ರಾಜಕೀಯ ಶುದ್ಧೀಕರಣ ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗಾಗಲೇ ಸುಮಾರು ಜನ ವಿಚಾರಧಾರೆಯನ್ನು ಹಂಚ್ಕೊಂಡಿದ್ದಾರೆ. ನಾವು ಯಾವುದೇ ರೀತಿಯಿಂದ ಈ ರಾಜಕೀಯ ವಿಚಾರ ಅಲ್ಲ ಅಂತ ಇದ್ರೂ ಸಹಿತ ಕೊನೆಗೆ ಎಲ್ಲಿ ಬರುತ್ತೆ ಅಂದರೆ ಅಭಿವೃದ್ಧಿಗಳು, ಸಿದ್ಧಾಂತಗಳು ಎಲ್ಲ ಬರೋದು ಕೊನೆಗೆ ರಾಜಕೀಯ ಕ್ಷೇತ್ರದ ಹತ್ರನೇ ಬರುತ್ತೆ. ಕೊನೆಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಇಲ್ಲಿಗೆ ಬರೋದು. ಯಾಕೆಂದರೆ ನಾವೇನೆಲ್ಲ ಬಯಸ್ತಾ ಇದ್ದೀವಲ್ಲ ಅದೆಲ್ಲದನ್ನು ಕಾರ್ಯಯೋಜನೆಗೆ ತರೋ ಅಂಥದ್ದು ವ್ಯವಸ್ಥೆ ಇರೋದೇ ಅಲ್ಲಿ. ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮತ್ತು MLA ಇರ್ಬೋದು, MP ಇರ್ಬೋದು, ಆಯಾ ಸ್ತರದಿಂದಲೇ ಅವರೆಲ್ಲರೂ ಅವರವರ ಕಾರ್ಯವ್ಯಾಪ್ತಿಯನ್ನು ಮಾಡ್ಕೊಂಡು ಕಾರ್ಯಚಟುವಟಿಕೆ ಮಾಡ್ಕೊಳ್ಳೋಕ್ಕೆ ಅವರೆಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರುತ್ತೆ. ಈ ಒಂದು ನಾವು ಸಂವಿಧಾನ ಅನ್ಕೊಂತೀವೋ ಅಥವಾ ನಮ್ಮ ವ್ಯವಸ್ಥೆ ಅಂತೀವೋ ಇದೆಲ್ಲದೂ ಅಲ್ಲೇ ಇರುತ್ತೆ. ಹಾಗಾಗಿ ಈಗ ಏನಾಗಿದೆ ಅಂದರೆ, ನಾನು ಹುಟ್ಟಿದ್ದೆ 1970ರಲ್ಲಿ, ಸ್ವತಂತ್ರ 1947ರಲ್ಲಿ. ಅದರಿಂದ ಇಂಚೆ ಸ್ವತಂತ್ರಕ್ಕೆ ಸಂಗ್ರಾಮಗಳು ಎಲ್ಲ ನಡೀತು. ಅದರ ನಂತರ ಪ್ರಜಾಪ್ರಭುತ್ವ, ಅದಕ್ಕೆ ಏನಾರು ಆಪತ್ತು ಬಂದರೆ ಎಲ್ಲ ಇದನ್ನು ಆಗ್ತಾ ಬಂದಿದೆ. ಕಾಲಕ್ಕೆ ಒಂದೊಂದು ಚಳುವಳಿಗಳು ಬಂದಿದೆ. ಅದರಲ್ಲಿ ಈ ಸ್ವತಂತ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದಾಗ ಜಯಪ್ರಕಾಶ್ ನಾರಾಯಣ್ ಅವ್ರ ನೇತೃತ್ವದಲ್ಲಿ ಬೇರೆ ಬೇರೆ ಎಲ್ಲ ನಡೀತು. ಅದರ ಜೊತೆಗೆ ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಕೆಲವರೆಲ್ಲ ಚಳವಳಿಗಳು ಆರಂಭ ಆಯಿತು. ನನಗನ್ಸಿದ್ದು ಏನೆಲ್ಲ ಅದೆಲ್ಲ ಆಯ್ತಲ್ಲ, ಅವರೆಲ್ಲ ಏನೇನು ಆಶೋತ್ತರನ ಇಟ್ಕೊಂಡು ಮಾಡ್ತಾ ಬಂದ್ರಲ್ಲ, ಆ ಒಂದು ಉಚ್ಛ್ರಾಯ ಸ್ಥಿತಿಗೆ ಬರೋ ಅಂಥ ಸಂದರ್ಭದಲ್ಲಿ ಆ ಜನಗಳು ಇಲ್ಲೆಲ್ಲರೂ ಪಾಲ್ಗೊಳ್ಳಿಕೆ ಮುಖ್ಯ. ಜನಗಳದು ನಾವೊಂದಿಷ್ಟು ಜನ ಇಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನೋದು ಒಂದು ಸಂಖ್ಯೆ ಆಯಿತು. ಈ ಸಂಖ್ಯೆ ಜಾಸ್ತಿ ಆದಾದಾಗ ಅದರದ್ದು ಫಲಿತಾಂಶ ಸಿಗ್ತಾ ಹೋಗುತ್ತೆ. ನಾವು ಸೀಮಿತ ಆದಾದಾಗ ಆ ಫಲಿತಾಂಶ ಸಿಗೋದು ಕಷ್ಟ ಅನ್ನೋದಕ್ಕಿಂತ ಲೇಟ್ ಆಗುತ್ತೆ. ಏನಾಯಿತು, ಎಲ್ಲದನ್ನೂ ಅನುಭವಿಸಿದ್ರು. ಸಮಾಜವಾದಿದ್ದಿರ್ಬೋದು, ಒಳ್ಳೆ ಭ್ರಷ್ಟಾಚಾರದ ರಹಿತವಾಗಿರ್ಬೋದು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯೋಂಥದ್ದಿರ್ಬೋದು, ಎಲ್ಲದೂ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ಜನಗಳಿಗೆ ಪೂರಕವಾಗಿರೋ ಅಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಕ್ಲಾಕ್ ವೈಸ್ ಏನು ಬರ್ತಾ ಇತ್ತು ಅದು ಆ್ಯಂಟಿ ಕ್ಲಾಕ್ ವೈಸಿಗೆ ಹೋಗಿ ಸ್ಟಾರ್ಟ್ ಆಯಿತು. ಎಲ್ಲದು ಈ ಸಿದ್ಧಾಂತದ ಅಡಿಯಲ್ಲಿ ಬಂದಾಗ ಜನಗಳನ್ನೆಲ್ಲರನ್ನೂ ಕೇಂದ್ರೀಕೃತವಾಗಿ ಒಟ್ಟುಗೂಡಿಸೋ ಅಂಥ ವ್ಯವಸ್ಥೆಯಲ್ಲಿ ಅದು ಸಾಕಷ್ಟು ತ್ರಾಸದಾಯಕ ಅಂತ ಅನ್ನಿಸಿದಾಗ
ಅದರಲ್ಲಿ ಬೇರೆ ಬೇರೆಯವರು ಬಂದರು ಅದನ್ನೇ ಸಿದ್ಧಾಂತದಲ್ಲಿ ಅದನ್ನು ಒಟ್ಟಿಗೆ ತಗೊಂಡೋಗೋದು ಬೆಳಿಬೇಕು ಮಾಡಬೇಕು ಅನ್ನೋದು ಕಷ್ಟ ಅಂತ ಗೊತ್ತಾದಾಗ ಆಂಟಿ ಕ್ಲಾಕ್ ವೈಸಿಗೆ ಹೋದ್ರು. ಏನು ನಾವು ಸ್ವತಂತ್ರ ಸಂಗ್ರಾಮದಾಗಿ ಇಲ್ಲಿ ಬಂದಾಗ ಎಲ್ಲರೂ ಯುನೈಟೆಡ್ ರೂಲ್ ಅಂತ ಮಾಡಕ್ಕೆ ಎಲ್ಲ ಇದಿತ್ತು, ಡಿವೈಡ್ ಅಂಡ್ ರೂಲ್ ತಪ್ಪಿಸಿ. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಯುನೈಟೆಡ್ ಅಂಡ್ ರೂಲ್ ಅನ್ನೋದು ಅದು ಕಷ್ಟ ಸಾಧ್ಯ. ಅದಕ್ಕೆ ಜನಗಳಿಗೆ ಅದರಿಂದ ಏನೇನು ಫಲಿತಾಂಶ ಸಿಗೋದು ವ್ಯಕ್ತಿಗತವಾಗಿ ಇಲ್ಲ ಸಾಮೂಹಿಕವಾಗಿ ಅಂತ ಗೋಚರ ಆಗ್ತಾ ಇರ್ಬೇಕಾರೆ ಕೆಲವರು ಏನ್ ಮಾಡಿದ್ರು ಅದನ್ನ, ಓಹೋ ಹಿಂಗಿದ್ರೆ ನಾವು ಸರ್ವೈವಲ್ ಆಗಕ್ಕಾಗಲ್ಲ ಅಂತಂದೇಳಿ ಮತ್ತೆ ರಿವರ್ಸ್ ಹೋದ್ರು, ಡಿವೈಡ್ ಅಂಡ್ ರೂಲ್ ಮಾಡ್ಬಿಡ್ಬೇಕು. ಅವಾಗ ನಾವು ಬೇಗ ಮೇಲಕ್ಕೆ ಬರ್ತೀವಿ. ನಮ್ಮ ಏನು ಆಶೋತ್ತರ ಇದೆ, ನಾನೊಂದು ಅಧಿಕಾರ ಹೊಂದಬೇಕು, ಇನ್ನೊಂದು ಮಾಡಬೇಕು ಅಂತಂದಾಗ ಯುನೈಟ್ ಮಾಡಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಮಾಡೋದಕ್ಕಿಂತ ಅದನ್ನ ಡಿವೈಡ್ ಮಾಡಿಬಿಟ್ರೆ ಈಸಿ ಅನ್ನೋದನ್ನೇ ಭಾಳ ಜನ ಯೋಚನೆ ಮಾಡಿ ಅದನ್ನ ಕಾರ್ಯಗತಗೊಳಿಸ್ತಾ ಬಂದ್ರು. ಅದಕ್ಕೆ ಆ ಥರ ಮಾಡಬೇಕು ಅಂದಾಗ ಏನಾದ್ರೆ ಆಸೆಗಳು, ಆಮಿಷಗಳು, ದುಡ್ಡನ್ನ ಇದು ಮಾಡೋದು. ಇವತ್ತೆಲ್ಲದು ಏನಾಗಿದೆ ಅಂದ್ರೆ ಎಲ್ಲ ಇದು ನಾವೆಲ್ಲ ಏನೇ ಎಲ್ಲರಿಗೂ ಸರ್ವರಿಗೂ ಒಳ್ಳೇದಾಗ್ಲಿ ಅಂತ ಮಾಡೋದು ಯಾರಿಗೂ ರುಚಿಸಲ್ಲ. ಅವಂತಾರೆ ನೋಡಪ್ಪ ನಿಮ್ಮೂರಿಗೆಲ್ಲ ಇಂಥ ಯೋಜನೆ ತಂದಿದ್ದೀನಿ, ಇಂಥದ್ದೆಲ್ಲದನ್ನು ಮಾಡಿದ್ದೀನಿ, ನೀವೆಲ್ಲರೂ ಒಂದು ರೋಡೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಒಂದು ರೋಡ್ ಮಾಡಿದೀನಿ ನೋಡಪ್ಪ, ಆ ರೋಡ್ ಮೇಲೆ ಎಲ್ಲ ಊರವರೆಲ್ಲ ಓಡಾಡ್ತಾರೆ. ಆಮೇಲೆ ಪ್ರಶ್ನೆ ಏನ್ ಬಂತು ಅಂದ್ರೆ ನಾವೆಲ್ಲ ಓಡಾಡ್ತಾ ಇದ್ದೀವಿ, ನಮಗೆಲ್ಲ ರೋಡ್ ಮಾಡಿಕೊಟ್ಟ ಅಂತಲ್ಲ, ಏನ್ ಮಾಡ್ದ ಅವನು, ರೋಡ್ ಮಾಡಿದಾನೆ, ಎಲ್ಲರೂ ಓಡಾಡ್ತಿದ್ವಿ, ನನಗೆಂತ ಏನ್ ಮಾಡ್ದ ಅಂತ ಶುರು ಮಾಡಿದ್ರು. ಇದು ಎಲ್ಲಿ ನನಗೆ ನಾನು ಅಂತ ಬಂತು ಆವಾಗ ನಮ್ಮ ಆ ಜನಗಳ ಚಿಂತನೆಯೇ ಬೇರೆ ಆಗ್ತಾ ಬಂತು. ಅವಾಗ ಏನು ಮಾಡಿದ್ರು ಅಂದರೆ ಸರ್ವರಿಗೂ ಅನ್ನೋದು ಬಿಟ್ಟರು ವ್ಯಕ್ತಿಗತವಾಗಿ ನೋಡ್ತಾ ಬಂದರು. ಬಾಯಲ್ಲಿ ನೀನು ಮಾತು ಕೇಳಲ್ಲ ಹಿಂಗೆಲ್ಲರಿಗೂ ಇದು ಅಂದರೆ ಮತ್ತೆ ನಮ್ಮ ಬುಡಕ್ಕೆ ನೀನೇನಾದ್ರು ಬರ್ತೀಯ ತರ್ತೀಯ, ಏನು ಮಾಡಿದೀಯಾ ಅಂತಂದರೆ ಏನು ಮಾಡಿದೀಯಾ ಅಂತ ಅನ್ನೋದು ಅಂದ ತಕ್ಷಣ ನಿನಗೇನಂಥದ್ದು ಏನೋ ಮಾಡಿದ್ದೀನಿ, ನಿನಗಿನ್ನೇನೋ ಮಾಡಿದ್ದೀನಿ. ಇದೆಲ್ಲ ಆಗ್ತಾ ಆಗ್ತಾ ಬಂದಾಗ ಏನಾಯಿತು, ಜನಗಳ ಮನಸ್ಸಲ್ಲಿ ತುಡಿತ ಜಾಸ್ತಿ ಆಯ್ತು, ನನಗೇನು 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 ಅಂತ. ಕೊನೆಗಿದು ಎಲ್ಲಿವರೆಗೂ ಬಂತು ಅಂದರೆ ಅವನು ಲಕ್ಷಾಧೀಶ್ವರನಾದರೂ ಸಹಿತ ಇದೊಂದು ವ್ಯವಸ್ಥೆ ಹೆಂಗಿದೆ ಅಂದರೆ ತುಡಿತ ಹೆಂಗ್ ಬರುತ್ತೆ ಅಂದರೆ ಅವ್ನು ಲಕ್ಷಾಧೀಶ್ವರನ ಆದರೂ ಎಲೆಕ್ಷನ್ ಟೈಮಲ್ಲಿ ನನಗೇನು ಕೊಟ್ಟ ಅದರಲ್ಲೂ ಮತ್ತೆ ವಿಂಗಡಣೆ ಆಯಿತು. ಎಲ್ಲರೂ ದುಡ್ಡು ಅಂದರೆ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾ ಅಂತಾರೆ ಅಂತ ಬಂದರೆ ದುಡ್ಡು ಬಿಟ್ಟರು, ಗಿಫ್ಟ್ ಕೊಟ್ಟರು, ಗಿಫ್ಟನ್ನು ಅದು ಅನ್ನೋದ್ರೆ ನನಗೆ ಅದಲ್ಲ ಅಂದರೆ ಬರ್ರಿ ಎಲ್ಲರೂ ಸೇರ್ಕೊಂಡು ಸತ್ಸಂಗ ಮಾಡೋಣ ಅನ್ನೋ ಲೆಕ್ಕಾಚಾರದ ಪಾರ್ಟಿ ಮಾಡ್ಸಕ್ಕೆ ಇದು ಮಾಡಿದರು. ಒಂದಲ್ಲ ಒಂದು ರೀತಿ ಒಬ್ಬನ್ನ ಅವರವರ ಇದನ್ನ ನೋಡ್ಕೊಂಡು ಎಲ್ಲರನ್ನೂ ಈ ಒಂದು ಕಪಿಮುಷ್ಟಿಯ ಈ ಜಾಲದಲ್ಲಿ ತಂದರು. ಇವತ್ತು ನಾನು ಎಲೆಕ್ಷನ್ ನಾನು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಭಾಳ ಒಳ್ಳೆ ಉದಾತ್ತ ಗುಣ ಇಟ್ಕೊಂಡು ಮಹಿಮಾ ಪಾಟೀಲ್ರ ಜೊತೆಗೆ ಸುಮ್ಮನೆ ನಾವು ಒಂದು 3-4 ವರ್ಷ ಅನ್ಸುತ್ತೆ ಒಂದು ಸಿದ್ಧಾಂತದ ನೆಲೆಗಟ್ಟಲ್ಲಿ ಪ್ರಚಾರ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಆಸೆ ಆಮಿಷಗಳನ್ನು ಒಡ್ಕೊಂತ ಇರೋಂಥ ಎಲೆಕ್ಷನ್ನನ್ನು ನೋಡಿದ್ದೀವಿ. ಎಲ್ಲದು ಏನಾಗಿದೆ ಅಂದರೆ ಕಲುಷಿತಗೊಂಡು ಎಲ್ಲರೂ ಈಗ ಸ್ವಾರ್ಥಕ್ಕೆ ತಿರುಗಿದ್ದಾರೆ. ಇದಕ್ಕೆ ಇಷ್ಟೆಲ್ಲ ಆದಮೇಲೆ ನಾನು ಹೇಳಿದೆ ಆವಾಗಲೇ, ನಾವು ಇವಾಗ ನಮ್ಮದು ಕ್ಲಾಕ್ ವೈಸಲ್ಲಿ ಹೋಗ್ತಿರೋದು ಆ್ಯಂಟಿ ಕ್ಲಾಕ್ ವೈಸಿಗೆ ಬಂದಿದೆ. ಈಗ ಇದನ್ನ ಮತ್ತೆ ಕ್ಲಾಕ್ ವೈಸಿಗೆ ಹೋಗ್ಬೇಕು. ಏನು ಮಾಡಬೇಕು ಅಂತಂದರೆ ಇದರಲ್ಲಿ ನಮ್ಮತನನ್ನ ನಾವು ಸಂಖ್ಯೆ ಕಡಿಮೆ ಇದ್ದೀವಿ. ಇದನ್ನ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲರೂ ಬಯಸ್ತಾರೆ ಒಳ್ಳೆ ವ್ಯಕ್ತಿತ್ವ ಇರಬೇಕು, ಒಳ್ಳೆ ಇವನು ಎಂಥದೋ ಅಧಿಕಾರಕ್ಕೆ ಬರಬೇಕು, ಎಲ್ಲ ಮಾಡಬೇಕು. ನಾವೀಗೇನು ಬಯಸ್ತಾ ಇದ್ದೀವೋ ಅದು ಎಲ್ಲರ ತಲೆಯಲ್ಲೂ ಇದೆ. ಬೆಕ್ಕಿ ಗಂಟೆ ಕಟ್ಟಾರೆ ಯಾರು? ನಾವಿವಾಗ ಮತ್ತೆ ಈಗ ಎಷ್ಟು ಟೈಮ್ ಇದು ಹಿಂದೆ ಬಂದಿದೆಯಲ್ಲ, ಈ ಅವ್ಯವಸ್ಥೆ ಆಗಿದೆಯಲ್ಲ, ಸುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಬಂದಿದೆಯಲ್ಲ, ಇದು ಮತ್ತೆ ಸುವ್ಯವಸ್ಥೆಗೆ ಬರ್ಬೇಕಾದ್ರೆ ಅಷ್ಟೇ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಏನಾಗಬೇಕಾಗಿದೆ ಅಂದರೆ ನಾವು ನಮ್ಮ ಲೈಫ್ ಟೈಮಲ್ಲಿ ಆಗುತ್ತೋ ಬಿಡುತ್ತೋ, ಅಯ್ಯೋ ನಾನು ಜೀವಂತವಾಗಿರ್ತೀನಿ ಇಲ್ಲ ನಾನು ಮಾಡಿದರೆ ಹೆಂಗೋ ಏನು ಅನ್ನೋದಕ್ಕಿಂತ ನಾವು ಪ್ರತಿಯೊಬ್ಬರಿಗೂ ನಮ್ಮ ಸಿದ್ಧಾಂತವನ್ನು ಯಾರಿಗೂ ಅದನ್ನು ನಾವು ಡೆಸ್ಪ್ರೇಟ್ ಅಂದರೆ ಹತಾಶರಾಗದಲೇ ನಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು. 100 ಜನದಲ್ಲಿ ಒಬ್ಬ ಅಕ್ಸೆಪ್ಟ್ ಮಾಡಬಹುದು, ಇನ್ನು 99 ಜನ ಇವನೇನೋ ಒಂದು ಹೇಳ್ತಾ ಬರ್ತಾನೆ, ಇವನು ಹೇಳ್ದಂಗೆ ಇವತ್ತೈತ ಜಗತ್ತು ಇನ್ನೂ ಅಂತ ಇರ್ಬೋದು. ಇದನ್ನು ಒಬ್ಬರಿಂದ ಇಬ್ಬರಿಂದ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ಇನ್ನೂ ಒಂದು ನಮ್ಮ ನಂತರ ಜನ್ರೇಷನ್ನಲ್ಲ ಇನ್ನಲ್ಲ ಇದು ಬರುತ್ತೆ. ಅಲ್ಲಿವರೆಗೂ ಕಾಯ ಅಂತ ಪೇಷನ್ಸು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ನಿಟ್ಟಲ್ಲಿ ಎಲ್ಲರಿಗೂ ಒಳಿತಾಗಬೇಕು, ಎಲ್ಲರಿಗೂ ಇದಾಗಬೇಕು. ಈಗ ಶ್ರಾವಣ ಸಂಜೆ ಅಂತ ಆವಾಗಲೇ ಒಂದು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಧಾರ್ಮಿಕವಾಗಿ.
ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳ ವಿಚಾರವಾಗಿ ಹೇಳ್ದಂಗೆ ಒಂದು ಇಷ್ಟು ಜನ ಹೋಗಿ ಒಂದು ಗ್ರಾಮದಲ್ಲೋ ಆಸಕ್ತ ಗ್ರಾಮದಲ್ಲೋ ಯಾರ್ಯಾರು ಬರ್ತಾರೆ ಅಲ್ಲಿ ಕೂತು ವಿಚಾರ ವಿನಿಮಯ ಮಾಡಿ ಅದರಲ್ಲಿ ಎಷ್ಟು ಜನ ತಗೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಬಂದಿರ್ತಾರೆ, ಕೇಳಿಸ್ಕೊಂತಾರೆ. ಇವತ್ತು ಅದನ್ನ ಅವ್ರ ಮನನ ಆಗದಲ್ಲೇ ಇರ್ಬೋದು, ಇಂಥದ್ದೊಂದು ಕಾರ್ಯಕ್ರಮ ಆಗಿತ್ತು ಅಂತ ಅವರಿಗೂ ಮುಂದೊಂದು ದಿನ ಜ್ಞಾನೋದಯ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡ್ತಾ ಬಂದರೆ ಮತ್ತೊಮ್ಮೆ ಮೌಲ್ಯಾಧಾರಿತ ರಾಜಕಾರಣ ಅಂತ ಬಯಸ್ತಿರೋ, ವ್ಯವಸ್ಥೆ ಅಂತ ಬಯಸ್ತಿರೋ, ಅದು ಖಂಡಿತ ಆಗುತ್ತೆ. ಅದು ನಮ್ಮ ಲೈಫ್ ಟೈಮಲ್ಲಿ ಬರುತ್ತೋ ಮುಂದೆ ಬರುತ್ತೋ ಗೊತ್ತಿಲ್ಲ. ಅದನ್ನು ನಾವು ಇವಾಗ ಮಾಡ್ತಾ ಹೋಗ್ಬೇಕು. ಈಗ ಎಷ್ಟೋ ಜನ ಸ್ವತಂತ್ರ ಸಂಗ್ರಾಮದಲ್ಲಿದ್ದವರು ಅವ್ರು ಗತಿಸಿ ಹೋದ್ಮೇಲೆ ಸ್ವತಂತ್ರ ಸಿಕ್ಕಿದೆ, ಅವ್ರು ಹೋರಾಟ ಮಾಡಿದೆ. ಹಂಗೆ ನಾವೇನು ಇದನ್ನ ಮೌಲ್ಯಗಳನ್ನ ಕಾಪಾಡಬೇಕು, ಒಳ್ಳೆ ಇದು ಬರಬೇಕು, ವ್ಯವಸ್ಥೆ ಜಾರಿ ಬರಬೇಕು ಅನ್ನೋದನ್ನ ಈಗ ಫೌಂಡೇಶನ್ ಹಾಕಿದರೆ ಮುಂದೆ ಒಂದು ಹಂತದಲ್ಲಿ ಇದು ಬರ್ಬೇಕು. ಯಾಕೆಂದರೆ ಎಲ್ಲರಿಗೂ ಈ ವ್ಯವಸ್ಥೆಯ ಬಗ್ಗೆ ಬೇಸರ ಇದೆ. ಎಲ್ಲಿವರೆಗಿದು, ಹೆಂಗಿದು, ಇವತ್ತು ಅವನ ಜೇಬಿಂದ ನನಗೆ, ನನ್ನ ಜೇಬಿಂದ ಅವರಿಗೆ, ಅವ್ರಿಗೆ ದಕ್ಕಬೇಕಾದ್ನ ನಾನು ಕಿತ್ಕೊಳ್ಳೋದು, ನಂದಿದು, ಈ ಥರ ಇರೋದು ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ನಡೀತಾ ಇರೋದು ಇದೇ ಮೇಲ್ಮಟ್ಟದಲ್ಲಿ ನಡೀತಾ ಇದೆಯಲ್ಲ ಅನ್ನೋದಕ್ಕೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಂಡರೆ ಅದನ್ನ ಇದು ಹೋಗ್ಬೇಕು ಅಂತ ಹೋದಾಗ ಈ ಸಂಖ್ಯೆ ಜಾಸ್ತಿ ಆದಂಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಚಾಲನೆ ಕೊಡಬೇಕು ಅಂತ ಇದು ನನ್ನಲ್ಲಿರೋದು ಇದು ಒಂದೇ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಇದು ಉಲ್ಟಾ ಆಗಬೇಕು, ಮತ್ತೆ ಆಂಟಿ ಕ್ಲಾಕ್ ವೈಸ್ ಬರಬೇಕು ಅನ್ನೋದು ತುಂಬ ಒಳ್ಳೆ ಮಾತು. ಎಸ್, ಇದನ್ನ ಪ್ರಯತ್ನ ನಾವು ಖಂಡಿತ ಮಾಡೋಣ. ಇದ್ರ ಬಗ್ಗೆ ಇನ್ನೇನು ಎರಡು ಮಾತುಗಳು ಏನೂ ಇಲ್ಲ, ಮಾತಾಡ್ಬೇಕಂತದ್ದೇನಿಲ್ಲ. ನಮ್ಮಲ್ಲಿ ಇದು ಎಷ್ಟು ದಿವಸದವರೆಗೆ ಇದು ಚೇಂಜ್ ಆಗಲೇಬೇಕಿದು. ಆಗದಿದ್ದರೆ ಬರ್ತಾ ಇನ್ನೂ ಭಾಳಷ್ಟು ತೊಂದರೆಗಳಾಗ್ತವೆ. ಅದನ್ನು ಸಂಪೂರ್ಣ ಎಚ್ಚರ ಇಟ್ಕೊಂಡ್ಬಿಟ್ಟು ಇದು ದಾವಣಗೆರೆ ಸಭೆ ಗುರುಗಳಿದ್ದಾರೆ, ತಾವೆಲ್ಲ ಇದ್ದೀರಿ, ಸರ್ವೋದಯ ಸಮುದಾಯ ಅಂತ ಅನ್ನೋ ಕಾರಣಕ್ಕೆ ನಾನು ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಕೊನೆ ಉಸಿರೋದವರೆಗೂ ನನಗೆ ಯಾವುದೇ ಸ್ಥಾನಮಾನ ಅಧಿಕಾರ ಬೇಕಾಗಿಲ್ಲ. ಏನಾದರೂ ಆಗಲೇಬೇಕು. ನಾಳೆ ಆಗಸ್ಟ್ 8 ಬರುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ಗಾಂಧಿ ಕರೆ ಕೊಟ್ಟಿದ್ರು. ಮಾಡಿ ಇಲ್ಲವೇ ಮಡಿ ಅಂತ ಗಾಂಧಿ ಕರೆ ಕೊಟ್ಟರು. ನಮ್ಮ ಸೆಲೆಂಡರ್ ಹೇಳಿದ್ರು ನಾಳೆ ಬಪ್ಪದು ನಮಗಿಂದೇ ಬರಲಿ ಅಂತ ನಮ್ಮ ಮಾತು ಹೇಳಿದ್ರು. ಅದೇ ಜಾಸ್ತಿ ಹೇಳಿದ್ಕಲ್ಲ, ಕಳಬೇಡ ಕೊಳಬೇಡ ಅಂತಂದ್ರು. ನುಡಿದರೆ ಮುತ್ಯಾಲ ಆದಂತ ಇರ್ಬೇಕಂತ. ಈಗ ಇಲ್ಲಿ ಚರ್ಚೆ ಆಯ್ತು, ಕಾರಿಗನೂರು, ಪಾಂಡವಮಟ್ಟಿ, ಹಂಗೆ ಹಿಂಗಂತ. ಅದು ರಚನಾತ್ಮಕ ನಡೀಲಿ. ಈಗ ಉದಾಹರಣೆಗೆ ಲೈಸೆನ್ಸ್ ಬ್ರಾಂಡಿ ಶಾಪ್ ಇದಾವೆ. ಲೈಸೆನ್ಸ್ ಬ್ರಾಂಡಿ ಶಾಪ್ ನೊಳಗೂ ಬ್ರಾಂಡಿ ಮಾರಾಟ ಆಗುತ್ತೆ. ಎಲ್ಲ ಹಳ್ಳಿ ಒಳಗಡೆ ಮನೆ ಒಳಗೆ ಬೀಡಿ ಅಂಗಡಿ ಒಳಗಡೆ ಅಕ್ರಮ ಮದ್ಯ ಮಾರಾಟ ಆಗ್ತೈತಿ. ಈ ಅಕ್ರಮ ಮದ್ಯ ಮಾರಾಟನ ಸರ್ಕಾರ ಅನುಮತಿ ಕೊಟ್ಟತ ಅಥವಾ ಇದಕ್ಕೆ ಒಪ್ಪಿಗೆ ಐತ ಸರ್ಕಾರ? ಅದನ್ನ ಹೇಳ್ಬೇಕಲ್ಲ. ಅದನ್ನ ನಾವು ಜಿಲ್ಲಾಡಳಿತಕ್ಕೆ ಸರ್ವೋದಯ ಸಮುದಾಯದ ಮೂಲಕ ಗರ್ಜಿಗೆ ಮನವಿ ಕೊಡಬೇಕು. ಅಕ್ರಮ ಸಕ್ರಮನ ಇದೇನು ಏನಂತ ಮಾಡಿದಿರಿ, ಹೆಂಗ್ ಮಾಡಕ್ಕಂತ. ಈ ನಮ್ಮ ಸ್ವಾಮೀಜಿ ಹೇಳಿದ್ರು ಕುಡಿದಿದ್ದ ಹಾಳಾಗಿದ್ದಾರೆ ಅಂತ. ನಮ್ಮ ಅವರಿಗೆ ಒಳಗೆ 90ನೇ ಇಸ್ವಿಯೊಳಗೆ ಲೈಸೆನ್ಸ್ ಬ್ರಾಂಡಿ ಶಾಪ್ ಇತ್ತು. ಅಲ್ಲಿಗೆ ಸಿದ್ಧಲಿಂಗೇಶ್ವರ ಸ್ಕೂಲ್ ಆಗಿದೆ. ಇಡೀ ಊರಿನ ಅಕ್ಕಂಗಿಯರು ಮಕ್ಕಳೆಲ್ಲ ನಮ್ಮ ಹತ್ರ ಬಂದರು, ಅಣ್ಣ ಏನಕ್ಕೇನಾಗಲಿ ಲೈಸೆನ್ಸ್ ಬ್ರಾಂಡಿ ಶಾಪ್ ಬಂದ್ ಆಗ್ಬೇಕು ಅಂತ. ಅವಾಗ ಎಲ್ಲ ನಾವು ಮನೆಗೆ ಹೋದ್ವಿ, ಬ್ರಾಂಡಿ ಶಾಪ್ ಬೇಕಾ ಬೇಡ ಅಂತ ಅರ್ಜಿ ಮಾಡಿದ್ವಿ. ಅವಾಗಿನ ಚಿತ್ರದುರ್ಗ ಜಿಲ್ಲೆ ನಾವು ಮನೆ ಕೊಟ್ವಿ. ಮನೆ ಕೊಟ್ಟು ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದಾಗ ಅವ್ನು ಬ್ರಾಂಡಿ ಶಾಪ್ನೇನು ಇಂಜೆಕ್ಷನ್ ಆರ್ಡರ್ ತಂದು ನಮ್ಮ ರವೀಂದ್ರನಾಥ ಸಾಹೇಬರು ನಾಗರಾಜ್ ವ್ಯಾನ್ ತಗೊಂಬಂದ್ರು. ಇಲ್ಲ ಲೈಸೆನ್ಸ್ ಬ್ರಾಂಡಿ ಶಾಪ್ ಇದು, ನಾವು ಅವ್ರಿಗೆ ರಕ್ಷಣೆ ಕೊಡ್ಬೇಕಂತ ತಂದ್ರು. ನೀವು ಅವ್ರಿಗೆ ರಕ್ಷಣೆ ಕೊಟ್ರೆ ನಾವು ಬ್ರಾಂಡಿ ಶಾಪ್ ಬೇಡ ಅಂತ ಕುಂತಿದ್ದೀವಿ ಅಂತಂದ್ರೆ, ನೀವು ಇಲ್ಲಿ ಇರಂಗಲ್ಲ ಹೋಗ್ಬೇಕಂದ್ರೆ ನಾವು ಮನೆಗಂತ ಹೋಗಲ್ಲ, ಇವಾಗ ಮನೆಗೆ ಮತ್ತೆ ಡೈಲಿ ಕಳಿಸಿ ಅಂತ ತಂದ್ವಿ. ನಾವಾಗ ಒಂದು 50 ಜನ ಇದ್ವಿ, ತಂದು ಹೈಸ್ಕೂಲ್ ಬಿಡತ್ತಿಟ್ರು. ಇಡೀ ಊರಿಗೂರೇ ಬಂದು ನಿಂತ್ಕೊಂಡು. ಆಮೇಲೆ ಇವರು ಭಾಸ್ಕರ್ ಸಾಹೇಬರು ದಿವಸ ಇದ್ರು, ಅವ್ನು ಬ್ರಾಂಡಿ ಶಾಪ್ನ ಕಳಿಸಿದ್ರು. ಇಡೀ ಊರಿಗೂರು ಜನ ಬಂದಲ್ಲಿ ಐತಿ, ಅವ್ನೆಲ್ಲರೂ ಇಂಜೆಕ್ಷನ್ ಅದು ಕೊಟ್ಟಿಲ್ಲಪ್ಪ, ಜೈಲಿಗೆ ಕಳಿಸ್ಬೇಕಲ್ಲ ಅಂತ ಕೇಳಿದ್ರು. ಅವಾಗ ಅವನು ಬೇರೆ ಕಡೆಗೆ ಹೋದ. ಅವರಿಗೆ ನಾವು ಲೈಸೆನ್ಸ್ ಬ್ರಾಂಡಿ ಶಾಪ್ ಬಂದ್ ಮಾಡಿದ್ದೀವಿ. ಆಮೇಲೆ ಅಕ್ರಮ ಸರಾಜ್ ಅಂಗಡಿಗಳು ಬಂದ್ ಮಾಡಿದ್ದೀವಿ. ಈಗೆಲ್ಲ ಹಳ್ಳಿ ಒಳಗಡೆ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಕೆಲವು ಹಳ್ಳಿ ಒಳಗಡೆ ನೀವು ಮದ್ಯ ಯಾರಾದ ಮಾಡ್ಕೊಳ್ಳಿ, ನಮ್ಮ ಊರಿಗೆ ದುಡ್ಡು ಕೊಟ್ಟಿದ್ದ ದೇವಸ್ಥಾನ ಕಟ್ಟ ಅನ್ನೋದು ಸತ್ಯ ನಡೀತಾ ಇದೆ. ಅದು ಚನ್ನಗಿರಿ ತಾಲೂಕು ಕೆಲವು ಹಳ್ಳಿ ಮತ್ತೆಲ್ಲ ನಡೀತಾ ಇದೆ. ಆ ಕಾರಣಕ್ಕೆ ಸರ್ವೋದಯ ಸಮುದಾಯ DC ಅವರಿಗೆ ಒಂದು ಮನವಿನ ಇವತ್ತು ತೀರ್ಮಾನ ಮಾಡಿ ಕೊಡ್ಬೇಕು. ಒಂದ್ ಕಡೆ ರಚನಾತ್ಮಕ ಕೆಲಸ ನಡೀಲಿ, ಒಂದ್ ಕಡೆ ಇದು ಮೂವ್ಮೆಂಟ್ ಆಗಿ ಕ್ರಿಯೇಟ್ ಆಗಲಿ. ಜಯಪ್ರಕಾಶ್ ನಾರಾಯಣ ಎಲ್ಲ ಮಾಡಿದ್ರು. ಆ ನಿಟ್ಟಲ್ಲಿ ನಾನು ಈ ಸಂಬಳ ಪ್ರಮಾಣ ಮಾಡ್ತೀನಿ, ನಾವು ಸಕ್ರಿಯವಾಗಿ ನಿಮ್ಮ ಕರೆನ ಹೋಗಡ ಅಂತ ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾನೆ. ಮಾನ್ಯರೊಬ್ರು ಹೇಳ್ತಾ ಇದ್ರು, ರವಿಯವ್ರು ಮಾತಾಡ್ಬೇಕಾರೆ ಮುಂದೆ ಏನಾಗಬೇಕು ಅನ್ನೋದು ಹೇಳ್ರಿ ಅಂತ. ಮೈಮಣ್ಣವರು ಪದೇ ಹೇಳ್ತಾ ಇರ್ತಾರೆ ಮುಂದೆ ಏನಾಗಬೇಕು ಅನ್ನೋದು. ನಾನು ಇಂದಿನ ಲೋಪ ಅಂತ ಹೇಳಲ್ಲ, ಇಂದಿನ ಕೆಲವು ಘಟನಾವಳಿಗಳು ನನಗೆ ಈ ಸಂದರ್ಭದಲ್ಲಿ ನೆನಪಾಗಂತ ಒಂದು ಜ್ಞಾಪಿಸ್ಕೊಂಡು ಯಾವ ರೀತಿ ಹೋಗ್ಬೋದು ಅಂತ ನನ್ನ ದೃಷ್ಟಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತದ ಪರಂಪರೆಯಲ್ಲಿ ಮೊದಲಿನ ವರ್ಣಾಶ್ರಮ ಇತ್ತು. ವರ್ಣಾಶ್ರಮನ ಹೋಗಲಾಡಿಸಿದ್ದು ಕೂಡ ಒಂದು ಜನಾಂದೋಲನದಿಂದ. ನಂತರ ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ಯಶಸ್ವಿ ಆಗಿದೆ ಅಂತ ಹೇಳೋದಾದರೆ ಅದಕ್ಕೂ ಜನಾಂದೋಲನ ಕಾರಣ.
ಆದರೆ ಈ ಜನ ಆಂದೋಲನಕ್ಕೆ ಕೇವಲ ವಿಷಯಗಳಷ್ಟೇ ಮುಖ್ಯ ಆಗ್ತಾವ, ವ್ಯಕ್ತಿಗಳು ಎಷ್ಟು ಮುಖ್ಯ ಆಗ್ತಾರೆ? ಸ್ವತಂತ್ರ ಹೋರಾಟ ಅಂದ ತಕ್ಷಣ 1857 ಶುರು ಆಗಿದ್ರು ಕೂಡ ಗಾಂಧೀಜಿಯವರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ಜನರ ಭಾಗವಹಿಸೋಕೆ ಹೆಚ್ಚಾಗ್ತು ಅಂತ ಓದಿರೋದು. ಅಲ್ಲಿಗೆ ನಾನು ಗಮನಿಸೋದೇನೆಂದರೆ ಸ್ವತಂತ್ರ ಬೇಕು ಅನ್ನೋ ವಿಷಯದ ಜೊತೆಗೆ ಅದರ ನಾಯಕರಾಗಿದ್ದವರು ಯಾರು? ಗಾಂಧೀಜಿ. ಎರಡೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ವಿಷಯ. ಸ್ವತಂತ್ರ ಬೇಕು ಅನ್ನೋ ದೃಷ್ಟಿಗೆ ಗಾಂಧೀಜಿಯವ್ರ ಬಗ್ಗೆ ಇದ್ದಂಥ ಜನರಿಗಿದ್ದಂಥ ಪ್ರೀತಿ ಅಥವಾ ಗೌರವ ಆ ಸ್ವತಂತ್ರ ಹೋರಾಟನ ಯಶಸ್ಸು ಮಾಡಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ನಮ್ಮ ದೇಶದಲ್ಲಿ ಚರ್ಚೆ ಆಗೋದು JP ಮೂಮೆಂಟ್ ಅಂತ. JP ಮೂಮೆಂಟ್ ಅಂತ ಚರ್ಚೆ ಮಾಡ್ತೀವಿ. JP ಅವರು ಯಾವ ಕರೆ ಕೊಟ್ಟಿದ್ರು ಅಂದರೆ, JP ಮೂಮೆಂಟ್ ಬಗ್ಗೆ ಮಾತಾಡ್ತಾರೆ, ಎಲ್ಲರಿಗೂ ನೆನಪಿದೆಯಲ್ಲೋ ಗೊತ್ತಿಲ್ಲ. ಸಂಪೂರ್ಣ ಕ್ರಾಂತಿ JP ಅವರ ಘೋಷಣೆ. JP ಮೂಮೆಂಟ್ ಅನ್ನೋದು ನೆನಪಿದೆ, ಆದರೆ ಅವ್ರದ್ದು ಘೋಷಣೆ ಇದ್ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ವಿಚಾರ ಮತ್ತು ವ್ಯಕ್ತಿ ಯಾವಾಗಲೂ ಎರಡೂ ಅಷ್ಟೇ ಸಮನಾಗಿ ಇಂಪಾರ್ಟೆನ್ಸ್ ತಗೊಂತ ಬಂದಿದ್ದಾವೆ. ನಂತರ ಕಾಂಗ್ರೆಸ್ ಸ್ವತಂತ್ರನ ತಂದು ಕೊಟ್ವಿ ಅನ್ನೋ ದೃಷ್ಟಿಯಲ್ಲೇ ಮತ ತಗೊಳ್ತಾ ಬಂದರೂ ಕೂಡ ಅದಕ್ಕೆ ಲೀಡರ್ಶಿಪ್ ಅಂತ ಇಂದಿರಾ ಗಾಂಧಿ ಪ್ಲಸ್ ಕಾಂಗ್ರೆಸ್ ಮಾತ್ರ ಪವರ್ಫುಲ್, ಇಂದಿರಾ ಗಾಂಧಿ ಮೈನಸ್ ಕಾಂಗ್ರೆಸ್ ಅಲ್ಲ ಅನ್ನಂಗೆ. ಈಗ ನರೇಂದ್ರ ಮೋದಿ ಮತ್ತು BJP, ನರೇಂದ್ರ ಮೋದಿ ಪ್ಲಸ್ BJP ಮಾತ್ರ ಪವರ್ಫುಲ್, ನರೇಂದ್ರ ಮೋದಿ ಮೈನಸ್ BJP ಅಷ್ಟು ಜನರ ಮಾನ್ಯನೆ ಗಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ವಾತಾವರಣ ಇದೆ ಅಂತ ನನ್ನ ಗ್ರಹಿಕೆ. ಇದನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಈಗ ಇಲ್ಲೆಲ್ಲ ಸೇರಿರೋರು ಸರ್ವೋದಯದ ಕಡೆಗೆ ಅನ್ನೋದು ಎಷ್ಟು ಅದ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅದ್ರ ಜೊತೆಗೆ ಮೈಮಣ್ಣವ್ರು ಕರೆದಿದ್ದಾರೆ ಅಂತಲೇ ಹೆಚ್ಚು ಪ್ರೀತಿಯಿಂದ ಭಾಗವಹಿಸಿರೋದ್ರ ಸಂಖ್ಯೆನೇ ಜಾಸ್ತಿ ಇದೆ. ನನಗೆ ಚುನಾವಣೆ ಬಂದ ತಕ್ಷಣ ಒಳ್ಳೆ ರಾಜಕಾರಣಿಗಳು ಗೆಲ್ಲಬೇಕು, ಚುನಾವಣೆಗೆ ಮಾತ್ರ ಒಳ್ಳೆ ರಾಜಕಾರಣಿಗಳು ಗೆಲ್ಲಬೇಕು ಅನ್ನೋದಲ್ಲ. ನಾನು ಏನು ಆಲೋಚನೆ ಮಾಡ್ತೇನೆ ಅಂದರೆ, ನಾವು ನಮ್ಮ ಸಮಾಜ ಹೆಂಗಿದೆ, ನಮ್ಮ ಆರ್ಥಿಕ ನೀತಿ ಹೆಂಗಿದೆ, ನಮ್ಮ ರಾಜಕಾರಣ ಮತ್ತು ಸಾಮಾಜಿಕ ಚಟುವಟಿಕೆ ಮತ್ತು ಆರ್ಥಿಕ ನೀತಿ ಈ ಮೂರು ಕೂಡ ಒಂದರ ಮಧ್ಯೆ ಒಂದು ಸಂಬಂಧ ಇದೆ ಅಂತ ನನ್ನ ಒಂದು ಆಲೋಚನೆ. ಒಳ್ಳೆ ರಾಜಕಾರಣಿ ಗೆಲ್ಲಬೇಕು ಅಂದ್ರೆ ಇಲ್ಲಿ ಒಂದು ಒಳ್ಳೆ ಸಮಾಜ ಇರಬೇಕು. ಒಳ್ಳೆ ಸಮಾಜ ಅನ್ನೋದು ಹೆಂಗೆ ಸೃಷ್ಟಿಯಾಗುತ್ತೆ? ಕೇವಲ ರಾಜಕಾರಣಕ್ಕಷ್ಟೇ ಒಳ್ಳೆ ಇರಬೇಕಾ? ನಾವೊಂದು ಪತ್ರಿಕೆ ಓದಬೇಕಾದ್ರೂ ಕೂಡ ಒಂದು ಒಳ್ಳೆ ಪತ್ರಿಕೆ ಓದಬೇಕು, ಒಂದು ವಸ್ತು ಖರೀದಿ ಮಾಡಬೇಕಾದ್ರೂ ಕೂಡ ಒಂದು ಒಳ್ಳೆ ವಸ್ತು ಅನ್ನೋದು ಖರೀದಿ ಮಾಡಬೇಕು, ಒಂದು ಸಿನಿಮಾ ನೋಡೋದಿದ್ರು ಕೂಡ ಅದೊಂದು ಒಳ್ಳೆ ಸಿನಿಮಾ ಅನ್ನೋದಿದ್ರೆ ಅದು ನೋಡಬೇಕು. ಒಟ್ಟಾರೆ ಸಮಾಜದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಲ್ಲಿ ಯಾವ್ದು ಒಳ್ಳೇದು ಅನಿಸುತ್ತೋ ಅದಕ್ಕೆ ನಾವೆಲ್ಲ ರೀತಿ ಎಲ್ಲ ಸಂದರ್ಭದಲ್ಲೂ ಬೆಂಬಲಿಸ್ತಾ ಬಂದರೆ ಖಂಡಿತವಾಗಿ ಮೇಲ್ಮುಖವಾಗಿ ಒಳ್ಳೆ ರಾಜಕಾರಣ ಬರ್ತೈತಿ ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ಒಳ್ಳೆ ಪೊಲಿಟಿಷಿಯನ್ಸ್ಗಳನ್ನ ಹುಡುಕಂತೀವಿ ಅಂದರೆ ಅದಷ್ಟು ರಿಸಲ್ಟ್ ಕೊಡೋಂಥ ಸಂಗತಿ ಆಗಲಿಕ್ಕಿಲ್ಲ. ಮತ್ತು ಈಗ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಗುರಿ ಏನಿತ್ತು, ಸ್ವತಂತ್ರ ನಂತರ ಏನಿತ್ತು, ಈಗೇನಿದೆ, ಈಗ ಯಾಕೆ ಇಷ್ಟು ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ? ಎರಡು ಲೀಡರ್ಶಿಪ್ಗಳು ನೋಡ್ತಾ ಇದ್ದೀನಿ ನಾನು. ಒಂದು ಧಾರ್ಮಿಕ ನಾಯಕತ್ವ, ಇನ್ನೊಂದು ರಾಜಕೀಯ ನಾಯಕತ್ವ. ಎರಡೂ ನಾಯಕತ್ವಗಳು ಇವತ್ತು ಜನರನ್ನ ನೀವು ಸಮಸ್ಯೆಯಲ್ಲಿ ಇದ್ದೀರಿ ಅನ್ನೋದೇ ಪುನಃ ನೆನಪು ಮಾಡ್ತಾರೆ. ಎರಡೂ ನಾಯಕತ್ವಗಳು ನೀವು ಚೆನ್ನಾಗಿದ್ದೀರಿ ಅಂದ್ರೆ ನಾಯಕತ್ವ ಹೋಗ್ಬಿಡುತ್ತೆ. ಜನರು ಚೆನ್ನಾಗಿದ್ದಾರೆ ಅಂತ ಒಂದ್ಸಲ ಡಿಕ್ಲೇರ್ ಮಾಡಿದ್ರೆ ನಾನು ಲೀಡರ್ ಆಗಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಜನರ ಸಮಸ್ಯೆಯಲ್ಲಿ ನಿರಂತರವಾಗಿ ಇರಬೇಕು, ಆಗ ಲೀಡರ್ಶಿಪ್ ಮುಂದುವರಿಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ನಿರಂತರವಾಗಿ ನಾನು ಬ್ರಿಟಿಷರನ್ನ ಇದಕ್ಕೆ ತಗೋಬೇಕೋ ಸರಿ ಇಲ್ಲ ಗೊತ್ತಿಲ್ಲ, ಬ್ರಿಟಿಷರ ವಿರುದ್ಧ ಜನರ ಆಲೋಚನೆ, ನಂತರ ಕಾಂಗ್ರೆಸ್ ವಿರುದ್ಧ ಜನರ ಆಲೋಚನೆ, ನಂತರ BJP ವಿರುದ್ಧ, ಅಂದರೆ ಜನರನ್ನ ಯಾವಾಗಲೂ ವಿರೋಧವಾಗಿ ಆಲೋಚನೆ ಮಾಡ್ತಾ ಪರವಾಗಿ ಯಾವ್ದು ಆಲೋಚನೆ ಮಾಡಬೇಕು ಅನ್ನೋದನ್ನು ರೂಢಿ ಮಾಡಿಸೋದ್ರಲ್ಲಿ ಎಲ್ಲ ಲೀಡರ್ಶಿಪ್ಗಳು ಸ್ವಲ್ಪ ವಿಫಲ ಆಗಿದ್ದಾವೆ ಅನ್ನೋಂತ ನನಗನ್ಸುತ್ತೆ. ಅದಕ್ಕೆ ನನ್ನ ಆಲೋಚನೆ ಏನಂದರೆ, ಮೊದಲು ನಾನು ಏನನ್ನು ಗಳಿಸಿದ್ದೀನಿ ಅದಕ್ಕೆ ತೃಪ್ತಿ ಪಡಬೇಕು. ಯಾರಿಂದನೂ ಏನಾಗಿಲ್ಲ, ಬರೀ ಕೇವಲ ನೆಗೆಟಿವ್ ಆಲೋಚನೆಗಳಲ್ಲ, ಕೇವಲ ನೆಗೆಟಿವ್ ವಿಚಾರಗಳು ಮಾತ್ರ ಚರ್ಚೆ ಮಾಡ್ಕೊಂತ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕ್ಕಾಗಲ್ಲ. ಮೊದಲು ನಾನು ಈವರೆಗೂ ಏನನ್ನು ಗಳಿಸಿದ್ದೀನಿ ಅದಕ್ಕೆ ತೃಪ್ತಿ ಪಡೋದನ್ನು ಕಲಿಸ್ಬೇಕು ಮೊದಲು. ಎರಡನೇದು ಯಾವ ಕಡೆಗೆ ಹೋಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೈತೆ, ರಾಜ್ಯ ಸರ್ಕಾರನೂ ಮಾಡಿದೆ. ಆ್ಯಕ್ಚುಲಿ ಆ ಜಾತಿ ಗಣತಿ ಅವ್ರು ಯಾವ್ಯಾವ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದು ಸರಿ ಇರ್ಬೋದು. ನನಗೆ ಅನ್ಸೋದು ಆ್ಯಕ್ಚುಲಿ ಯಾವ್ಯಾವ ವೃತ್ತಿಯಲ್ಲಿ ಎಷ್ಟು ಆದಾಯ ಬರ್ತೈತಿ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಿದೆ. ಒಬ್ಬ ವ್ಯಕ್ತಿ ಕೂಲಿ ಮಾಡಿದರೆ ಎಷ್ಟು ಹಣ ಬರ್ತೈತಿ, ಒಬ್ಬ ವ್ಯಕ್ತಿ ಕೃಷಿ ಮಾಡಿದರೆ ಎಷ್ಟು ಹಣ ಬರ್ತೈತಿ, ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದರೆ ಎಷ್ಟು ಹಣ ಬರ್ತೈತಿ, ಇದನ್ನ ನೋಡಬೇಕಿದೆ. ನಾವು ಎಂಥ ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ? ಒಂದು ಹಣ ಬರೋ ದಾರಿ ಕಲುಷಿತವಾಗಿದೆ, ಹಣ ಬಂದನಿಗೆ ಗೌರವ, ಹೇಗಾದರೂ ಮಾಡಿ ಹಣ ಬರಬೇಕು, ಒಳ್ಳೆ ದಾರಿಯಲ್ಲಿ ಹಣ ಬರೋಂಗಿಲ್ಲ ಅನ್ನೋಂಥ ವಾತಾವರಣ ಏನಿದೆ ಅದು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿರ್ಬೋದು ಅಂತ. ಹಾಗಾಗಿ ನಾವು ಈ ನಮ್ಮ ಜಲಾಶಯಗಳಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ. ಜಲಾನ ಏನಂದರೆ ಮಳೆ ಬಿದ್ದು ನೀರು ಹೆಂಗೆ ಬರುತ್ತೆ. ಸೊ ಹಂಗಾಗಿ ಇನ್ಫ್ಲೋ ಆಫ್ ದಿ ಎಕನಾಮಿ
ಆ ಆರ್ಥಿಕವಾಗಿ ಬರೋಂಥ ಒಳ ಅರಿವಿನ ಬಗ್ಗೆ ನಾವು ಅಧ್ಯಯನ ಮಾಡಬೇಕಿದೆ. ಎಲ್ಲಿ ಒಳ ಅರಿವಿದೆ ಮತ್ತು ಎಲ್ಲಿ ಒಳ ಅರಿವಿಲ್ಲ, ಅದು ಯಾವ ರೀತಿಯಾದ ಚುನಾವಣಾ ರಾಜಕಾರಣದ ಮೇಲೆ ದುಷ್ಪರಿಣಾಮ ಮಾಡ್ತೈತಿ ಅಥವಾ ಸಮಾಜದ ಮೇಲೆ ದುಷ್ಪರಿಣಾಮ ಮಾಡ್ತೈತಿ. ಈಗ ರವಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಅನಿಸುತ್ತೆ, ಅವ್ರಿಗೂ ಮೈಮಣ್ಣವ್ರು ಒಳ್ಳೆ ಕ್ಯಾಂಡಿಡೇಟ್ ಅನಿಸುತ್ತೆ. ತುಮಕೂರು ಸೆಲೆಕ್ಷನ್ಗೆ ರವಿ ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗಲ್ಲ, MLA ಎಲೆಕ್ಷನ್ಗೆ ಅವ್ರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಸಲಿಂಗಪ್ಪ ಅವರ ಇದರಲ್ಲಿ ಕುಂತ ಮಾತ್ರ ಎಲ್ಲರೂ ಒಳ್ಳೆಯರೇ, ಇದು ಪ್ರಾಕ್ಟಿಕಲ್. ಅದೇನೋ ಈ ದೇವಸ್ಥಾನದ ಕುಂತಾಗ ಹೆಂಗೆ ದೇವ್ರ ಬಗ್ಗೆ ಮಾತಾಡಿ ಮತ್ತೆ ಹೋದಾಗ ಏನೋ ನಮ್ದು ಏನಿರುತ್ತೆ ಕೆಲಸ ಹಂಗಾಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ವೇರ್ ವಿ ಹ್ಯಾವ್ ಟು ಸ್ಟ್ಯಾಂಡ್, ಎಲ್ಲಿ ನಿಜವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಲ್ಲಿ ನಿಂತ್ರೆ ಮಾತ್ರ ನನ್ನ ವಿಚಾರಕ್ಕೆ ನನಗೆ ಶಕ್ತಿ ಬರುತ್ತೆ. ಸೊ ಅವಾಗ ಈಗ ನನ್ನ ಪ್ರಕಾರ ಲೀಡರ್ಶಿಪ್ ಅಂದರೆ ನಾವು ಯಾರನ್ನೂ ಬೇರೆನಲ್ಲ, ನಾನು ಲೀಡರ್ ಆಗಬೇಕು. ಹೆಂಗೆ ನಾನು ಹೇಳ್ದಂಗೆ ನಾನು ನಡ್ಕೊಳ್ಳೋದ್ರ ಮೂಲಕ ನಾನು ಲೀಡರ್ ಆಗಬೇಕು. ಅವಾಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನನಗೀಗ ನಮ್ಮ ಕೌಟುಂಬಿಕ ಹಿನ್ನೆಲೆ ಮತ್ತು ನಮ್ಮ ಕೆಲವು ಚಟುವಟಿಕೆಗಳಿಂದ ಒಂದಿಷ್ಟು ಪ್ರಭಾವನ ಗಳಿಸ್ಲಿಕ್ಕೆ ಸಾಧ್ಯತೆ ಆಗಿದೆ. ನಾನು ಯಾವ ರೀತಿ ಆಲೋಚನೆ ಮಾಡ್ತೀನಿ ಅಂದರೆ, ನಾನು ಯಾವ ರೀತಿ ಡೆಮೋಕ್ರಸಿನ ಪ್ರೀತಿ ಮಾಡ್ತೀನಿ ಅಂದರೆ, ನನಗೆ ಯಾವ ವಿಚಾರಗಳು ಬರುತ್ತದೆ ಅದು ನ್ಯಾಯ ಅನಿಸಿದರೆ, ಮಾನವೀಯತೆ ಅನಿಸಿದರೆ ಅದ್ರ ಜೊತೆಗೆ ಹೋಗೋದು, ಸರಿ ಅನಿಸಿದರೆ ಸರಿ, ಅನಿಸ್ಲಿದ್ರೆ ನಾವು ಸುಮ್ಮನಿರೋದು. ಕೇವಲ ನಾವು ಇದನ್ನ ಯಾರೇ ಜನ ಬಂದರೆ ನಾವು ಬರೀ ಅವರಿಗೆ ಬೋಧನೆ ಮಾಡ್ತಾ ಇದ್ರೆ ಅದು ಭಾಳ ದಿವಸ ನಡೆಯೋದಿಲ್ಲ. ಪ್ರಾಕ್ಟಿಕಲ್ನಾಗೆ ಗಾಂಧೀಜಿ ತನ್ನ ಜೀವನ ಕಳ್ಕೊಳ್ಳಿಕ್ಕೆ ಎಲ್ಲ ಹಂತದಲ್ಲೂ ರೆಡಿ ಇದಕ್ಕೆ ಮಾತರು. JP ಅವರು ಕೂಡ ಅಧಿಕಾರದ ಗುರಿ ಇರಲಿಲ್ಲ, ಅವ್ರಿಗೆ ಆಂದೋಲನದ ಮುಖ್ಯವಾಗಿತ್ತು. ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ಒಳಗೆ ಅವರ ಕೈ ಅನುಭವಗಳಿಗಿಂತ ಭಾರತದ ಭವಿಷ್ಯನ ಗಮನದಲ್ಲಿ ಇಟ್ಕೊಂಡು ಸಂವಿಧಾನ ರಚನೆ ಮಾಡಿದರು. ಇದೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಆ ಲೀಡರ್ಶಿಪ್ಗಳಿಗಿದ್ದಂಥ ಮುಂದಿನ ಆಲೋಚನೆ ಏನಿದೆ ಅದು ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಸೇರಿರೋಂಥವ್ರು ಈಗ ಮೈಮಣ್ಣವ್ರು ಹೇಳ್ತಿರ್ತಾರೆ, ಬಸಲಿಂಗಪ್ಪರು ಹೇಳ್ತಿರ್ತಾರೆ, 5 ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ, ಪರಿಸರ, ಈ 5 ವಲಯಗಳಲ್ಲಿ ನಾವು ಹೆಂಗೆ ತೊಡಗಿಸ್ಕೋಬೇಕು ಅಂತ. ಈ 5 ವಲಯಗಳನ್ನ ಅದನ್ನ ಕ್ವಾಲಿಟಿ ಮಾಡಿಬಿಟ್ರೆ ರಾಜಕಾರಣ ಸಹಜವಾಗಿ ಅದು ಕ್ವಾಲಿಟಿ ಆಗೇ ಹೋಗ್ಬಿಡುತ್ತೆ. ಯಾಕಂದ್ರೆ ನಾನು ಮತ ಹಾಕೊಂಡು ಸರಿ ಹೋಗ್ಬಿಟ್ರೆ ಮತ ತಗೊಂಡು ಎಂತನೋ ಅನ್ನೋದು ನೆಕ್ಸ್ಟ್ ತೀರ್ಮಾನ ಆಗೇ ಆಗುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಸೇರಿರೋಂಥವ್ರು ನಾವು ಕೇವಲ ಚುನಾವಣೆಗೆ ಅಂತಲ್ಲ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಪ್ರಾಮಾಣಿಕತೆನ ಮತ್ತು ಕ್ವಾಲಿಟಿನ ಎರಡನ್ನೂ ಬೆಂಬಲಿಸ್ತಾ ಬಂದರೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವ ಹಂತಕ್ಕೆ ಹೋಗ್ಬೇಕಿದೆ ಅಂದರೆ ಒಂದು ಕುಟುಂಬದ ಹಂತದಿಂದನೂ ಶುರುವಾಗಬೇಕಿದೆ ಇದು. ಆ ಕಾರಣಕ್ಕೆ ಇವತ್ತು ಮತ್ತು 5 ವಲಯಗಳನ್ನೇನು ಹೇಳಿದ್ದಾರೆ, 5 ವಲಯಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಅದು ಸ್ವಲ್ಪ ವಿಸ್ತಾರ ಆಗುತ್ತೆ. ಒಂದಂತೂ ನಾನು ಮಾತನ್ನು ಮುಗಿಸ್ತೀನಿ. ಏನಂದರೆ, ಯಾರನ್ನ ಪದ ಸ್ವಲ್ಪ ಇದು ಅನ್ನಿಸ್ಬೋದು, ಯಾರನ್ನು ಪುರುಷ ಅನ್ಬೋದು ಅಂದರೆ, ಯಾರಿಗೆ ತಾನು ಮಾಡೋ ತಪ್ಪು ಅನ್ಸುತ್ತಾ ಅದು ಮಾಡ್ದಂಗೆ ಇರ್ತಾನಲ್ಲ ಅವ್ನು ಪುರುಷ. ನಾನು ಮಾಡೋ ತಪ್ಪು ಅನಿಸು ನಾನು ಮಾಡ್ತೇನೆ ಅಂದರೆ ಪುರುಷ ಅಲ್ಲ, ಬರೀ ಮೀಸಿದ್ರೆ ಆಗಲ್ಲ ಅದು. ಅಂಥ ಒಂದು ಸಮಾಜ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ರಾಜಕಾರಣ ಅನ್ನೋದು ಮಾತ್ರ ಕೆನೆ ಅಷ್ಟೇ, ಅದು ಹಾಲು ಚೆನ್ನಾಗಿದ್ದು ಅದು ಚೆನ್ನಾಗಿ ಕುದ್ರೆ ಒಳ್ಳೆ ಕೆನೆ ಬಂದೇ ಬರ್ತೈತಿ. ಬರೀ ರಾಜಕಾರಣದಿಂದ ಮತ್ತು ಧಾರ್ಮಿಕ ಮುಖಂಡರಿಂದ ಮಾತ್ರ ನಾವು ಸಮಾಜ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದರೆ ನನ್ನ ಪ್ರಕಾರ ಅಷ್ಟು ನಾವು ಸಕ್ಸಸ್ ಆಗಲಿಕ್ಕಿಲ್ಲ ಅನಿಸುತ್ತೆ. ಆ ದೃಷ್ಟಿಯಲ್ಲಿ ದುರಾಸೆನ ತ್ಯಾಗ ಮಾಡಿಬಿಟ್ರೆ ಸಾಕಿದೆ. ದುರಾಸೆನ ತ್ಯಾಗ ಮಾಡಿದರೆ ಇನ್ನು ಬೇರೆ ಬೇರೆ ನಮ್ಮ ದೌರ್ಬಲ್ಯಗಳೇನಿದ್ದಾವೆ ಅದು ಬೇರೆಯವ್ರು ಗುರುತಿಸೋದಕ್ಕಿಂತ ನಮ್ಮ ದೌರ್ಬಲ್ಯಗಳು ನಾವು ಗುರುತಿಸ್ಕೊಂಡು ಅದು ಸರಿಪಡಿಸಿದರೆ ಖಂಡಿತ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ನಾನು ಭಾಳ ಸಲ ಭಾಳ ಕಡೆಗೆ ಹೇಳಿದ್ದೀನಿ, ಇನ್ನೂ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸರ್ಟಿಫಿಕೇಟ್ ಕೊಡೋರಿದ್ದಾರೆ, MA, PhD, ಡಾಕ್ಟ್ರೇಟ್ ಎಲ್ಲ ಕೊಡೋರಿದ್ದಾರೆ. ಮನುಷ್ಯ ಅಂತ ಸರ್ಟಿಫಿಕೇಟ್ ಕೊಡೋದು ಯಾರು ಅಂದರೆ ನಮ್ಮ ಮನೆ ಪಕ್ಕದವರು, ನಮ್ಮ ಹೊಲದ ಪಕ್ಕದವರು. ಅವ್ರು ಏನಾರು ನಮಗೆ ಮನುಷ್ಯ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನಾವು ನಿಜವಾಗ್ಲೂ ಮನುಷ್ಯರೇ. ಅಂಥ ಮನುಷ್ಯರ ಸಂಖ್ಯೆ ಬೇಕಿದೆ. ಧನ್ಯವಾದಗಳು. ನಮ್ಮ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಈ ವಿಶಾಲ ಸೂತ್ರವನ್ನು ನಂಬಿರ್ತಕ್ಕಂಥ ಈ ಸರ್ವೋದಯದ ವಿಚಾರದಲ್ಲಿ ನಂಬಿಕೆ, ಆಸಕ್ತಿ, ಕಳಕಳಿಯನ್ನು ಹೊಂದಿರುವ ಆ ಮೂಲಕ ಇಲ್ಲಿ ಸೇರಿರುವ ಎಲ್ಲ ಸರ್ವೋದಯದ ಬಂಧುಗಳಲ್ಲಿ ನನ್ನ ವಂದನೆಗಳು. ನಿಮ್ಮನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ನಿಮ್ಮ ಜೊತೆಗೆ ನನ್ನನ್ನು ನಾನು ಅಭಿನಂದಿಸ್ಕೊಳ್ತೇನೆ. ಯಾಕಂದರೆ ನಾನು ಒಬ್ಬ ಸರ್ವೋದಯದ ಕಾರ್ಯಕರ್ತ. ಈಗ ರಾಜಕೀಯ ಕ್ಷೇತ್ರ ಹದಗೆಟ್ಟು ಹೋಗ್ಬಿಟ್ಟಿದೆ, ಕಲುಷಿತವಾಗಿದೆ. ಅದನ್ನು ಸರಿಪಡಿಸೋಕೆ ಏನು ಮಾಡಬೇಕು ಅನ್ನೋದನ್ನು ಮಹಿಮಾ ಪಾಟೀಲ್ರವ್ರ ಮುಂದೆ ಒಂದು ಪ್ರಶ್ನೆ ಇಟ್ಟರು. ಇದು ನನಗೆ, ನಾನು ಸಣ್ಣ ಹುಡುಗಿದ್ದಾಗ ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಅವಾಗ ಅಮಲ್ದಾರ್ ಅಂತ ಬರೋರು. ಅಮಲ್ದಾರ್ ಅಂತ ಮುಖ್ಯ ಅತಿಥಿಯಾಗಿ ಬಂದಾಗ, ಈಗ ನಾನು ಹೇಳ್ತಾರಂದ್ರೆ 50-60 ವರ್ಷದ ಹಿಂದಿನ ಕತೆ, ಅವ್ರು ಹೇಳಿದೊಂದು ಮಾತು ಇವತ್ತಿಗೂ ನನಗೆ ಜ್ಞಾಪಕಕ್ಕೆ ಬರ್ತದೆ. ಅದೇನು ಅಂದರೆ, ಅವ್ರ ಭಾಷಣದಲ್ಲಿ ಹೇಳಿದ್ದಿಷ್ಟೇ, ಹಮ್ ಸಫಾಯ್, ಘರ್ ಸಫಾಯ್, ಗಾಂವ್ ಸಫಾಯ್, ದೇಶ್ ಸಫಾಯ್, ಜಗತ್ ಸಫಾಯ್ ಅಂತ. ಅಂದರೆ ಸಫಾಯಿ ಮಾಡೋದು, ಸ್ವಚ್ಛ ಮಾಡೋ ಕಾರ್ಯ ಹೆಂಗೆ ಎಲ್ಲಿಂದ ಪ್ರಾರಂಭ ಆಗಬೇಕಂದ್ರೆ ಹಮ್ ಸಫಾಯ್. ಮೊದಲು ನಾನು ಸ್ವಚ್ಛ ಆಗಬೇಕು, ಆಮೇಲೆ ನನ್ನ ಮನೆ ಸ್ವಚ್ಛ ಆಗಬೇಕು, ನನ್ನ ಮನೆ ಸ್ವಚ್ಛ ಆದಮೇಲೆ ನನ್ನ ಊರು ಸ್ವಚ್ಛ, ನನ್ನ ಊರು ಸ್ವಚ್ಛ ಆದಮೇಲೆ ದೇಶ ಸಫಾಯಿ ಆಗಬೇಕು, ಅದಾದಮೇಲೆ ಇಡೀ ವಿಶ್ವವೇ ಸಫಾಯಿ ಆಗುತ್ತೆ ಅಂತ. ಹೀಗೆ ಹಂತ ಹಂತದಲ್ಲಿ ಹೋಗ್ಬೇಕಾದ್ರೆ ಮೊದಲು ನಮ್ಮಿಂದ ಪ್ರಾರಂಭ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.
ಇಲ್ಲಿ ನಾನು ಒಬ್ಬ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ಅನಿವಾರ್ಯವಾಗಿ ನಾನು ರಾಜಕೀಯದ ಬಗ್ಗೆ ಒಂದಿಷ್ಟು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಏನು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಅನ್ನೋ ಸರ್ಕಾರ ಪದ್ಧತಿ ಏನಿದೆ ಅದು ಅತ್ಯಂತ ನಾಗರಿಕ, ಅತ್ಯಂತ ಸುಧಾರಿತ ಸರ್ಕಾರ. ಅದಕ್ಕಿಂತ ಉತ್ತಮವಾದ ಸರ್ಕಾರ ಇನ್ನೂ ಬಂದಿಲ್ಲ. ಮುಂದೆ ಬರ್ತದೆ ಬಿಡ್ತದೆ ಬೇರೆ ಪ್ರಶ್ನೆ. ಆದರೆ ಈ ಅತ್ಯಂತ ನಾಗರಿಕ ಸರ್ಕಾರ ಏನಿದೆ ಇದು ಯಶಸ್ವಿ ಆಗಬೇಕಾದ್ರೆ ಈ ನಾಗರಿಕರಿಗೆ ಇರುವ ಹಕ್ಕು, ಮತದಾನದ ಹಕ್ಕು ಏನಿದೆ ಅದು ಸರಿಯಾಗಿ ಚಲಾವಣೆ ಆಗಬೇಕು. ಅವರಿಂದ ಆರ್ಸ್ ಬರೋರು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾ ಆಗಲೇ ನಮ್ಮ ತೇಜಸ್ವಿಯವರು ಇಂದಿರಾ ಗಾಂಧಿಯವ್ರ ಬಗ್ಗೆ ಪ್ರಸ್ತಾಪ ಮಾಡಿದರು, ಮೋದಿಯವ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಈಚೆಗೆ ಒಂದು ಘಟನೆ ನಡೀತು, ತಾವು ಗಮನಿಸಿರ್ಬೋದು. ಅದೇನೆಂದರೆ ಈಚೆಗೆ ಈ ಇಂದಿರಾ ಗಾಂಧಿ ಅಧಿಕಾರಾವಧಿಯಲ್ಲಿ ಎಷ್ಟು ದಿವಸ ಇದ್ದರು ಅದಕ್ಕಿಂತನೂ ಒಂದು ದಿನ ಹೆಚ್ಚು ಇವರು ಅಧಿಕಾರದಲ್ಲಿದ್ದರು ಅನ್ನೋದನ್ನು 4077 ಇದ್ದು 4078 ದಿವಸದ ಅಧಿಕಾರದಲ್ಲಿದ್ದರು, ಅವ್ರಿಗಿಂತ ಒಂದು ದಿವಸ ಹೆಚ್ಚು ಅಧಿಕಾರದಲ್ಲಿದ್ದರು ಅನ್ನೋದನ್ನು ಈ ಮೋದಿ ಮೀಡಿಯಾದವರು ಅದನ್ನು ಹೆಚ್ಚು ಸಂಭ್ರಮಿಸಿ ಅದೇನು ಬಹಳ ಜೋರ ಮಾಡಿದರು. ಆದರೆ ಇದು ನಾವು ಹೆಮ್ಮೆ ಪಡುವಂಥ ವಿಚಾರ ಅಲ್ಲ. ಒಬ್ಬ ಪ್ರಜಾಸತ್ತಾತ್ಮಕ ವಿಚಾರದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂಥ ಒಬ್ಬ ವ್ಯಕ್ತಿ ನಾನು ಹೇಳೋದಿಷ್ಟೇ, ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಆಳೋದಕ್ಕಾಗಿ ನಮ್ಮಿಂದ ಚುನಾಯಿತರಾದಂಥ ವ್ಯಕ್ತಿಗಳು 15 ವರ್ಷ 20 ವರ್ಷ ಅಧಿಕಾರದಲ್ಲಿದ್ದು ನಾನು ಭಾಳ ವರ್ಷ ಅಧಿಕಾರದಲ್ಲಿದ್ದೆ ಅಂತ ಹೇಳೋದು ಅದು ಪ್ರಜಾಸತ್ತಾತ್ಮಕ ಲಕ್ಷಣ ಅಲ್ಲ. ಅದಕ್ಕೆ ಬದಲಾಗಿ ಅದು ಏನು ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಲಕ್ಷಣ. ಈ ರೀತಿ ಇರೋ ಪ್ರಜಾಪ್ರಭುತ್ವ ಗೋಮುಖ ವ್ಯಾಖ್ಯಾನ ಇದ್ದಂತೆ, ಪ್ರಜಾಪ್ರಭುತ್ವದ ಮುಖವಾಡವನ್ನು ಧರಿಸಿದಂಥ ನಿರಂಕುಶ ಪ್ರಭುತ್ವ ಆಗುತ್ತೆ. ಒಬ್ಬ ವ್ಯಕ್ತಿ, ಅದು ಇಂದಿರಾ ಗಾಂಧಿ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು. ನನಗೆ ಇಂದಿರಾ ಗಾಂಧಿ ಬೇರೆ ಅಲ್ಲ, ನರೇಂದ್ರ ಮೋದಿ ಬೇರೆ ಅಲ್ಲ, ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ. ಆದರೆ ಇವರಿಬ್ಬರು ಅತ್ಯಂತ ಹೆಚ್ಚು ಕಾಲ ಅಧಿಕಾರದಲ್ಲಿ ಇದ್ದದ್ದು ಸರಿಯಲ್ಲ. ಅದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧವಾದದ್ದು. ಇದನ್ನು ಜನಗಳು ಅರ್ಥ ಮಾಡಿಕೊಂಡು ನಮ್ಮ ಅಮೆರಿಕದಲ್ಲಿರುವಂತೆ ಅಮೆರಿಕದ ಅಧ್ಯಕ್ಷರನ್ನ ಕೇವಲ 2 ಅವಧಿಗೆ ಮಾತ್ರ ಆಯ್ಕೆ ಮಾಡಬಹುದು ಅನ್ನೋದಾಗಿ ಸೀಮಿತಗೊಳಿಸಿದ್ದಾರೆ. 2 ಬಾರಿ ಆಯ್ಕೆ ಆದಮೇಲೆ 3ನೇ ಬಾರಿಗೆ ಅವ್ರಿಗೆ ಆಯ್ಕೆ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಒಂದು ಪದ್ಧತಿಯನ್ನು, ಒಂದು ಸುಧಾರಣೆಯನ್ನು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಬಸವರಾಜ್ ಸರ್, ನಾನೊಬ್ಬ ಪತ್ರಕರ್ತನಾಗಿರೋದ್ರಿಂದ ವಿವಿಧ ಕ್ಷೇತ್ರಗಳಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಈ ಒಳಸುಳಿಗಳನ್ನು ಭಾಳ ಹತ್ತಿರದಿಂದ ನೋಡುವಂಥ ಅವಕಾಶ ನನಗೆ ಸಿಗ್ತಾ ಇರುತ್ತೆ. ಹೀಗಾಗಿ ಬಸಲಿಂಗಪ್ಪನವರು, ಮಹಿಮಾ ಪಟೇಲು ಈ ರೀತಿ ಕಾರ್ಯಕ್ರಮಗಳನ್ನ ಅವಾಗ ಹಾಕ್ಕೊಳ್ತಾ ಇರ್ತಾರೆ. ಶುದ್ಧ ಮಾಡಬೇಕು ಕಣಯ್ಯ, ಸಮಾಜವನ್ನು ಶುದ್ಧ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ರಾಜಕೀಯ ಸರಿ ಮಾಡಬೇಕು. ಸಾಧ್ಯನಾ ಅಂತ ನನಗೆ ಭಾಳಷ್ಟು ಸರಿ ತಲೆಗೆ ಬರ್ತಾ ಇರುತ್ತೆ. ವ್ಯರ್ಥ ಪ್ರಯತ್ನ ಮಾಡ್ತಾರೆ ಅನ್ನೋ ಶಿವಲಿಂಗಪ್ಪನವರು, ಬಸಲಿಂಗಪ್ಪನವರು, ಮಹಿಮಾ ಪಟೇಲು. ಅದರಲ್ಲೂ ಮಹಿಮಾ ಅಂತೂ ಭಾಳಷ್ಟು ಪ್ರಯತ್ನ ಪಟ್ಟರು ರಾಜಕೀಯ ಶುದ್ಧ ಮಾಡಬೇಕು ಅಂತಂದು ಹೇಳಿ ಸೂಳೆಕೆರೆ ಗುಡ್ಡದಲ್ಲಿ ಹೋಗ್ಬಿಟ್ಟು ತಪಸ್ ಕೂತ್ಕೊಂಡ್ರು. ಎಲ್ಲ ರಾಜಕಾರಣಿಗಳು ದುಡ್ಡು ಕೊಟ್ಟು ಓಟುಗಳನ್ನ ಹಾಕ್ಸ್ಕೊಳ್ತಾರೆ. ನೀವು ನನಗೆ ಓಟ್ ಕೊಟ್ಟು ನೀವು ದುಡ್ಡನ್ನು ಕೊಟ್ಟು ಓಟು ಕೊಡಿ ಅಂತಂದೇಳಿ ಪ್ರಯತ್ನ ಪಟ್ಟರು. ಇದು ಒಂದು ರೀತಿ ಡಿಫ್ರೆಂಟ್ ಮೂವ್. ರವಿ ಹೇಳಿದ್ರಲ್ಲ, ಆ್ಯಂಟಿ ಕ್ಲಾಕ್ ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿ ಅಂತ. ಹಂಗೆ ದುಡ್ಡನ್ನು ಕೊಡಬೇಕು, ನೀವೇನೇ ಓಟನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಅದರಲ್ಲಿ ವಿಫಲರಾಗಿರ್ಬೋದು. ಹಂಗಂತ ಅವ್ರ ಪ್ರಯತ್ನವನ್ನು ಅವನು ಬಿಟ್ಟಿಲ್ಲ. ಇಡೀ ಸಮಾಜನೇ ಭಾಳಷ್ಟು ಕಲುಷಿತಗೊಂಡಿದೆ. ಅದರಲ್ಲಿ ಎಲ್ಲೋ ಒಂದು ಆಶಾಕಿರಣ, ಈ ರೀತಿಯ ಪ್ರಯತ್ನಗಳು ಮುಂದೆ ಒಳ್ಳೆಯದಾಗುತ್ತೇನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಅಂತ ನಾವೆಲ್ಲ ಭಾವಿಸಿದ್ದೀವಿ. ಆ ಕಾರಣಕ್ಕೋಸ್ಕರನೇ ನಮಗೂ ಇಲ್ಲಿ ಬರಬೇಕು ಅಂತ ಅನ್ನಿಸ್ತು ಅಷ್ಟೇ. ಆರಂಭದಲ್ಲಿ ರಾಜಕಾರಣಿಗಳು ಮಾತ್ರ ಕೆಟ್ಟವರು ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲ, ಕೆಟ್ಟವರು, ಭ್ರಷ್ಟರು ಅಂತ. ಬರ್ತಾ ಬರ್ತಾ ಏನಾಯಿತು, ಅವರು ಜನ ಭ್ರಷ್ಟರಾಗಿದ್ದಾರೆ. ಈಗ ರಾಜಕಾರಣಿಗಳು ಜನರನ್ನ ಭ್ರಷ್ಟ ಮಾಡಿದ್ದಾರೆ. ಮೊದಲು ರಾಜಕಾರಣಿಗಳು ದುಡ್ಡು ಕೊಟ್ಟು ಓಟ್ಗಳನ್ನ ಹಾಕ್ಸ್ಕೊಳ್ತಾ ಇದ್ರು, ಹೆಂಡ ಕೊಟ್ಬಿಟ್ಟು ಸೀರೆ ಉಕ್ಕರು ಪಕ್ಕರು ಎಲ್ಲ ಕೊಟ್ಟು ಓಟ್ ಹಾಕ್ಸ್ಕೊಳ್ತಾ ಇದ್ರು. ಈಗ ಜನ ಅವರೇ ಕುತ್ತಿಗೆ ಪಟ್ಟಿ ಹಿಡಿದು ದುಡ್ಡು ಕೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಹಾಗೆ ರಾಜಕಾರಣದಲ್ಲಿ ಈಗ ಹೊಸ ಟ್ರೆಂಡ್ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಮೊದಲ ಪ್ರೀಪೇಯ್ಡ್ ರಾಜಕಾರಣ, ಈಗ ಪೋಸ್ಟ್ ಪೇಯ್ಡ್. ಏನು ಪ್ರೀಪೇಯ್ಡ್ ಅಪ್ಪ ಅಂದ್ರೆ, ಮುಂಚೆ ಎಲ್ಲ ಓಟ್ ಹಾಕಕ್ಕೆ ಮುಂಚೆ ನಿಮಗೆ ಹಣ, ಹೆಂಡ, ಸೀರೆ ಎಲ್ಲ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ತಾ ಇದ್ರು. ಈಗ ನಿಮಗೆ ಕೊಡ್ತೀವಿ ಅವೆಲ್ಲವೂ ಅಂತ ಹೇಳಿ ಗ್ಯಾರಂಟಿಗಳು ಅಂತ ಹೇಳಿ ಮಾಡಿದಾರಲ್ಲ, ಇವು ಪೋಸ್ಟ್ ಪೇಯ್ಡ್. ಗೆದ್ದ ಮೇಲೆ ಕೊಡ್ತೀವಿ ನಾವು ನಿಮಗೆ, ನಮಗೆ ಓಟ ಗೆಲ್ಲಿಸಿ. ಇದು ಒಂದು ರೀತಿಯ ಆಮಿಷನೇ, ಅದರಲ್ಲೇ ಮಾತಿಲ್ಲ. ಇದು ಒಂದು ರೀತಿಯ ಆಮಿಷನೇ. ಅದೇನು ಪ್ರಣಾಳಿಕೆಗಳು ಅಂತ ಹೇಳಿ ನಮ್ಮವರು ಏನು ಘೋಷಣೆ ಮಾಡ್ತಾರೋ, ಅದಕ್ಕೆ ಏನು ಅವಕಾಶಗಳು ಕೊಡ್ತಾರೋ, ಅದು ಕೂಡ ರಾಜಕೀಯ ಭ್ರಷ್ಟಾಚಾರಗಳಲ್ಲಿ ಅದು ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾರೆ. ಮುಂಚೆ ಹಣವನ್ನು ಕೊಡ್ತೀನಿ, ಕೊಟ್ಬಿಟ್ಟು ಓಟ್ ಹಾಕಪ್ಪ ಅಂತ ಹೇಳಿ ನಾವು ಹಕ್ಕು ದುಡ್ಡು ಕೊಟ್ಟಿನ ಓಟ್ ಹಾಕು ಅಂತ ಹೇಳಿ ನಾವೆಲ್ಲ ಆಸ್ಕೊಳ್ತಾ ಇದ್ರಿ. ಈಗ
ನೋಡಪ್ಪ ನಿನಗೆ ಮನೆ ಕರೆಂಟ್ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ, ಅಕ್ಕಿ ಫ್ರೀ ಕೊಡ್ತೀನಿ ನನಗೆ ಓಟ್ ಹಾಕು. ಇದು ಪೋಸ್ಟ್ ಪೀರಿಯಡ್ ಭ್ರಷ್ಟಾಚಾರ ಅಂತ ಇದೆಲ್ಲ ಪಕ್ಷಗಳು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಅಂತ ಒಂದೇ ಅಂತ ಅಲ್ಲ. ಹಾಗಾಗಿ ರಾಜಕೀಯ ಅಂತಕ್ಕಂಥದ್ದು ಬಹಳ ಕಲುಷಿತಗೊಂಡಿರ್ತಕ್ಕಂಥ ಈ ದಿನಗಳಲ್ಲಿ ಒಳ್ಳೆಯದನ್ನು ನಾವು ಆಯ್ಕೆ ಮಾಡಬೇಕು. ಸೊ ಒಳ್ಳೆಯದು ಅಂದರೆ ಯಾರನ್ನಾರು ಒಬ್ಬನ ಒಳ್ಳೆಯದು ನಂಗೆ ತೋರಿಸ್ಬಿಟ್ರೆ ಅದರಲ್ಲಿ ಈ ಸಮಾಜದಲ್ಲಿ, ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಇವನು ಒಳ್ಳೆಯನು ಅಂತ ಕಂಡವನು 10 ಜನಕ್ಕೆ ಅವ್ನು ಕೆಟ್ಟವನು ಅಂತ ಕಾಣ್ತಾ ಇರುತ್ತೆ ಸಮಾಜದಲ್ಲಿ. ಒಳ್ಳೆಯ ವ್ಯಕ್ತಿಗಳ ಅಂತ ಹುಡುಕೋದೇ ಇವತ್ತು ಬಹಳಷ್ಟು ಕಷ್ಟಕ್ಕಾಗಿದೆ. ಈ ರೀತಿಯಲ್ಲಿ ನಾವು ಪ್ರಯತ್ನ ನಿಲ್ಲಿಸಬಾರದು ಅನ್ನೋ ಕಾರಣಕ್ಕೆ ಒಳ್ಳೆ ವ್ಯಕ್ತಿಗಳ ಕಥೆಗಳನ್ನು ನಾವು ಹೇಳ್ಕೊತಾ ಹೋಗ್ತೀವಿ. ನೋಡಪ್ಪ ಒಳ್ಳೆ ವ್ಯಕ್ತಿಗಳು ಹಿಂಗಿದ್ರು. ಇವತ್ತು ನಾನು ನೋಡಿರೋ ಪ್ರಕಾರ ಇವತ್ತಿನ ಸಮಾಜದಲ್ಲಿ ಎಲ್ಲ ರಂಗಗಳು ಕೂಡ ಫಾರ್ ಸೇಲ್, ಎಲ್ಲ ಮಾರಾಟಕ್ಕೆ ಹೋಗ್ಬಿಡು. ಮತಗಳು ಮಾರಾಟ ಆಗಿದ್ದಾರೆ, ರಾಜಕಾರಣಿಗಳು ಮಾರಾಟ ಆಗಿದ್ದಾರೆ, ಅಧಿಕಾರಿಗಳು ಮಾರಾಟ ಆಗಿದ್ದಾರೆ, ಕೆಲವು ಸ್ವಾಮೀಜಿಗಳು ಕೂಡ ಮಾರಾಟ ಆಗಿದ್ದಾರೆ. ಕೆಲವರು ಧಾರ್ಮಿಕ ಕ್ಷೇತ್ರ ಕಲುಷಿತಗೊಂಡಿದ್ದಾರೆ. ಇಂಥರ್ನೇ ಮುಖ್ಯಮಂತ್ರಿ ಮಾಡ್ರಿ, ಇಂಥರ್ನೇ ಅಧಿಕಾರಿ. ಸ್ವಾಮೀಜಿಗಳು ಕೂಡ ರೆಕಮೆಂಡೇಶನ್ ಕೊಟ್ಟು ಶಿಫಾರಸು ಕೊಟ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ. ಯಾರನ್ನ ಇಲ್ಲಿಂದ ನೀವು ಸರಿ ಮಾಡ್ತೀರಾ? ಪತ್ರಕರ್ತರು ಸೇಲ್ ಆಗಿದೆ, ಅದರಲ್ಲಿ ಏನು ಮಾತಿಲ್ಲ. ನೀವು ಯಾವ ಒಂದು ಟಿವಿ ನೀವು ಅರ್ಧ ಗಂಟೆ ನೋಡ್ಬಿಡಿ ಯಾವ ಪಕ್ಷ ಪರ ಇದೆ ಅಂತ ನಾವು ಆರಾಮ್ ಸೇರ್ಬಿಡ್ಬೋದು. ಅಥವಾ ಒಂದು ಪತ್ರಿಕೆ ನೀವು ಓದಿ, ದಿನನಿತ್ಯ ಪತ್ರಿಕೆ ಓದ್ತಾರೆ, ಇವ್ನು ಯಾವ ಪಕ್ಷವನ್ನ ಎತ್ತಿ ಕಟ್ತಾ ಇದ್ದಾನೆ ಅಂತ ಆರಾಮ್ಸೆ ಗೊತ್ತಾಗೋಗ್ಬಿಡುತ್ತೆ. ಸೊ ಹಿಂಗಾಗಿ ಇವತ್ತು ಸೇಲ್ ಆಗದೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ನಮ್ಮ ಮನಸ್ಸಾಕ್ಷಿಯನ್ನು ಒಂದು ಮಾತ್ರ ನಾವು ಸೇಲ್ ಮಾಡ್ಕೋಬಾರದು, ಅದಿದ್ರೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ನಾವು ಅಂದ್ಕೊಳ್ತಾ ಇರೋದು ಏನಪ್ಪ ಅಂದರೆ, ಬರೀ ಭಾಷಣಗಳನ್ನ ಕೇಳಿ ಕೇಳಿ ಕೇಳಿ, ಅದರಲ್ಲೂ ಪತ್ರಕರ್ತರ ಹಣೆ ಬರ ಅಂದರೆ ನಾವು ಎಲ್ಲರ ಭಾಷಣಗಳನ್ನ ಕೇಳಿ ಕೇಳಿ ನಮ್ಗೆ ಈ ಜೀವನ ಸಾಕಪ್ಪ ಅಂತ ನಾವು ಅವ್ರಂಗಾಗ್ರಿ ಇವ್ರಂಗಾಗ್ರಿ ಅವ್ನು ಹೆಂಗಿದ್ದ ಅವ್ರ ಆದರ್ಶಗಳನ್ನ ಪಾಲನೆ ಮಾಡ್ರಿ. ನಿಂದೇಳೆಯ ಹೋಗ್ಲಿ, ಅವ್ರು ತಾನು ಏನ್ ಮಾಡ್ತೀಯ, ವಿವೇಕಾನಂದ ಹಂಗಂದ, ಬಸವಣ್ಣ ಹೆಂಗಂದ, ನಿಂದೇಳಪ್ಪ ಏನು, ಬರೀ ಅವ್ರು ಹೇಳಿದ್ದನ್ನೇ ಮಾಡು ಅಂತ ನಿಂದೇನು ಹೇಳು ಹೋಗ್ಲಿ. ಕೊನೆ ನಾನು ಹಿಂಗೆ ಒಬ್ಬ ರಾಜಕಾರಣಿ ಭಾಷಣ ಅಲ್ಲಿ ಮಾಡ್ತಾನಪ್ಪ ಅಂತ ನಾವು ಇಲ್ಲಿ ಮುಂದೆ ಅವ್ನು ಏನು ಹೇಳ್ತಾನಂತ ನಾನು ಇಲ್ಲಿ ಹೇಳ್ಬಿಡ್ತೀನಿ. ನಾನು ಈ ಪರಿಸ್ಥಿತಿನಲ್ಲಿ ಎಲ್ಲೋ ಒಂದು ಆಶಾಕಿರಣ, ಏನೋ ಒಂದು ಮಾಡೋಣ, ಒಂದು ಹೊಸದಾಗಿ ಏನಾರೋ ಒಂದು ಮಾಡೋಣ ಅಂತಂದು ಹೇಳಿ ಹೊರಟ ಪ್ರಕಾರ ಪ್ರೊಫೆಸರ್ ಹೇಳಿದ ಹಾಗೆ ನಾವು ಬದಲಾಗೋಣ ಅನ್ನೋದಕ್ಕಿಂತ ಮೊದಲು ನಾನು ಬದಲಾಗೋಣ. ಮೊದಲು ನೀನು ಬದಲಾಗ. ಪರಿಸರ ಬೆಳೆಸ್ಬೇಕಪ್ಪ, ಎಲ್ಲ ಉಳಿಸ್ಬೇಕು, ಮೊದಲು ನೀನೊಂದು ಗಿಡ ನೆಡು. ಪ್ಲಾಸ್ಟಿಕ್ ಮುಕ್ತ ಸಮಾಜ ನಾವು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮನೆಗಳಲ್ಲಿ ಮೊದಲು ಪ್ಲಾಸ್ಟಿಕ್ ತರೋದು ನಿಲ್ಲಿಸು. ಈ ಪ್ರಯತ್ನ ನಾನು ನಮ್ಮ ಶಾಲೆಯಲ್ಲಿ ಮಾಡಿದೆ. ನಾನೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ಇಲ್ಲಿ ಶಾಮನೂರು ಪಕ್ಕದಲ್ಲಿ, ಒಂದು ಬನಶಂಕರಿ ಬಡಾವಣೆಯಲ್ಲಿ ಮೈರು ಗ್ಲೋಬಲ್ ಸ್ಕೂಲ್ ಅಂತ. ನಾನು ಒಂದು ಹಠ ತಗೊಂಡೆ, ನಮ್ಮ ಶಾಲೆಯನ್ನು ಪ್ಲಾಸ್ಟಿಕ್ ಫ್ರೀ ಸ್ಕೂಲ್ ಮಾಡಬೇಕು. ಆಗುತ್ತಾ? ಎಲ್ಲ ಮೇಷ್ಟ್ರುಗಳು ಟೀಚರ್ಸ್ ಸಾವಾಯ್ತು, ಆಗಲ್ಲ ಬಿಡಿಸಿರೋದು. ಪ್ರಯತ್ನ ಯಾಕೆ ಪಡಬಾರ್ದು? ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರಯತ್ನ ಪಡೋಣ ನೋಡೋಣ ಅಂತ ಹೇಳಿ ಅಂತ ಸತತವಾಗಿ 6 ತಿಂಗಳ ಪ್ರಯತ್ನ ಪಟ್ಟು ಆ ಶಾಲೆ ಮಕ್ಕಳು ಬರೆಸ್ತಕ್ಕಂಥ ವಾಟರ್ ಬಾಟ್ಲಿಂದ ಹಿಡಿದು, ಮೆಂಡರಿಂದ ಹಿಡಿದು, ಸ್ಕೇಲಿಂದ ಹಿಡಿದು, ರ್ಯಾಪರಿಂದ ಹಿಡಿದು, ಕುರ್ಚಿಗಳಿಂದ ಹಿಡಿದು, ನಾವು ಬರ್ತಕ್ಕಂಥ ಪೆನ್ನುಗಳಿಂದ ಹಿಡಿದು ಎಲ್ಲವನ್ನೂ ಕೂಡ ಬದಲಾಯಿಸಿದ್ವಿ. ಪ್ಲಾಸ್ಟಿಕ್ ಅನ್ನೋದನ್ನ ಬರಲೇಬಾರ್ದು ಅನ್ನೋ ನಾವು ಬದಲಾಯಿಸಿದ್ವಿ. ಮಕ್ಕಳಿಗೆ ಹೇಳಿದ್ವಿ, ಇವತ್ತ ಒಂದು ಮಗು ಪ್ಲಾಸ್ಟಿಕ್ ಬಳಸಲ್ಲಪ್ಪ ಅಂದ್ರೆ ಮೊದಲು ಸ್ಕೂಲಲ್ಲಿ ಅಂದ್ರೆ ಮನೇಲಿ ಹೋಗಿ ಹೇಳ್ತಾನೆ, ಅಮ್ಮ ಬಯಟಕ್ಕೆ ತರಂಗಿಲ್ಲ, ಕ್ಯಾರಿ ಬ್ಯಾಗ್ ತರಬೇಡ ಅಂತ ಮಗ ಹೇಳ್ತಾನೆ. ಆ ಮಗು ಹೇಳುತ್ತೆ. ಇದನ್ನ ಒಂದ್ಸರಿ ಪರೀಕ್ಷೆ ಮಾಡುವಂತ DC ಕರೆಸಿದೆ ನಾನು. ಮಾಂತೇಶ್ ಬೆಳಿಗ್ಗೆ ಇದ್ರು, ಸರ್ ಇವತ್ತು ನಮ್ಮ ಸ್ಕೂಲಿಗೆ ಬನ್ನಿ, ನಮ್ಮ ಸ್ಕೂಲಲ್ಲಿ ಎಲ್ಲಾದ್ರೂ ಒಂದು ಪ್ಲಾಸ್ಟಿಕ್ ಐಟಮ್ ಕಂಡ್ರೆ ದಯವಿಟ್ಟು ಹೇಳ್ರಿ, ನೀವು ಹುಡುಕಿನಿ ಎಲ್ಲ ಕಡೆ ಹುಡುಕಿ ಒಂದು ಕಂಡ್ರೆ ಹೇಳಿ ಐಟಮ್ ಅಂತ. ಬಂದ್ರು ಅವ್ರು ಎಲ್ಲ ಕ್ಲಾಸ್ ರೂಮ್ಗೆ ಹೋದ್ರು, ಪ್ರತಿಯೊಂದರಲ್ಲೂ ಹುಡುಕಿದ್ರು, ಎಲ್ಲೂ ಸಿಗ್ಲಿಲ್ಲ ಅವ್ರು ಪ್ಲಾಸ್ಟಿಕ್ ಐಟಮ್. ಸೊ ಅವಾಗ ಪ್ಲಾಸ್ಟಿಕ್ ಫ್ರೀ ಸ್ಕೂಲ್ ಅಂತ ಡಿಕ್ಲೇರ್ ಮಾಡಿದ್ರು. ನಂದೇ ಕತೆ ಹೇಳ್ತೀನಿ ಆಮೇಲೆ, ಬೇರೆ ಇಲ್ಲ. ನಾನು ಮೊದಲು ಬದಲಾವಣೆ ಆಗಬೇಕು ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು. 6 ತಿಂಗಳು ಕಳೀತು, ನಿಧಾನಕ್ಕೆ ಪೆನ್ನುಗಳು ಬಂದು ಪ್ಲಾಸ್ಟಿಕ್. 6 ತಿಂಗಳು ಕಳೀತು, ನಿಧಾನಕ್ಕೆ ವಾಟರ್ ಬಾಟ್ಲ್ಗಳು ಪ್ಲಾಸ್ಟಿಕ್ ಬರೋಕ್ಕೆ. ನಾವು ಹೇಳೋದು ಒಂದಾಗುತ್ತೆ, ಅದನ್ನ ನಿರಂತರವಾಗಿ ಕಾಪಾಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಇವತ್ತು. ಅದಕ್ಕೆ ಹೇಳಿದ್ದು, ರಾಜಕಾರಣದಲ್ಲಿ ಒಳ್ಳೆಯ ಹುಡುಕ್ಬೇಕು ಅಂತ ಹೇಳಿದ್ರೆ, ಒಳ್ಳೆಯರು ಅಂದ್ರೆ ಯಾರು ಅನ್ನೋದು ಅದೊಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಂತ ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇವತ್ತು ಹಳ್ಳಿಗಳಲ್ಲಿ ಹೋಗಿ ನೀವು ಎಲೆಕ್ಷನೇ ಬೇಡಪ್ಪ, ನೀವು ಗ್ರಾಮ ಪಂಚಾಯತಿ ಚುನಾವಣೆನೇ ಬೇಡ, ಮನೆ ಮನೆಗೆ ದ್ವೇಷ ಬರುತ್ತೆ, ಅಂತಮ್ಮಂದ್ರೆ ಓಡಾಡ್ತಾರೆ ಅಂತ ಕೂತ್ಕೊಂಡ್ರೆ ಅಲ್ಲಿ ಹೇಳ್ತಾರೆ, ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಸೀಟು ಹರಾಜಿಗಿದೆಯಪ್ಪ, ನಮ್ಮ ದೇವಸ್ಥಾನಕ್ಕೆ ಎಷ್ಟು ರೊಕ್ಕ ಕೊಡ್ತಾರೆ ಕೊಡ್ರಿ, ನೀವು ನಮ್ಮ ಗುಡಿ 4 ಲಕ್ಷ ಕೊಡ್ತೀರ, ಯಾರು 5 ಲಕ್ಷ ಕೊಡ್ತಾನೋ ಅದು ಹೆಚ್ಚಿಗೆ ರೊಕ್ಕ ಕೊಡ್ತಾನೋ ಅವನು ಗ್ರಾಮ ಪಂಚಾಯತಿ ಮೆಂಬರ್. ಇಲ್ಲಿ ಮತಗಳು ಮಾರಾಟ ಅಲ್ಲ, ಇಲ್ಲಿ ಸ್ಥಾನಗಳೇ ಮಾರಾಟ. MLAಗಳು ಮಾರಾಟ ಆಗ್ಬಿಟ್ಟಿದ್ದಾರೆ.
ಮತಾಂತರ ನಿಷೇಧ ಅಂತೀರಿ, ಪಕ್ಷ ಬದಲಾವಣೆ ಮಾಡಿ ಪಕ್ಷಾಂತರ ಮಾಡ್ಕೊಂಡು ಇವತ್ತು ಇಲ್ಲಿದ್ದ ನಾಳೆ 50 ಕೋಟಿ ಮಾರಾಟ ಆದ, 100 ಕೋಟಿ ಮಾರಾಟ ಆದ. ಸೊ ಇಂತಹ ವಿಷಮ ಸ್ಥಿತಿನಲ್ಲಿ ನಾವು ಏನೋ ಒಂದು ರೀತಿಯ ಒಂದು ಹೊಸತನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಈ ಸಭೆ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಮೂಲ ನಾವು ಬದಲಾಗೋಣ, ನಂತರ ಎಲ್ಲರನ್ನೂ ಬದಲು ಮಾಡೋಣ. ನಮ್ಮ ಏರಿಯಾದಲ್ಲೇ ಇರ್ತಕ್ಕಂಥ, ನಮ್ಮ ಕಾರ್ಪೊರೇಷನ್ ಏರಿಯಾದಲ್ಲಿ, ನಮ್ಮ ವಾರ್ಡ್ನಲ್ಲೇ ಇದ್ದದ್ರಲ್ಲೇ ಒಬ್ಬ ಒಳ್ಳೆಯವನನ್ನ ಆಯ್ಕೆ ಮಾಡಿ ಅವನನ್ನ ನಗರಸಭೆ ಕಳಿಸೋಣ. ಆನಂತರ MLA ಹೋಗೋಣ, ಗ್ರಾಮ ಪಂಚಾಯತಿಗೆ ಹೋಗೋಣ ಫಸ್ಟ್ ಅಂತ ಹೇಳಿದರು. ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಮಾಡೋಣ ಅಂತ ಹೇಳಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಇದೊಂದು ಪ್ರಯತ್ನ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಮಾಡೋಣ, ನಮ್ಮಲ್ಲಿ ಮೊದಲ ಪರಿವರ್ತನೆಯನ್ನು ಕಂಡುಕೊಂಡು ನಂತರ ಬೇರೆಯವರಿಗೆ ಹೇಳೋದಕ್ಕೆ ಮಾಡೋಣ ಅಂತಂದೇಳಿ ನನಗೆ ಅನಿಸುತ್ತೆ. ಅವಕಾಶಕ್ಕೆ ಧನ್ಯವಾದಗಳು. ನಮ್ಮ ಮಲ್ಲೇಶನ ನನಗೆ ಈ ಸರ್ವೋದಯ ಅಂತೇಳಿ ಚರ್ಚೆ ಮಾಡ್ತಾ ಇದ್ದಾರಲ್ಲ, ಇದು ಮೊದಲಿಗೆ ಇತ್ತು. ನಾವು ಚಿಕ್ಕವರಿದ್ದಾಗ ಯಾರಾದರೂ DC ಆಗಲಿ, SP ಆಗಲಿ, ಅಥವಾ ರಾಜಕಾರಣಿಗಳಾಗಲಿ, ಅಥವಾ ನಾನು ಮದುವೆಯಾದ ವಸ್ತ್ರದಲ್ಲಿ ನಾನು JH ಪಟೇಲ್ರ ನೋಡಿದ್ದೆ. ಅವರು ಆಗ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅನ್ನೋ ಭಾವನೆ ಇದ್ದೇ ಇಲ್ಲ. ಎಲ್ಲರಿಗೂ ಹಳೆಯ ಹೌದು ಹಳೆಯನ್ನ ಎಲ್ಲ ಗೊತ್ತಿದೆ ಅಂದ್ಕೊಂಡಿದೆ. ಸೊ ಹಾಗಾಗಿ ಅವೆಲ್ಲ ಸರ್ವೋದಯ ಅಂತ ಈಗ ಮೊದಲಿಗೆ ಇದ್ದಿದ್ದೇ ಹಾಗೆ. ನಾನು SH ಪಟೇಲ್ ನೆನಪು ಮಾಡ್ಕೊಳ್ಳಿ ಇಷ್ಟಪಡ್ತೀನಿ. ಅವ್ರು ನನಗೆ ಹೇಳೋರು, ಯಾಕೆ ಆಗ್ತಾ ಇದೆ ಗೊತ್ತು ಭ್ರಷ್ಟರ? ಯಾರು ಭ್ರಷ್ಟರಾಗಿಲ್ಲ? ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಧರ್ಮ ಅಂಗ ಎಲ್ಲರೂ ನಮ್ಮ ನ್ಯಾಯಾಂಗ ಕೂಡ ಭ್ರಷ್ಟರಾಗಿದ್ದಾರೆ. ಯಾಕೆ ಆಗಿದೆ ಗೊತ್ತಾ ಅಂತ ಕೇಳೋದು. ಯಾಕೆ ಅಂತ ಹೇಳಿದ್ರೆ, ನಾವು ಸಮಾಜ ದುಡ್ಡಿಗೆ ಮರ್ಯಾದೆ ಕೊಡ್ತೀವಿ. ಅದೇ ಮೊದಲಿಗೆ ಯಾವ ಲಂಚ ಹೊಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹೆಂಡತಿ ಬಿಟ್ಟಾನೆ ಅಂತ ಹೇಳಿದ್ರೆ, ಹೆಂಡತಿ ಕಿರುಗಳ ಕೊಡ್ತಾನೆ ಅಂತ ಹೇಳಿದ್ರೆ, ಸಮಾಜ ನೋಡುವ ದೃಷ್ಟಿನೇ ಬೇರೆ ಇತ್ತು. ಅವ್ರು ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು. ಆದರೆ ಈಗೇನಾಗಿದೆ, ನೀನು ಏನಾದರೂ ಮಾಡು. ನಾವು ಬಳ್ಳಾರಿ ಗಣಿ ದಣಿಗಳು ಅಂತ ಕರಿತೀವಿ. ನಾವು ನಮ್ಮ ಇವರಿಗೆ ಹೇಳ್ತೀವಿ, ನಮ್ಮ ಈ ಪೇಪರಲ್ಲಿ ಬರ್ತದೆ ದಣಿಗಳೆಲ್ಲ ದರೋಡೆಕೋರು ಕಳ್ಳು. ಅವ್ರು ಎದಕ್ಕೆ ಗಣಿ ದಣಿಗಳು ಅಂತ ತಿಳ್ಕೊಂಡು ಅವರಲ್ಲಿ ಸಂಪತ್ತಿದೆಯಲ್ಲ, ಅದಕ್ಕೋಸ್ಕರ ದಣಿಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಎಲ್ಲಿವರೆಗೆ ನಾವು ಹಣಕ್ಕೆ, ಸಂಪತ್ತಿಗೆ ಬೆಲೆ ಕೊಡ್ತೀವೋ ಅಲ್ಲಿವರೆಗೆ ಸಮಾಜ ಸರ್ವತೋಮುಖ ಅಭಿವೃದ್ಧಿ ಚಿಂತನೆಯೇ ಬರೋದಿಲ್ಲ. ನೀನು ಏನಾದರೂ ಮಾಡು, IAS ಆಫೀಸರ್ ಆಗು, IPS ಆಫೀಸರ್ ಆಗು. ಇದಕ್ಕೆ ಜನರ ಕಲ್ಯಾಣಕ್ಕೋಸ್ಕರ ಅಲ್ಲ, ಏನಾದರೂ ಮಾಡೋ ದುಡ್ಡು ಮಾಡೋದು. ಹಾಗೆ ಇಡೀ ಎಲ್ಲರೂ ಈಗ ದುಡ್ಡು ಮಾಡೋಕ್ಕೆ ನಿಂತಿರೋದ್ರಿಂದ ಈ ಸರ್ವೋದಯ ಅಂತ ಏನು ಕಾನ್ಸೆಪ್ಟ್ ಇದೆ, ಇದು ಹೊಸ ಕಾನ್ಸೆಪ್ಟ್ ಅಲ್ಲ, ಹಳೇದಿದೆ. ಆದರೆ ನಾವು ಬಿಟ್ಟಿದ್ದೀವಿ ಹಣಕ್ಕೋಸ್ಕರ, ಸಂಪತ್ತಿಗೋಸ್ಕರ. ಇದನ್ನೆಲ್ಲ ಮರೆತು ಮತ್ತೆ ನಾನು ಸಮಾಜ ಕಲ್ಯಾಣ, ನಮ್ಮ ಮಹಿಮಾ ಪಟೇಲಿಗೆ ಗೊತ್ತಿದ್ದು, ನಮ್ಮ ಸಣ್ಣಜ್ಜ ಅಂತ ಒಬ್ಬರಿದ್ರು, ಅಂಡರ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಸೈಕಲ್ ಮೇಲೆ ಡ್ಯೂಟಿ ಹೋಗ್ತಿದ್ರು, ಸೈಕಲ್ ಮೇಲೆ. ಮೊನ್ನೆ ಈಗ ಪ್ರೊಫೆಸರ್ ಹೇಳ್ದಂಗೆ, ಮಲ್ಲೇಶ್ ಅವರು ಹೇಳ್ದಂಗೆ ನಿಂಗಪ್ಪರ ಉದಾಹರಣೆ ನೋಡಿದ್ರು. APJ ಅಬ್ದುಲ್ ಕಲಾಂ ಅವರು ನಿನ್ನೆ ಒಂದು ವಾಟ್ಸಪ್ಪಲ್ಲಿ ನೋಡಿದ್ರು. ಸಾಯ್ಬೇಕಾದ್ರೆ ಏನಿತ್ತು ಅವ್ರಿಗೆ, 2 ಕೋಟು, 2 ಶರ್ಟು, 15, 250, 2500 ಬುಕ್ಗಳಿದ್ದು ಇತ್ತೀಚೆಗೆ ನಮ್ಮವರು APJ ಅಬ್ದುಲ್ ಕಲಾಂ. ಹಾಗಾದರೆ ಹೆಂಗೆ ನಾವು ಸುಮ್ಮನೆ ಚಿಂತನೆ ಮಾಡಿದ್ರೆ ಆಗೋದಿಲ್ಲ. ನಮ್ಮ ಮಲ್ಲೇಶ್ವರ ಹೇಳ್ದಂಗೆ ನಮ್ಮ ಪ್ರೊಫೆಸರ್ ಕೂಡ ಹೇಳಿದರು. ಈಗ ನಮ್ಮ ಬೆಂತಾಮ್ ಅಂತ ಒಬ್ಬ ನಮ್ಮ ತತ್ವಜ್ಞಾನಿ ಇದ್ದಾನೆ. ಅವನು ಹೌ ಟು ಬಿಕಮ್ ಎ ಹ್ಯಾಪಿ ಮ್ಯಾನ್ ಅಂತ ಹೇಳಿದ್ರೆ, ಮೊದಲಿಗೆ ನೀನು ಖುಷಿಯಾಗಿರು. ನೀನು ಅಷ್ಟೇ ಖುಷಿಯಾಗಿದ್ರಾಗಲ್ಲ, ನಿನ್ನ ಬಂಧುಗಳನ್ನು ಅಥವಾ ನಿನ್ನ ಮನೆಯನ್ನು ಖುಷಿಯಾಗಿ ಮಾಡು. ಇಲ್ಲಾಂತ ನಾನು ಹತ್ರ ಅವ್ರು ಅಳ್ತಾರೆ, ಅವ್ರ ಹತ್ರ ನಾನು ನಗ್ತೀನಿ, ಹಾಗಾಗಬಾರ್ದು. ನೀನು, ನಿನ್ನ ಮನೆ, ನಿನ್ನ ಸುತ್ತಲ ಸಮಾಜ, ಆನಂತರ ರಾಜ್ಯ, ರಾಷ್ಟ್ರ, ಈ ನಿಟ್ಟಿನಲ್ಲಿ ಚಿಂತನೆ ಆಗಿ ಈ ರೀತಿ ಹಣ ಮಾಡುವುದು, ಸಂಪತ್ತು ಮಾಡುವುದು, ಅದು ಯಾರಾದರೂ ಪ್ರಾಮಾಣಿಕವಾಗಿದ್ದರೆ, ಯಾವುದೇ ಅಧಿಕಾರ ಆಗಿರಲಿ, ಈವನ್ DC ಆಗಿರಲಿ, ಗೌರ್ಮೆಂಟ್ ಆಫ್ ಸ್ಟೇಟ್ ಆಫ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಖಂಡಿತ ಅವನು ಐಷಾರಾಮಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅವ್ನು ಬಂದಂಥ ಹಣವನ್ನು ಅವ್ನ ಲೆವೆಲ್ಲಿಗೆ ಜೀವನ ಮಾಡಿದರೆ ಒಂದು ತಿಂಗಳಿಗೆ ಖಾಲಿಯಾಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ 90 ಭಾಗ ಎಲ್ಲ ಅಂಗದವರು ಈ ಸಂಪತ್ತಿಗೋಸ್ಕರ, ಜನಮನ್ನಣೆಗೋಸ್ಕರ. ಯಾರಿಗೆ ಮನ್ನಣೆ ಕೊಡ್ತೀರಿ? ಸಂಪತ್ತಿದ್ದವನಿಗೆ, ದುಡ್ಡಿದ್ದವನಿಗೆ. ಇದರಲ್ಲಿ ಈ ಥರ ಚರ್ಚೆ ಮಾಡಿ ನಾವು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸಿ, ಸಮಾಜ ಅವ್ರನ್ನ ರಿಜೆಕ್ಟ್ ಮಾಡಿದರೆ ಅಥವಾ ಅವ್ರನ್ನ ತಾತ್ಸಾರ ಅಂತ ಕಂಡ್ರೆ, ಆಗ ಖಂಡಿತ ಪ್ರತಿಯೊಬ್ಬ ವ್ಯಕ್ತಿ ಬದಲಾಗ್ತಾನೆ. ಆಗ ಮಾತ್ರ ಈ ಚಿಂತನೆಗೆ ಒಂದು ಬೆಲೆ ಬರುತ್ತೆ ಅಂತೇಳಿ ಅವಕಾಶಕ್ಕೋಸ್ಕರ ಧನ್ಯವಾದ. ಈಗ ಸದ್ಗುಣಕ್ಕೆ ಮಾತ್ರ ಬೆಲೆ ಕೊಡಿ, ಹಣಕ್ಕೆ ಬೆಲೆ ಕೊಡಬೇಡಿ ಅನ್ನೋದನ್ನು ಅತ್ಯಂತ ಒಳ್ಳೆಯ ಉದಾಹರಣೆಗಳಿಂದ ಹೇಳಿದ್ದಾರೆ. ಸರ್ವೋದಯದಲ್ಲಿ ಮುಖ್ಯವಾಗಿ ಪರಿಸರ, ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಆಡಳಿತ ಅಂತ ಇದೆ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಒಂದು ಬಾಂಧವ್ಯ ಅಂತಲೂ ಸೇರಿಸಿದ್ದಾರೆ, ರಿಲೇಷನ್ಶಿಪ್ ಅಂತಂದು. ಅದು ಭಾಳ ಮುಖ್ಯ. ಅಂದರೆ ಈಗ ಈ ಒಂದು ಕೃಷಿ ಮತ್ತು ಆರೋಗ್ಯವಾಗಿ ಇರಬೇಕಪ್ಪ ಅಂತಂದರೆ, ಒಳ್ಳೆಯ ಊಟ ಮಾಡಬೇಕಪ್ಪ ಅಂದರೆ ಸಹಜ ಕೃಷಿ ನಮಗೆ ಅವಶ್ಯಕವಾಗಿದೆ. ಸಹಜ ಕೃಷಿ ಬೇಕಪ್ಪ ಅಂತಂದರೆ ದೇಶೀಯ ಹಸುಗಳನ್ನ ಸಾಕಬೇಕು. ಈಗ ಹೇಳಿದಂಗೆ 6022 ಗ್ರಾಮ ಪಂಚಾಯತಿಗಳಿದ್ದಾವೆ ನಮ್ಮಲ್ಲಿ. ಒಂದು ಪಂಚಾಯತಿಗೆ ಒಂದೊಂದು ಗೋಶಾಲೆಗಳನ್ನ ಕಂಪಲ್ಸರಿ ದೇಶೀಯ ಹಸುಗಳನ್ನ ಸಾಕುವಂಥ ಒಂದು ವ್ಯವಸ್ಥೆ ಆಗಬೇಕು.
ಫಸ್ಟ್ ನಾವು ದೇಶೀಯ ಹಸುಗಳನ್ನು ಸಾಕೋದ್ರಿಂದ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಗೊಬ್ಬರ ಮತ್ತು ನಾವು ಸಹಜ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಆರೋಗ್ಯನೂ ಸುಧಾರಿಸುತ್ತೆ. ಆದ್ದರಿಂದ ನಾವು ಸರ್ವೋದಯದ ಅಡಿಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ರೆ ಪ್ರಥಮವಾಗಿ ನಾವು ಎಲ್ಲ ಪಂಚಾಯತಿ ಒಂದು ಮಟ್ಟದಲ್ಲಿ ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕನ್ನೋದು ನನ್ನ ಉದ್ದೇಶ, ನನ್ನ ಅನಿಸಿಕೆ, ಅಭಿಪ್ರಾಯ. ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳು ಇದ್ದಾವೆ. ಸ್ತ್ರೀ ಶಕ್ತಿ ಸಂಘಗಳು ಬಲಿಷ್ಠವಾಗಬೇಕು. ಸ್ತ್ರೀಯರು ಮುಂಚೂಣಿಯಲ್ಲಿ ಬರಬೇಕು. ಮುಂಚೂಣಿಯಲ್ಲಿ ಯಾವ ಸಮಾಜದಲ್ಲಿ ಸ್ತ್ರೀಗೆ ಪ್ರಾಧಾನ್ಯತೆ ಇರುತ್ತೋ ಆ ಸಮಾಜ ಆಗಲಿ, ಆ ರಾಜ್ಯ ಆಗಲಿ ಬೆಳವಣಿಗೆ ಆಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಆಗುತ್ತೆ. ಸ್ತ್ರೀ ಶಕ್ತಿ ಇವತ್ತು ಅಲ್ಲಿ ಗೃಹ ಕೈಗಾರಿಕೆಗಳು, ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ ಗಾಂಧೀಜಿಯವರ ಕನಸು ಗುಡಿ ಕೈಗಾರಿಕೆಗಳಿಂದಲೇ ಪ್ರಾರಂಭ ಆಗಬೇಕು. ಈಗ ಅದೆಲ್ಲ ಹೋಗಿದೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದು ಎಲ್ಲ ಇದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಸ್ತ್ರೀ ಶಕ್ತಿಯ ಸಹಕಾರ ಸಂಘಗಳು ಇರಬೇಕು. ಮತ್ತೆ ಫೈನಾನ್ಸ್ ನಾವು ಅಭಿವೃದ್ಧಿ ಹೊಂದಬೇಕಪ್ಪ ಅಂತಂದ್ರೆ ಸಹಕಾರ ಸಂಘ, ಫೈನಾನ್ಷಿಯಲಿ ನಾವು ಡೆವಲಪ್ ಆಗಬೇಕಪ್ಪ ಅಂದ್ರೆ, ಸ್ವಾಭಿಮಾನದಿಂದ ಬದುಕಬೇಕಪ್ಪ ಅಂತಂದ್ರೆ ಎಲ್ಲಾ ಪಂಚಾಯತಿಯಲ್ಲಿ ಒಂದೊಂದು ಸಹಕಾರ ಸಂಘವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತಂತ ನನ್ನ ಅವಕಾಶ ಮಾಡಿದ್ದಕ್ಕೆ ನಮ್ಮ ಕೃತಜ್ಞತೆ. ಥ್ಯಾಂಕ್ ಯು. ಈಗೇನು ನಮ್ಮ ಈ ಒಂದು ಸಭೆಯ ಉದ್ದೇಶ ಇದೆ, ಈ ಸಭೆಯ ಉದ್ದೇಶ ಇರೋದು ಮುಖ್ಯವಾಗಿ ಗುರುಗಳು ಹೇಳ್ತಿದ್ರು, ಒಂದು ಚುನಾವಣೆ ಬಂದ್ರೆ ಕಡಿಮೆ ಅಂದ್ರೆ 300 ಯುವಕರು ಒಂದು ಹಳ್ಳಿಯಲ್ಲಿ ಕುಡುಕರಾಗ್ತಾರೆ ಅಂತ. ಸೊ ಅದು ಬದಲಾವಣೆ ಆಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ. ನಮ್ಮಲ್ಲಿ ಶಿಕ್ಷಣದ ಕೊರತೆ ಇದೆ. ನಮ್ಮ ಸರ್ಕಾರಗಳು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಯಾವ ರೀತಿ ಮಾಡಿದಾವೆ. ಸೊ ನಾವು ಎಲ್ಲ ಸೇರಿ ಈ ಸರ್ಕಾರಿ ವ್ಯವಸ್ಥೆಯನ್ನು ಉಳಿಸ್ಕೊಂಡು, ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಂಡು, ಸರ್ಕಾರಿ ಶಾಲೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಏನು ವರ್ಗ ಇದೆ ಅದು ಬಡವರ್ಗ. ಸೊ ಬಡವರ್ಗಕ್ಕೆ ಬಲಿಪಶು ಮಾಡೋದೇ ಈ ಹೇಳ್ತಾ ಇದ್ರಲ್ಲ, ಈ ಜಾತಿ ಆಧಾರದ ಮೇಲೆ ಇರ್ಬೋದು, ಈ ಹಣದ ಆಧಾರದ ಮೇಲೆ ಇರ್ಬೋದು. ಚುನಾವಣೆ ಬಂದಾಗ ಆ ಮನಸ್ಸನ್ನ ಬದಲಾವಣೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಶಿಕ್ಷಣ ಇದ್ರೆ, ನಮಗೆ ಐಡೆಂಟಿಫಿಕೇಶನ್ ಮಾಡುವಂತಹ ಶಕ್ತಿ ಇದ್ರೆ ನಾವು ಯಾರಿಗೆ ತರಬಹುದು. ಆ ಬದಲಾವಣೆ ತರಬೇಕಂದ್ರೆ JP ಮೂಮೆಂಟ್ ಇರ್ಬೋದು, ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು, ಅದೇ ರೀತಿ ಇದನ್ನೂ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು ಇಂಥ ಒಂದು ಕಾರ್ಯಕ್ಕೆ ನನ್ನ ಪಕ್ಷದ ಬದಿಗಿಟ್ಟು ನೀವು ಲಾಸ್ಟ್ ಟೈಮು ಕೂಡ ಏನು ಕಾಕ್ನೂರಿಂದ ಸಂತೇವರೆಗೂ ಏನೋ ಒಂದು ಪಾದಯಾತ್ರೆಯನ್ನು ಕೂಡ ಒಂದು ವಿಚಾರಕ್ಕೆ ಮಾಡಿದ್ರಿ, ಅದನ್ನು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಏನಿದ್ರು ಏನು ಸರ್ವೋದಯ ಏನು ಈ ಸಮಿತಿಯಲ್ಲಿ ತೀರ್ಮಾನ ಏನಾದ್ರೂ ಕೂಡ ನಾನು ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಈ ಪಕ್ಷದಲ್ಲಿ. ಈ ಒಂದು ಪಕ್ಷದ ಪಕ್ಕಕ್ಕಿಟ್ಟು ನಿಮ್ಮ ಜೊತೆ ಈ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಏನ್ ನನ್ನಿಂದ ಸಾಧ್ಯ ಇದೋ ಎಲ್ಲದಕ್ಕೂ ನಾನು ಕೈ ಜೋಡಿಸ್ಲಿಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಇನ್ಕಿಲಾಬ್ ಜಿಂದಾಬಾದ್. ಈ ಸರ್ವೋದಯದ ಈ ಸಭೆ, ಈ ಇಷ್ಟು ಜನ ಸಜ್ಜನರ ಜೊತೆನಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಅವಕಾಶಕ್ಕಾಗಿ ಬಸಲಿಂಗಣ್ಣರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ಅಂತ ಇದೆ. ಅಂದ್ರೆ ಪ್ರತಿಯೊಬ್ಬ ರಾಜಕಾರಣಿಯು ಕೂಡ ಅಥವಾ ಎಲ್ಲಾ ಮನುಷ್ಯರು ಕೂಡ ಮೊದಲು ನಮ್ಮನ್ನ ನಾವು ಅರ್ಥಕೊಂಡ್ರೆ, ತನ್ನನ್ನು ತಾನು ಅರ್ಥಕೊಂಡ್ರೆ ಏನೆಲ್ಲ ನಾವು ಬೇರೆಯವರಿಗೆ ಹೇಳಲಿಕ್ಕೆ ಎಲ್ಲ ಇದಕ್ಕೂ ಅನುಕೂಲ ಆಗುತ್ತೆ. ಹಾಗೇನೆ ನುಡಿದಂತೆ ನಡೆ ಅಥವಾ ಬಸವಣ್ಣನವರ ತತ್ವಗಳನ್ನ ಯಾವ್ದಾದ್ರು ಒಂದೊಂದು ತತ್ವ, ಸಪ್ತಶೀಲ ತತ್ವಗಳು, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಬೇಡ ಅನ್ನೋದು ಮುಖ್ಯವಾಗಿ ರಾಜಕಾರಣಿಗಳಿಗೆ. ಹುಸಿಯ ನುಡಿಯಬೇಡ, ಅನ್ಯರಿಗೆ ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಈ ತತ್ವಗಳನ್ನ ಖಂಡಿತ ಅಳವಡಿಸಿಕೊಂಡ್ರೆ ನಮ್ಮ ಸಮಾಜ ನೈತಿಕ ಸಮಾಜವಾಗಿ ಆಗುತ್ತೆ. ಈ ಸರ್ವೋದಯ ಅನ್ನೋದು ಈಗ ನೋಡಿ ಬಸವಣ್ಣನವರು ಹೇಳಿದ್ದಾರೆ, ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಅದು ಇದು ಅಂತೆಲ್ಲ ನಮ್ಮ ಕಣ್ಮುಂದೆ ಎಲ್ಲ ಚೆನ್ನಾಗಿ ಎಲ್ಲರೂ ಅದನ್ನೇ ಹೇಳ್ತಾರೆ, ಎಲ್ಲ ಸರಿ. ಆದ್ರೆ ನಾವು ಕಣ್ಮುಂದೆ ನೋಡಿದ್ವಿ, ನಾವು 3 ಜನ ಸ್ತ್ರೀಯರು ಇಲ್ಲಿದ್ದೀವಿ, ಇಷ್ಟು ಜನ ಪುರುಷರ ಮಧ್ಯೆ. ಆದ್ರೆ ನಾವೆಲ್ಲಿ ಕೂತಿದ್ದೀವಿ? ಸಮಾನತೆ ಕೊಟ್ಟಿದ್ದೀರಾ? ಅಂದ್ರೆ ನಾನು ಕುಸುಮ ಲೋಕೇಶ್ ಆಗಿ ನನಗಲ್ಲಿ ಸ್ಥಾನ ಬೇಕು ಅಂತ ಕೇಳ್ತಾ ಇಲ್ಲ, ಹಂಗಲ್ಲ. ನಾನು ಒಬ್ರು ಸ್ತ್ರೀ ಪ್ರತಿನಿಧಿಯಾಗಿ ಎಲ್ಲೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬರೀ ಹೇಳಲಿಕ್ಕಷ್ಟೇ ಇವೆಲ್ಲ ತತ್ವಗಳು, ಬಸವಣ್ಣವರು ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳ್ತೀವಿ ಸರಿ, ಆದ್ರೆ ಎಲ್ಲೂ ವಾಸ್ತವವಾಗಿ ಅವು ಅನುಸರಣೆ ಬರ್ತಾ ಇಲ್ಲ. ಇದು ಮೊದಲು ಆಗ್ಬೇಕು. ಈ ನಿಟ್ಟಿನಲ್ಲಿ ಬದಲಾವಣೆ ಆದಾಗ ಸರ್ವರ ಉದಯ, ಸರ್ವರ ಅಭಿವೃದ್ಧಿ, ಸರ್ವರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಾನು ನೋಡ್ದಂಗೆ ರಾಜಕಾರಣಿಗಳಿಗೆ ಒಂದು ಮಾನದಂಡ ಅನ್ನೋದಿರಲ್ಲ. ಎಲೆಕ್ಷನ್ ಆಗುತ್ತೆ, ಗೆಲ್ತಾರೆ, ನೆಕ್ಸ್ಟ್ 5 ವರ್ಷ ಏನು ಮಾಡಬೇಕು ಅನ್ನೋದು ಒಂದು ಡೈರೆಕ್ಷನ್ ಕಾನ್ಸ್ಟಿಟ್ಯೂಷನಲ್ಲೇ ಇಲ್ಲ. ಅಂದರೆ ಅವರು ಈಗೇನಿದೆ ಸ್ಥಿತಿ, ನೆಕ್ಸ್ಟ್ 5 ವರ್ಷದಲ್ಲಿ ಏನು ಮಾಡಬೇಕು, ಅವ್ರು ಏನು ಮಾಡಿದ್ದೆ ಅದೇ ಅಲ್ಲಿ ಪರ್ಫಾರ್ಮೆನ್ಸ್ ಅನಿಸುತ್ತೆ. ಅದಕ್ಕೆ ನನ್ನ ಒಂದು ಸಜೆಷನ್ನು, ಇಡೀ ನಾವು ಸ್ಟೇಟಲ್ಲಿ 225 MLAಗಳಿದ್ದಾರೆ, ಒಂದು ಕಾಮನ್ ಇಂಡಿಕೇಟರ್ಸ್, ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ. ಈಗ ಒಬ್ಬರು CEO ಯಾವುದೋ ಕಂಪ್ನಿಯಲ್ಲಿ ಇದ್ದಾನೆ ಅಂತಂದರೆ 100 ಕೋಟಿ ಅಂದರೆ 110 ಕೋಟಿ ಮಾಡಪ್ಪ ಅಂತ ಸಮ್ ಪರ್ಫಾರ್ಮೆನ್ಸ್ ಇಂಡಿಕೇಶನ್ ಇರುತ್ತೆ.
ಅದೇ MLAಗಳಿಗೆ ಆ ಥರ ಯಾವುದೂ ಇಂಡಿಕೇಶನ್ ಇಲ್ಲ. ನಾವು ಒಂದು ಅಜೆಂಡಾ ಡಿಸೈಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಾವು ಬೇಸಿಕ್ ಡಾಟಾ ಫಸ್ಟ್ ಒಂದ್ಸರಿ ಕಲೆಕ್ಟ್ ಮಾಡ್ಕೊಂಡ್ರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ತಾಲೂಕಲ್ಲಿ 100 ಎಕರೆ ನ್ಯಾಚುರಲ್ ಫಾರ್ಮಿಂಗ್ ಇದೆ, ಅದು ನೆಕ್ಸ್ಟ್ ಇಯರ್ 105 ಆದರೂ ಮಾಡಬೇಕು. ದಟ್ಸ್ ಇಸ್ ಜವಾಬ್ದಾರಿ ಅದು. ಅಲ್ಲಿ ಅವ್ರ ಕೆಳಗೆ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ತಾರೆ, ಎಲ್ಲರೂ ಅವ್ರಿಗೆ ಕೇಳದಂಥ ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಅದನ್ನು ಕೇಳೋರು ಇಲ್ಲ, ಅವ್ರು ಮಾಡೋದಿಲ್ಲ. ಇದನ್ನು ನಾವೊಂದು ವೆಬ್ಸೈಟ್ ಥರ ಮಾಡಿ ಯಾವ್ಯಾವ MLA ವಿರುದ್ಧ ಆ ತಾಲೂಕು ಕಾನ್ಸ್ಟಿಟ್ಯೂನ್ಸಿಲಿ ಏನೇನು ಬೇಸಿಕ್ ಡಾಟಾ ಇದೆ, ನೆಕ್ಸ್ಟ್ ಇಯರ್ ಏನೇನು ಪರ್ಫಾರ್ಮೆನ್ಸ್ ಆಗಿದೆ, ಆ ಥರ ಒಂದು 8-10 ನಾವು ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇಟ್ಕೊಂಡು ಅದ್ರ ಎಗೇನೆಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಏನಾಗಿದೆ ಅಂತ ನಾವು ಆಗ್ತಾ ಹೋಗಿ ಅವ್ರ ಜೊತೆಗೆ ಮಾತಾಡೋ, ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಜೊತೆಗೆ ಮಾತಾಡೋ ಆ ಪ್ರೋಗ್ರೆಸ್ಸನ್ನು ನಾವು ಮಾಡೋಕ್ಕೆ ಸಾಧ್ಯ. ಅದು ಮಾಡಿದಾಗ ಅವರು ಜನಗಳ ಜೊತೆ ಬೆರೆಯಕ್ಕೆ ಆಸ್ಪದ ಇರುತ್ತೆ. ಯಾಕಂದ್ರೆ ಎಷ್ಟು ಸಾರಿ MLAಗಳು ನಾವು ನೋಡಿದ್ವಿ, MLA ನಿಂತು ಗೆದ್ದ ಮೇಲೆ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ಆಗಬಾರ್ದು. ಜನಗಳ ಜೊತೆ ಬೆರಿಬೇಕಾದ್ರೆ ಈ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇರಬೇಕು, ಅವ್ರು ನೋಡಬೇಕು, ಅದನ್ನು ಜನಗಳು ಕೇಳಂಗೆ ಆಗಬೇಕು. ವಾಲಂಟಿಯರ್ಸ್ 10 ಜನ ಕೇಳಿ ಅಲ್ಲಿ ಆ ಕೆಲಸಗಳು ಆಗ್ತವೆ ಅಂತ ನನ್ನ ಒಂದು ಅಭಿಪ್ರಾಯ. ವೆರಿ ಗುಡ್. ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಎಲೆಕ್ಟ್ ಆಗಿ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದ್ದೀನಿ. ಅಧ್ಯಕ್ಷ ಆಗಲಿಲ್ಲ, ಕಾರಣ ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಧ್ಯಕ್ಷ ಆಗಕ್ಕಾಗಲಿಲ್ಲ. ಅದಕ್ಕೆ ಬದಲಾವಣೆ ನಿಯಮ ಇದೆ ಜಗತ್ತಿನಲ್ಲಿ, ಅದು ಕಾಲ ಪಕ್ಕ ಇದೆ. ಈಗ ಮತ್ತೆ ಬಂದಿದೆ ಈ ದೇಶಕ್ಕೆ 3ನೇ ಒಂದು ಬದಲಾವಣೆ ಈಗ ಬಂದಿದೆ. ಮತ್ತೆ ಈ ದುಡ್ಡು ವ್ಯವಸ್ಥೆ ಏನೈತಲ್ಲ, ಇದ್ರ ಮೇಲೆನೆ ಇವತ್ತು ನೀವು ಪೂರ್ತಿ ರಾಜಕಾರಣ ನಿಂತೈತಿ. ಇದು ಬದಲಾವಣೆ ಜನ ಬಯಸ್ತಾ ಇದ್ದಾರೆ. ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಬಗ್ಗೆನೇ ಜನರಿಗೆ ಅಭಿಪ್ರಾಯ ಇಲ್ಲ. 5 ಸದಸ್ಯರು ಈ ದೇಶದಲ್ಲಿ ಇರೋದು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ. ಅದ್ರ ಗ್ರಾಮ ಪಂಚಾಯತಿ ಸದಸ್ಯನ ಬಗ್ಗೆನೇ ಒಳ್ಳೆ ಅಭಿಪ್ರಾಯ ಜನರಿಗಿಲ್ಲ. ಮುಗೀತಾ ಬಂತು ಈ ವರ್ಷ ಅಲ್ಲೇ ಅವ್ರದ್ದು ಹೌದು, ಡಿಸೆಂಬರ್ ಮುಗೀತು. ಆದ್ರೆ ಈಗಲೇ ಹೋಗಿ ಜನ ಕೇಳ್ರಿ, ಆ ಸದಸ್ಯನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅದಕ್ಕೆ ಬದಲಾವಣೆಯನ್ನ ಬಯಸ್ತಾರೆ. ನಮ್ಮ ಮಹಿಮಾ ಪಟೇಲ್ರಿಗೆ ಅದನ್ನ ಒಂದು ಸೂಚನೆ, ಅದು ಬದಲಾವಣೆ ಬಯಸ್ತಾರೆ. ಅದಕ್ಕೆ ನೇತಾರರು ಬೇಕು. ನೇತಾರರು ಅದನ್ನ ಯಾವ ರೀತಿಯಾಗಿ ಬದಲಾವಣೆಯನ್ನ ಗಟ್ಟಿಗೊಳಿಸ್ತಾರೆ ಅದ್ರ ಮೇಲೆ ನಿಂತಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ. ನನಗೆ ಬಾಲಸಂಗಯ್ಯ ಸಕಲಾಗಮ ಶಿಖಾಮಣಿ ಹೇಳಿರೋ ಒಂದು ವಚನ ನೆನಪಾಗ್ತದೆ. ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಕಾಶಿ, ಸೇತುರಾಮೇಶ್ವರ, ಕೇದಾರ ಮುಂತಾದ ಅಷ್ಟಷಷ್ಠಿ ಪುಣ್ಯ ಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದರೆ ತಾನೇ ದೇವರು ಕಾಣ ಅಪ್ರಮಾಣ ಕೂಡಲ ಸಂಗಮ ದೇವರು. ಹಾಗೆ ನಾವು ನಮ್ಮನ್ನ ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡು ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆದ್ಬಿಟ್ರೆ ಇದೇ ಸರ್ವೋದಯ ಅಂತ ತಿಳ್ಕೊಂಡಿರೋ ಅಂತ ನಾನು. ಇದು ಎಲ್ಲರೂ ನಾವು ಪಾಲಿಸೋಣ ಅಂತ ಹೇಳಿ ಸರಿ ಹೇಳಿದ್ರು ಡಾಕ್ಟರ್ ಸ್ವಾಮಿಗಳು. ನಾನು ಗೆದ್ದೆ ಅಂತ ಅನ್ಬೇಡಪ್ಪ, ಜನ ಗೆಲ್ಸಿದ್ರು ಅಂತ. ಇಲ್ಲಿ ಕಾರಿಗ್ನೂರಿಂದ ಬಂದಿರೋರು ಬಹಳಷ್ಟು ಜನ ನಾವಿದೀವಿ. ಕಾರಿಗ್ನೂರಿಂದ ಬಂದಿರೋಂಥ ಪಾಂಡವಮಟ್ಟಿ ಸ್ವಾಮೀಜಿ ಅವರು ಪಾಂಡವಮಟ್ಟಿಯಲ್ಲಿ ನೆಕ್ಸ್ಟ್ ಈಗ ಈ ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಏನಾದರೂ ಪರಿವರ್ತನೆ ಬರಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತಿಗಳಿಂದನೇ ಆಗಬೇಕು ಅನ್ನೋದಕ್ಕೆ ಅವರೇನು ಅಡಿಪಾಯ ಹಾಕ್ತಿದ್ದಾರೆ. ನೆಕ್ಸ್ಟ್ ನಲ್ಲೂರು, ಇದನ್ನ ನಾವೆಲ್ಲರೂ ಒಬ್ರನ್ನೊಬ್ರು ಯಾರ್ಯಾರು ಇಲ್ಲಿ ಹೇಳಿದ್ದಾರೆ ಅದನ್ನ ಬೆನ್ನತ್ತಿ ಈಗ ಅನುಷ್ಠಾನಕ್ಕೆ ತರೋದನ್ನ ನಾವು ನೋಡ್ಕೋಬೇಕು. ಆಮೇಲೆ ಕಾರಿಗ್ನೂರು, ಈಗ ಮಂಜು, ನಮ್ಮ ನಾಗಣ್ಣ, ಬಸಣ್ಣ, ಈರಣ್ಣ ಎಲ್ಲರೂ ನಾವೇನು ಮೆಂಬರ್ಗಳು. ಮಂಜು ಓಡಾಡ್ತಿರ್ತಾನೆ, ನಾಗಣ್ಣಂತೂ ಆರಾಮಾಗಿ ನಾನೇನು ಮೆಂಬರ್ ಅಲ್ಲಿ ಬಿಡು ಅಂತಂದೇಳಿ ಸುಮ್ಮನೆ ಕೂತ್ಕೊಳ್ಳೋದೈತಿ. ಹಂಗೆ ಭಾಳಷ್ಟು ಜನ ಇದ್ದಾರೆ. ನಮ್ಮ ಸ್ವಾಮಿ ಅವನು ನಾನು ಮೆಂಬರ್ ಅಲ್ಲ ಅಂತ ಕುಂತಿದ್ದಾನೆ ಏನೋ ಗೊತ್ತಿಲ್ಲ. ಕಾರಿಗ್ನೂರು ಸ್ವಾಮಿ, ಪ್ರಭು ಎಲ್ಲ ನಾವು ವಿವೇಕ ಎಲ್ಲ ಇದರಲ್ಲ, ನಾವು ಕಾರಿಗ್ನೂರಿಂದ ಜವಾಬ್ದಾರಿ ಅಂತಂದೇಳಿ ನಾವೆಲ್ಲರೂ ತಗೋಬೇಕಿದ್ನ. ನಮ್ಮೂರಲ್ಲಿ ಮೊದಲು ಸರಿ ಮಾಡ್ಕೊಂಡೆ ಆಮೇಲೆ ನಾವು ಮುಂದಿನ ಪ್ರಪಂಚದ ಯೋಚನೆ ಮಾಡೋಣ. ಹಂಗಾಗಿ ಕಾರಿಗ್ನೂರಿನ ಬಗ್ಗೆ ನಾವು ಫೋಕಸ್ ಆಕ್ಚುಲಿ ನಾವು ಒಂದು ಅನ್ಕೊಂಡ್ರೆ ನಾವೇ ಮಾಡ್ತೀವಿ ಅಂತನೂ ಅಲ್ಲ. ನಾವೇ ಆ ಪ್ರಕೃತಿನೇ ಅದಕ್ಕೆ ಆ ದಿಕ್ಕಿನ ಕಡೆಗೆ ಹೋಗುತ್ತೆ. ಈಗ ನಾವು ಏನೋ ಬಂದ್ವಿ ಮಾತಾಡಿದ್ವಿ ಮುಗೀತು ಅಂತ ಅಲ್ಲ. ಇದು ನಾವು ಈ ಜನ ಸೇರಿದೀವಿ ಅಂದ್ರೆ ಇದರದ ಪ್ರಭಾವ ಪೂರ್ತಿ ರಾಜ್ಯ, ದೇಶ, ಪ್ರಪಂಚಕ್ಕೆ ಹೋಗುತ್ತೆ. ಅದ್ರ ಬಗ್ಗೆ ಕಲ್ಪನೆ ನಮಗೆ ಇನ್ನೂ ಬಂದಿಲ್ಲ ಅಷ್ಟೇ. ಇಲ್ಲಿ ನಾವು ಇಷ್ಟು ಜನ ಒಂದು ಒಳ್ಳೆ ಮನಸ್ಸಿನಿಂದ ಸೇರಿದೀವಿ, ಒಳ್ಳೇದಾಗಬೇಕು ಅಂತ ಸೇರಿದೀವಿ ಅಂದ್ರೆ ಒಳ್ಳೇದಾಗೇ ಆಗುತ್ತೆ. ಈಗಾಗಲೇ ನಾವು ಸೇರಿರೋದೇ ಒಳ್ಳೇದಾದಂಗೆ, ಮತ್ತೇನೋ ಮುಂದೆ ಏನೋ ಆಗಬೇಕು ಅನ್ನೋದು ಅಲ್ಲ. ಈಗ ಸೇರಿದ್ದೀವಿ, ಇದು ಒಳ್ಳೇದಾಗಿದೆ. ಮತ್ತು ಈ ದಿಕ್ಕಿನ ಕಡೆಗೆ ನಾವೆಲ್ಲರೂ ಇದನ್ನ ತೇಜು ಹೇಳಿದ್ದು ಒಂದು ಭಾಳ ಚೆನ್ನಾಗಿತ್ತು. ಏನು ಅಂತಂದ್ರೆ ನಾವು ಮುಂದೇನೋ ಆಗಬೇಕು ಅನ್ನೋದಕ್ಕಿಂತ ಈಗ ತೃಪ್ತಿಯಿಂದ ಇರೋದು ಭಾಳ ಮುಖ್ಯ. ಆ ತೃಪ್ತಿಯಿಂದ ನಾವು ಇಲ್ಲಿ ಸೇರಿದ್ದೀವಿ, ಅದ್ರ ಬಗ್ಗೆ ತೃಪ್ತಿ ಇಟ್ಕೊಳ್ಳೋಣ. ಮುಂದೆ ಒಂದು ಬರುವಂಥ ಎಲ್ಲ ಚಾಲೆಂಜ್ಗಳು ಏನಿದ್ದಾವೆ
ಚಾಲೆಂಜ್ ಒಂದು ನಿಮಿಷ ಇರೋ ಕೆಲಸ. ಈಗ ಮುಂದೆ ಬರೋಂಥ ನಮಗೆ ದೊಡ್ಡ ಚಾಲೆಂಜ್ಗಳು ಏನಿದಾವೆ ಅವನ್ನೆಲ್ಲವನ್ನೂ ಒಂದು ಆಟ ಅಂತಂದೇಳಿ ನಾವು ಇದನ್ನು ದೊಡ್ಡ ಸಮಸ್ಯೆ ಅಂತಂದೇಳಿ ಆಕ್ರೋಶದಿಂದ ಹೋಗೋದು ಬೇಕಾಗಿಲ್ಲ. ನಮ್ಗೆ ಇದೊಂದು ದೊಡ್ಡ ಆಟ ಅನ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಆಟ ಆಡ್ಕೊಂತ ಹೋಗ್ಬೇಕು. ನಮ್ದೊಂದು ಟೀಮ್ ಇದು. ನಾವೆಲ್ಲ ಭಾಳ ಪ್ರಾಮಾಣಿಕರು ಅನ್ನೋಂಥದ್ದು ಭಾಳ ಒಳ್ಳೆಯರು ಅಂತ ನಮ್ಮನ್ನು ನಾವು ಅಂದ್ಕೊಂಡಿದ್ರೆ ನಮ್ದೊಂದು ಟೀಮು. ಇನ್ನು ದೊಡ್ಡ ಚಾಲೆಂಜ್ ಅನ್ನೋದು ಯಾರೋ ಕೆಟ್ಟರು ಅಂತ ನಾವು ನೋಡ್ತಿದ್ದೀವಿ ಅಂದರೆ ಅದೊಂದು ಟೀಮ್ ಅಂತಂದೇಳಿ ಅವ್ರನ್ನೂ ನಮ್ಮ ಕಡೆಗೆ ತಗೊಳ್ಳೋಂಥದ್ದೇನಿದೆ ಅಂತ ಆಟ ಆಡ್ತಾವ. ಪಂಚಾಯತಿನ ಜೊತೆ ತಗೊಂಡೇ ಮಾಡೋಣ, ಪಂಚಾಯತಿನ ಬಿಟ್ಟು ಮಾಡೋದಲ್ಲ. ಏನು ಪರ್ಮಿಷನ್ ಬಗ್ಗೆ ಸೊ ಅದ್ರ ಕಡೆ ಕೆಲಸ ಮಾಡಿ. ಭಾನುವಾರ ಏನಾದ್ರು ಒಂದು ಶ್ರಮದಾನ ಥರದ್ದು ಏನಾದ್ರು